ಈ ವಾಯ್ಸ್ ಓವರ್ ಕ್ಷೇತ್ರಕ್ಕೆ ಯಾವಾಗ ಬಂದಿದ್ದು, ಎಷ್ಟನೇ ವಯಸ್ಸಲ್ಲಿ ಬಂದಿದ್ದು? ನಾನು ಬಂದಾಗ ನನಗೆ 2 ವರ್ಷ 8 ತಿಂಗಳು ಇರಬಹುದು. ರಜನಿಕಾಂತ್ ಸರ್ ಅವರು ಮೊದಲನೇ ಚಿತ್ರ ಅದು, ವಿಲನ್ ಅವರು. ಅದರಲ್ಲಿ ಒಂದು ಪುಟ್ಟ ಮಗು ಆರ್ತಿ ಅವ್ರಿಗಿರುತ್ತೆ. ಆ ಮಗುಗೆ ನಾನು ಫಸ್ಟ್ ಮೈಕ್ ಮುಂದೆ ನಿಂತ್ಕೊಂಡು ಡಬ್ಬಿಂಗ್ ಮಾಡಿದ್ದೆ. ಮಾತಾಡೋದು ನೋಡಿದ್ರೆ 70-80 ವರ್ಷ ಆಗಿದೆ ಅನ್ಸುತ್ತೆ, ಆದರೆ ಇಲ್ಲಮ್ಮ ನನ್ನ ಮಗ ಇನ್ನ ಚಿಕ್ಕ ಮಗನೇ ಅಂತ ಅಂದೆ. ವಾಯ್ಸ್ ಓವರ್ ಮಾಡಬೇಕು ಅಥವಾ ಕ್ಷೇತ್ರಕ್ಕೆ ಬರಬೇಕು ಅಂದ್ಕೊಂಡಿರೋರಿಗೆ, ಈಗ ಬರೋರಿಗೆ ನಾನು ಅಂದ್ಕೊಂಡಿರೋರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಇದೆ. ಪುಟ್ಟಣ್ಣ ಕಣಗಲ್ ಅವರಿಂದ ನಾನು ಕೆಲಸ ಮಾಡಿರೋಳು. 1 ಟೇಕ್ 100 ಟೇಕ್ ತಗೊಳ್ಳೋರು ಅವರು. ಆ 100 ಟೇಕ್ ಆದ್ರೂ ನಾವು ಕೊಡ್ತಾನೆ ಇದ್ವಿ, ಯಾವತ್ತೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ಪುನೀತ್ ಅವ್ರದ್ದು ರೀತಿನೇ ನೀವು ಕೂಡ ಬಾಲಕಲಾವಿದರಾಗಿ ಅವ್ರ ಜೊತೆ ಪ್ರಯಾಣ ಮಾಡಿದ್ದೀರಿ. ಸೊ ಅವರೊಂದಿಗೆ ಏನಾದರೂ ಅನುಭವ ಇದೆಯಾ? ಅಭಿ ಪಿಕ್ಚರ್ ಟೈಮಲ್ಲಿ ಸಿಕ್ಕಿದ್ರು, ಒಟ್ಟಿಗೆ ಕೂತ್ಕೊಂಡು ಅಲ್ಲೆಲ್ಲ ಊಟ ಮಾಡಿದ್ವಿ. ಅವರು ಒಳ್ಳೆತನನೇ ಬೇಗ ಕರ್ಕೊಂಡ್ಬಿಟ್ರ ದೇವರು ಅಂತ. ಅಪ್ಪು ಥರ ಇನ್ನೊಬ್ರು ಸಾಧ್ಯ ಇಲ್ಲ. ಅಪ್ಪುನೇ. ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಬಂದಾಗ ತುಂಬಾ ಜನರು ಇರಲಿಲ್ಲ ಅನ್ಸುತ್ತೆ. ಜನ ಇರಲಿಲ್ಲ. ಒಂದು ಆಗ ಲೂಪ್ ಸಿಸ್ಟಮ್ ಇತ್ತು. ಈಗ ನಾನು ಇಲ್ಲಿ ಕುತ್ಕೊಂಡು ಸರ್ ಅಂದ್ರೆ ಸಾಕು, ನೀವೆಲ್ಲ ತಗೊಂಡೋಗಿ ಕೂರಿಸ್ಬಿಡ್ತೀರಾ. 8 ಜನ ಆ ಸೀನಲ್ಲಿ ಇದ್ರೆ 8 ಜನನು ಮೈಕ್ ಮುಂದೆ ನಿಲ್ಬೇಕು. ಅದ್ರಲ್ಲಿ ಒಬ್ಬರು ಬಿಟ್ರು ಅಂದ್ರೆ ಮರಳಿ 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 ಕೇಕ್ ಆಗ್ತಾನೆ ಇರುತ್ತೆ. ಯಾರು ಕುತ್ಕೊಳಂಗಿಲ್ಲ. ಚಿಕ್ಕವರು ದೊಡ್ಡವರು ಅಂತಿಲ್ಲ, ಅಣ್ಣವ್ರಿದ್ರೆ ಅವರು ನಮ್ ಜೊತೆ ನಿಂತಿರ್ತಾರೆ. ನನ್ನ ಕೈಯಲ್ಲಿ ಏನಾದರೂ ನೀವು ಕೇಸರಿ ಬಾತ್ ತಿಂದರೆ ಜೀವನದಲ್ಲಿ ಬೇರೆಯವ್ರ ಕೈಯಲ್ಲಿ ಎಲ್ಲೂ ತಿನ್ನೋದೇ ಇಲ್ಲ. ಮತ್ತು ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ಬಿಡ್ತೀನಿ. ಒಬ್ಬ ಪ್ರಸಿದ್ಧ ನಟಿಯ ಪಾತ್ರಕ್ಕೆ ಧ್ವನಿ ಕೊಡೋದಾದರೆ ಸೊ ಯಾವ ನಟಿಯನ್ನು ನೀವು ಆಯ್ಕೆ ಮಾಡ್ತೀರಿ ಮತ್ತು ಯಾಕೆ? ಲಕ್ಷ್ಮೀ ಅಮ್ಮಂಗೆ ನಾನು ಡಬ್ ಮಾಡಬೇಕಂತ ನಂಗೆ ತುಂಬ ಆಸೆ ಇರೋದು. ಈಗ ನನಗೆ ಅದು ಹೆಂಗೆ ಈಡೇರ್ತಿದೆ ಅಂದಿದ್ರೆ, ತಮಿಳು ತೆಲುಗು ಇಂದ ಕನ್ನಡಗೆ ಎಲ್ಲ ಪಿಕ್ಚರು ಡಬ್ ಆಗ್ತಾಯಿದೆ. ಹೌದು. ಸೊ ಈಗ ನಾನು ಇವರೆಲ್ಲರಿಗೂ ನಾನು ಧ್ವನಿ ನೀಡ್ತಾ ಇದ್ದೀನಿ. ಸಿನಿಮಾ ರಂಗದಲ್ಲಿ ಇದ್ದೀವಿ ಅಂದ್ಬಿಟ್ಟು ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಪಟ್ ಪಟ್ ಅಂತ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಬಂಗ್ಲೆ ಅದನ್ನ ಮಾಡಕ್ ಹೋಗ್ಬಾರ್ದು. ಆ ವೆಚ್ಚ ವೆಚ್ಚ ಅಥವಾ ಅನಾವಶ್ಯಕ ವೆಚ್ಚ ಹೀಗೆ ಇರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಕೂಡಿಡಿ. ಬುದ್ಧಿ ಬರಕ್ ಮುಂಚೆ ಮೈಕ್ ಮುಂದೆ ಕೂತಿದ್ದೀನಿ. ಇವತ್ತು ನಾನು ದೇವ್ರ ಹತ್ರ ಬೇಡ್ಕೊತೀನಿ, ನನ್ನ ಒಂದು ಕೊನೆ ಕ್ಷಣ ಅಂತ ಇದ್ರೆ ಅದು ಮೈಕ್ ಮುಂದೆನೇ ಆಗಿದೆ. ಕ್ಯಾಶುವಲ್ ಕನೆಕ್ಟ್ ಪಾಡ್ಕ್ಯಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಮತ್ತೊಂದು ಪಾಡ್ಕ್ಯಾಸ್ಟಲ್ಲಿ ಇವತ್ತು ಕಂಠದಹನ ಕಲಾವಿದರಾದಂತಹ ಆಶ್ರಮ ಅವರು. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಆಶ್ರಮಕ್ಕೆ ಬರಬೇಕು ಅನ್ನೋದು ಬಹಳಷ್ಟು ಸಾರಿ ಅಂದುಕೊಂಡು ಮಿಸ್ ಆಗಿತ್ತು. ಏನಕ್ಕೆ ಮಿಸ್ ಆಗಿತ್ತು ಅಂದರೆ ನೀವು ಸ್ವಲ್ಪ ಬ್ಯುಸಿ ಇದ್ರಿ. ನಾನು ನನ್ನ ಮೇಲೆ ಹಾಕ್ಬಿಟ್ರಲ್ಲ. ಬ್ಯುಸಿ ಇದ್ರಿ, ನಾನು ಕೂಡ ಒಂಚೂರು ಬ್ಯುಸಿ ಇದ್ದೆ. ಆಮೇಲೆ ನನಗೆ ಒಂದು ಆಶ್ರಮಕ್ಕೆ ಬಂದು ಇವಾಗ ಶೂಟ್ ಮಾಡ್ತೀವಿ ಅದೆಲ್ಲದಕ್ಕಿಂತ ನನಗೆ ನಿಮ್ಮ ತಾಯಿಯವ್ರನ್ನ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ನನ್ನನ್ನು ಬಿಟ್ಬಿಟ್ರಿ? ಅಲ್ಲ, ಅಮ್ಮನ ಭೇಟಿ ಆದರೆ ನಿಮ್ಮನ್ನು ಭೇಟಿ ಆದಂಗೆ ಅಲ್ವಾ. ಹಾಗಾಗಿ ಎಲ್ಲದಕ್ಕೂ ಸಮಯ ಕೂಡ ಬರಬೇಕಲ್ಲ. ಇವತ್ತು ಶ್ರೀಕೃಷ್ಣ ಕರ್ಕೊಂಡು ಬಂದಿದ್ದಾರೆ ಇವಾಗ ಇಲ್ಲಿ ತನಕ. ಇವತ್ತು ಮತ್ತೆ ಆಶ್ರಮದ ಸಂಪರ್ಕ ಹೇಗೆ ಸಿಕ್ತು ನಿಮಗೆ? ನನಗೆ 4-5 ವರ್ಷಗಳಾಗಿರಬಹುದು. ಸುಮ್ಮನೆ ಹೀಗೆ ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ನೀವು ಕಂಡ್ರಿ. ಆದರೆ ಆ ಫೇಸ್ ನೋಡಿದ್ಮೇಲೆ ನನಗೆ ನಾನು ಎಲ್ಲೋ ನೋಡಿದ್ದೀನಿ ಅನ್ನೋದು ಒಂದು ನನಗೆ ಕನ್ಫರ್ಮ್ ಆಯಿತು. ಆಮೇಲೆ ಹಾಗೇ ಯೋಚಿಸ್ತಾ ಹೋದಾಗ ಹಂಸಲೇಖಣ್ಣ ಸ್ಟುಡಿಯೋದಲ್ಲಿ ನಾನು ಎಲ್ಲೋ ನೋಡಿದ್ದೀನಿ ಅಂತ ನಂಗೆ ಅನ್ನಿಸ್ತು. ಸೊ ನಾನು ಪಳನಿಯವ್ರನ್ನ 1-2-3 ಸತಿ ಕೇಳಿದೆ. ಪಳನಿಯವ್ರಂದರೆ ಅಲ್ಲಿನ ಸೌಂಡ್ ಇಂಜಿನಿಯರ್ ಅವರು. ಅವಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ತುಂಬ ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ ಇದ್ರು, ಸಂಗೀತ ಕಲಿತಾ ಇದ್ರು, ಅದರಲ್ಲಿ ನೀವು ಯಾರನ್ನೋ ಒಬ್ಬರನ್ನ ನೋಡಿದ್ದೀರಾ, ನಿಮಗೆ ಗುರ್ತು ಹಿಡಿದಿದ್ದೀರಾ ಅಂತ. ಅವಾಗಿಂದ ಅನ್ಕೋತಾನೆ ಇದ್ದೆ. ಆಮೇಲೆ ಪ್ರತಿಯೊಂದು ನಾನು ನಿಮ್ಮ ಪ್ರೋಗ್ರಾಮ್ಗಳು ಕೇಳ್ತಾ ಇದ್ದೆ. ನಾನು ಸೋಮವಾರ, ಗುರುವಾರ, ಶನಿವಾರ ನಾನು ಮಿಸ್ಸೇ ಮಾಡೋದಿಲ್ಲ ಕಾರ್ಯಕ್ರಮನ. ಅದು ಕೇಳ್ತಿದ್ದೆ. ಅದು ತುಂಬ ಕನೆಕ್ಟ್ ಆಗ್ತಿತ್ತು. ಅಂದರೆ ನಮಗೆ ಆ ಥರ ಇದೆಯೋ ಇಲ್ವೋ ನೋವುಗಳು, ಆದರೆ ಎಲ್ಲರದು ಕೇಳಿದಾಗ ಆ ಥರ ಯಾರಾದರೂ ಬೇರೆಯವರು ನೊಂದು ನನ್ನ ಹತ್ರ ಮಾತಾಡಿದಾಗ ಅವರೆಲ್ಲರಿಗೂ ನಾನು ಇದನ್ನು ಕಳಿಸ್ತಾ ಇದ್ದೆ, ಶೇರ್ ಮಾಡ್ತಾ ಇದ್ದೆ. ನೋಡಿ, ಬದುಕಿಲ್ಲಿಗೆ ಮುಗ್ದಿಲ್ಲ, ಈ ಥರ ಒಂದು ಮಗು ಇದೆ. ಅದು ನನ್ನ ಮಗು ಅಂತಲೇ ಹೇಳ್ತೀನಿ. ಶ್ರೀನಿವಾಸ್ ಅವರು ಅಂತ, ಸೋನು ಶ್ರೀನಿವಾಸ್ ಅವರು ಅವಾಗ ಇದ್ದಾರೆ, ಸೋನು ಸರ್ ಅಂತ. ಅವರು ಪ್ರೋಗ್ರಾಮ್ಗಳನ್ನ ಕೇಳಿ
ಅದರಲ್ಲಿ ನನಗೆ ತುಂಬ ಜನ ನನಗೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಹಾಗಾಗಿ ಈ ಆಶ್ರಮ, ಜ್ಞಾನಾಶ್ರಮ ನನಗೆ ತುಂಬ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು. ಆ್ಯಂಡ್ ಬಹಳ ಮುಖ್ಯವಾಗಿ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ, ನಿಮ್ಮ ವಯಸ್ಸಿಗೂ ನಿಮ್ಮ ಧ್ವನಿಗೂ ಖಂಡಿತ ಬಹಳ ವ್ಯತ್ಯಾಸ ಇದೆ. ಅದನ್ನೇ ಅದಕ್ಕೂ ಮುಂಚೆ ನಾನೊಂದು ಹೇಳ್ಬಿಡ್ತೀನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಈ ಥರ ಫಸ್ಟ್ ಎಲ್ಲ ನಮಗೆ ಇದೆಲ್ಲ ಮುಖ ಎಲ್ಲ ಕಾಣಿಸ್ತಿರ್ಲಿಲ್ವಲ್ಲ, ಬರೀ ಧ್ವನಿ ನಿಮ್ಮದು ಬರ್ತಾ ಇತ್ತು ಅವಾಗ, ಕರೆಕ್ಟಾ? ತುಂಬ ಹಳೇ ಇದುಗಳಲ್ಲಿ, ಆಡಿಯೋಗಳಲ್ಲಿ. ನಾನು ಅನ್ಕೊಂಡು ಬಂದೆ, ಒಂದು 45-50 ವರ್ಷ ಆಗಿರಬಹುದು. ಯಾಕಂದರೆ ಇಷ್ಟು ಪ್ರಪಂಚದ ಜ್ಞಾನ ತುಂಬಿಕೊಂಡಿರುವಾಗ ಚಿಕ್ಕವರಿಗೆ ಖಂಡಿತ ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಈಗಿನವ್ರಂದರೆ ಬರೀ ಎಲ್ಲ ಏನು ಅವ್ರದ್ದು ಅವತ್ತಿಂದ ಏನಿದೆ, ಒಂದು ಮೊಬೈಲು, ಅವ್ರ ಆಟ ಪಾಠ, ಅವರಿದು ಒಂದು ಪಿಕ್ಚರು, ಒಂದು ಫ್ರೆಂಡ್ಸು, ಆ ಥರನೇ ಇರ್ತಾರೆ. ಆಮೇಲೆ ಯಾವಾಗ ಒಂದ್ಸತಿ ಹೇಳ್ದಂಗಿತ್ತು ನನಗಿನ್ನೂ 23 ವರ್ಷ ಅಂತ ಒಂದ್ಸತಿ ಹೇಳ್ದಂಗಿತ್ತು. ಸಂದಿಲೆಲ್ಲ ಹೇಳ್ಬಿಟ್ಟಿದ್ದೆ. ಅವಾಗ ಅಲ್ಲ, ನಾವು ಅಂದ್ಕೊಂಡಿರೋ ಥರ ಅಲ್ಲ, ಬೇರೆ. ಆಮೇಲೆ ವಿಡಿಯೋಗಳು ಬರಕ್ಕೆ ಶುರುವಾಗಿದ್ದು, ಕರೆಕ್ಟಾ? 3 ವರ್ಷ ಆಯ್ತಾ? ನಿಜ. ವಿಡಿಯೋಗಳು 3 ವರ್ಷ ಆಯ್ತು ಅಲ್ವಾ? ತಪ್ಪಿಲ್ಲ, ನಾನು ಹೇಳಿದ ತಪ್ಪಿಲ್ಲ. ಮೊದಲು ಬರೀ ಧ್ವನಿ ಈಗ ಅಮ್ಮಂಗೂ ಅದನ್ನೇ ಹೇಳಿದೆ ನಾನು. ಮಾತಾಡೋದು ನೋಡಿದ್ರೆ 70-80 ವರ್ಷ ಆಗಿದೆ ಅನ್ಸುತ್ತೆ, ಆದ್ರೆ ಇಲ್ಲಮ್ಮ, ನನ್ನ ಮಗ ಇನ್ನ ಚಿಕ್ಕ ಮಗನೇ ಅಂತಂದೆ. ಸಂತೋಷ. ನಿಮಗೆ ನಾನು ನಿಮ್ಮ ಬಗ್ಗೆ ಇರುವಂತಹ ಬಹಳ ದೊಡ್ಡ ಕುತೂಹಲ. ನೀವು ಈ ವಾಯ್ಸ್ ಓವರ್ ಕ್ಷೇತ್ರಕ್ಕೆ ಯಾವಾಗ ಬಂದಿದ್ದು? ಎಷ್ಟನೇ ವಯಸ್ಸಲ್ಲಿ ಬಂದಿದ್ದು? ನಾನು ಬಂದಾಗ ನನಗೆ 2 ವರ್ಷ 8 ತಿಂಗಳು ಇರಬಹುದು. ಫಸ್ಟ್ ವಾಯ್ಸ್ ಓವರ್ ಮಾಡಿದಾಗ ಕೇಳಿದ್ರು, ಮಾಡ್ತೀಯ ಪುಟ್ಟ ನೀನು ಅಂತಂದರು. ಆ ಏಜ್ಗೆ ಆವಾಗ ಡಬ್ಬಿಂಗ್ ಆರ್ಟಿಸ್ಟ್ಗಳು ಇಲ್ಲ. ಕುಣಿಗಲ್ ನಾಗಭೂಷಣ್ ಸಾರ್ ಅಂತ ಒಬ್ಬರು ದೊಡ್ಡ ನಿರ್ದೇಶಕರಿದ್ದರು. ಓಕೆ. ಅದು ಬಾಳು ಜೇನು ಅಂತ ಮೂವಿ, ಅದರಲ್ಲಿ ಆರ್ತಿ, ಗಂಗಾಧರು, ರಜನಿಕಾಂತ್ ಸರ್ ಅವರು ಮೊದಲನೇ ಚಿತ್ರ, ಅದು ಕನ್ನಡ ಚಿತ್ರ ಬಾಳು ಜೇನು. ಹೌದಾ? ಹೌದು, ಓಕೆ. ಮೊದಲನೇ ಚಿತ್ರ. ಕನ್ನಡದಲ್ಲಿ ಲೀಡ್ ರೋಲ್ ಆಗಿ ವಿಲನ್ ಅವರು ಅದರಲ್ಲಿ. ವಿಲನ್? ಹೌದು. ಅದರಲ್ಲಿ ಒಂದು ಪುಟ್ಟ ಮಗು ಆರ್ತಿ ಅವ್ರಿಗಿರುತ್ತೆ. ಇವ್ರು ಬಂದು ಅವರಿಗೆ ಕಿರುಕುಳ ಕೊಡ್ತಾ ಇರ್ತಾರೆ, ರಜನಿಕಾಂತ್ ಅವರು. ಕೊನೆಗೆ ಮಗು ಕ್ಲೈಮ್ಯಾಕ್ಸಲ್ಲಿ ಮಗು ಎಲ್ಲ ನೋಡ್ಕೊಂಡಿರುತ್ತೆ, ಅದು ತಂದೆಗೆ ಏನೇನು ನಡೀತು ಅನ್ನೋದನ್ನ ಹೇಳುತ್ತೆ ಮಗು. ಆ ಮಗುಗೆ ನಾನು ಫಸ್ಟ್ ಮೈಕ್ ಮುಂದೆ ನಿಂತ್ಕೊಂಡು ಡಬ್ಬಿಂಗ್ ಮಾಡಿದ್ದು. ಅದೇ ಫಸ್ಟು. ಅದಾದಮೇಲೆ ಯಾವ ಚಿತ್ರಕ್ಕೆ ಯಾವ ಬಾಲನಟರು ಬರ್ತಾರೋ ಅವ್ರಿಗೆಲ್ಲರಿಗೂ ನಾನೇ. ಈಗ ಸಮೇತ ಕೆಲವರು, ನಮ್ಮ ಡೇವಿಡ್ ಸರ್ ಅಂತ ಒಬ್ಬರಿದ್ದಾರೆ, ಸೆಬಾಸ್ಟಿನ್ ಡೇವಿಡ್ ಅಂತ, ಅವ್ರು ಯಾವುದಾದ್ರೂ ಒಂದು ಮಗುದು ಮಾಡಿಸಿದ್ರೆ ಅವ್ರು ನಂಗೆ ಫೋನ್ ಮಾಡೋದು, ಅಶಮ್ಮ ಒಂದು ಮಗುದು ಬಿಟ್ಟಿದೆ, ಕಳಿಸ್ತೀನಿ, ಮಾಡಿ ಕಳಿಸ್ಬಿಡ್ತೀರಾ ಅಂತ. ಅಂದರೆ ಅವ್ರಿಗೆ ನಾನಿನ್ನೂ ಮಗು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಮತ್ತು ಬಾಲ ನಟಿ ಅಥವಾ ಬಾಲ ನಟ ಇಬ್ರಿಗೂ ಕೊಡ್ತಿದ್ದೆ. ಬಾಲನಟ, ಹುಡುಗ ಹುಡುಗಿ ಅಂತ ಏನು ಡಿಫ್ರೆನ್ಸ್ ಇರಲಿಲ್ಲ ನನಗೆ. ಇಬ್ರಿಗೂ ಕೊಡ್ತಾ ಇದ್ದೆ. ಅಂದರೆ ಮಕ್ಕಳಲ್ಲ ಆವಾಗ, ಹೆಚ್ಚು ಕಮ್ಮಿ ನಿಮಗೆ ಮಕ್ಕಳ ವಾಯ್ಸೆಲ್ಲ ಒಂದೇ ಥರನೇ ಇರುತ್ತೆ. ಹೌದು, ಅದಕ್ಕೆ ಕೇಳಿದೆ. ಯಾಕಂದ್ರೆ ಎಸ್ ಜಾನಕಿ ಅವರು ಹಾಡೋ ಸಮಯದಲ್ಲಿ ಹುಡುಗಿ ಇರ್ಲಿ ಹುಡುಗ ಇರ್ಲಿ, ಅವರು ಎರಡಕ್ಕೂ ಸೂಟ್ ಆಗೋದು. ಹೌದು. ಆಗ ಒಂದು ಹುಡುಗ ಇತ್ತು, ಅರುಣ್ ಅಂತ, ಬಾಲನಟ ಅರುಣ್ ಅಂತ ಒಬ್ಬ ಇದ್ದ. ಆವಾಗ ಆಲ್ಮೋಸ್ಟ್ ಆ ಹುಡುಗ ಬಂದು ವಿಷ್ಣು ಸರ್ ಚಿಕ್ಕ ಹುಡುಗ, ರಜನಿ ಸರ್ ಚಿಕ್ಕ ಹುಡುಗ, ಎಲ್ಲ ಅವನೇ ಮಾಡ್ತಾ ಇದ್ದಿದ್ದು. ಅವ್ನು ಮಾಡ್ದ ಅಂದರೆ ರೌಡಿಸಮ್ ಕ್ಯಾರೆಕ್ಟ್ರೇ ಮಾಡೋನು, ಪುಟ್ಟ ಮಗು ರೌಡಿಸಮ್ ಥರ ಮಾಡೋದು. ಅವನಿಗೆ ನಾನು ಸುಮಾರು ಚಿತ್ರ ಮಾಡಿದ್ದೆ, ಡಬ್ಬಿಂಗ್ ಮಾಡಿದ್ದೆ ಅವಾಗ. ಓಕೆ. ಅಂದರೆ ಮಕ್ಕಳೆಲ್ಲ ಅವಾಗ ಗೊತ್ತಾಗ್ತಿರ್ಲಿಲ್ಲ ನಮಗೆ ಯಾವ ಮೂವಿ ಏನು ಅಂತ, ಅಷ್ಟೊಂದಿಲ್ಲ. ಆದರೆ ತುಂಬ ಬ್ಯುಸಿ ಇದ್ದೆ ನಾನು, ಮಗುನಲ್ಲೇ ತುಂಬ ಬ್ಯುಸಿ ಇದ್ದೆ. ಸೊ 2.5 ವಯಸ್ಸಿಗೆ ನೀವು ದುಡಿಯೋಕೆ ಶುರು ಮಾಡಿದ್ರಿ? 2 ವರ್ಷ 8 ತಿಂಗಳು ಅವಾಗಲೇ ದುಡಿತಾ ಇದ್ದೀರಿ. ಸೊ ನೀವು ಆಗಲೇ ಹೇಳಿದ್ರಿ, ನಾನು ಇಲ್ಲಿವರೆಗೂ ನನ್ನ ಜೀವನವನ್ನು ನನ್ನ ದುಡಿ ಮೇಲೆ ಹೆಚ್ಚು ಕಡಿಮೆ ಖಂಡಿತ. ನನಗೆ ಹೀಗಂದು ಗೊತ್ತಿಲ್ಲ, ಹೀಗಂದೇ ಗೊತ್ತಿರೋದು. ದೇವರು ಇವತ್ತು ನಾನು ನಂಬಿರೋ ಕಲಾಶಾರದೆ ಒಂದೊಂದು ಸತಿ ಅನಿಸುತ್ತೆ, ಒಂದೊಂದು ವಾರ ಮನೇಲಿ ಕೂತಿದ್ದಾಗ ಅನಿಸುತ್ತೆ, ಅಮ್ಮ ನನ್ನ ಮರ್ತು ಬಿಟ್ಟಿಯಾ ನೀನು ಅಂತ ಅನಿಸುತ್ತೆ. ಅಂದೊಂದು 10 ನಿಮಿಷಕ್ಕೆ ಅಮ್ಮ ನಾಳೆ ಫ್ರೀ ಇದ್ದೀರಾ ಅಂತ ಯಾರೋ ಒಬ್ಬರು ಫೋನ್ ಮಾಡ್ತಾರೆ. ಅವಳು ನನ್ನನ್ನು ಉಸಿರಾಕೋ ತನಕ ಇವತ್ತುವರೆಗೂ ಇಟ್ಟಿಲ್ಲ. ಇವತ್ತು ನಾನು ತಿಂಗಳಲ್ಲಿ 20ರಿಂದ 22 ದಿನ ಬ್ಯುಸಿ ಇದ್ದೀನಿ. ಅದು ಹೆಮ್ಮೆ ಇದೆ ನನಗೆ ಹೇಳ್ಕೊಳ್ಳೋಕ್ಕೆ. ಎಷ್ಟು ವಯಸ್ಸು ಈಗ ನಿಮಗೆ? ವಯಸ್ಸು ಹೇಳ್ಬಾರ್ದು ವಯಸ್ಸು ಹೇಳಬಾರ್ದು. ವಯಸ್ಸೊಂದು ಹೇಳಲ್ಲ. ನಿಮ್ಮ ವಾಯ್ಸ್ ಇದೆಯಲ್ಲ, ವಯಸ್ಸಾದರೂ ಇದಕ್ಕೆ ವಯಸ್ಸಾಗಿಲ್ಲ. ನಾನು ಈಗ ಈ ಥರ ಮಾತಾಡ್ತಾ ಇದ್ದೀನಲ್ಲ, ಮಾರಿಮುತ್ತು ಅಂತ ಒಂದು ಆರ್ಟಿಸ್ಟ್ ಇದ್ರು ಅವಾಗ, ಅವ್ರಿಗೆ ಕೂಡ ನಾನು ಡಬ್ ಮಾಡಿದ್ದೀನಿ.
ಮೈಕ್ ಮುಂದೆ ನಿಂತರೆ ಹ್ಮ್ ಅವರಲ್ಲಿ ಯಾವ ಪಾತ್ರ ತೋರಿಸ್ತಾರಲ್ಲ ಹ್ಮ್ ಆ ಪಾತ್ರಕ್ಕೆ ನಾನು ಡಬ್ ಮಾಡ್ತೀನಿ. ಆದರೆ ಹುಡುಗಿರಿಗೆ ಮಾಡಲ್ಲ ನಾನೀಗ, ಯಾಕಂದರೆ ವಾಯ್ಸ್ ಬೇಸ್ ಆಗಿದೆ ನಂದು. ಓಕೆ. ಅಮ್ಮಂದರು, ಅಜ್ಜಿ, ಈಗ ಯಾವ ಪಾತ್ರ ಬಂದರೂ ನಾನು ಆ ಪಕ್ವತೆ ಇದೆ, ಹೌದು ಪಳಗಿದೆ, ಹೌದು. ತುಂಬು ಧ್ವನಿ. ಹ್ಞೂ. ಸೊ ಈಗ ಹುಡುಗಿರಿಗೆ ಅಷ್ಟು ಹುಡುಗಿರಿಗೆ ನಾನೇ ಮಾಡಲ್ಲ ಅಂತೀನಿ. ಅಂದರೆ ಮಾಡ್ತೀವಿ, ಓಕೆ ನನಗೆ ಆರ್ಟಿಫಿಷಿಯಲ್ ಅನಿಸುತ್ತೆ, ಬೇಡಪ್ಪ ಅಂತ ನನಗೆ ಅನಿಸುತ್ತೆ. ಓಕೆ. ಎಲ್ಲೋ ಕೇಳಿದಾಗ ಅದು ನ್ಯಾಚುರಲ್ ಆಗಿ ಬರಲ್ಲ. ಅದು ಹೌದು. ಹೇಳ್ಬೋದು ನಾನು ಇವಾಗ ಅದೇ ಧ್ವನಿಗೂ ವಯಸ್ಸಿಗೂ ಇದಿಲ್ಲ ಅಂತ, ಆದರೆ ಮಾಡಕ್ಕೆ ಹೋಗ್ಬಾರ್ದು ನಾವು. ನಿಜ. ಯಾಕಂದರೆ ಅದಕ್ಕೆ ಇದ್ದಾರೆ ಆ ಧ್ವನಿಗಳಿಗೆ ಈಗ ತುಂಬ ಜನ ಇದ್ದಾರೆ. ಹ್ಮ್ ಹ್ಮ್ ಪಾಪ ಅವ್ರನ್ನ ಯಾಕೆ ನಾವು ಇದು ಮಾಡಬೇಕು? ಈಗ ನನ್ನ ಧ್ವನಿಗೆ ಕಮ್ಮಿ. ಹ್ಮ್ ಈಗ ಅಮ್ಮ ಅಜ್ಜಿ ಅಂದರೆ ಆಶಮ್ಮನ್ಗೆ ಹೇಳ್ಬಿಟ್ರಿ ಏನ್ಬಿಡ್ತಾರೆ. ಓಕೆ. ಆದ್ದರಿಂದ ನನಗೆ ಇದಿಲ್ಲ, ಅಂದರೆ ಯಾರೋ ಬರ್ತಾರೆ ನನಗೇನೋ ತೊಂದರೆ ಆಗುತ್ತೆ ನನ್ನ ಕೆಲಸಕ್ಕೆ ಅನ್ನೋದು ಇದಿಲ್ಲ. ಹ್ಮ್ ಬಟ್ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸನ ನಾನು ತುಂಬ ಪ್ರೀತಿಸ್ತೀನಿ. ಅದಿಲ್ಲದೆ ನಾನಿಲ್ಲ. ಬುದ್ಧಿ ಬರೋಕ್ಕೆ ಮುಂಚೆ ಮೈಕ್ ಮುಂದೆ ಕೂತಿದ್ದೀನಿ. ಇವತ್ತು ನಾನು ದೇವ್ರ ಹತ್ರ ಬೇಡ್ಕೋತೀನಿ, ನನ್ನ ಒಂದು ಕೊನೆ ಕ್ಷಣ ಅಂತ ಇದ್ದರೆ ಅದು ಮೈಕ್ ಮುಂದೆನೇ ಆಗಲಿ ಅಂತ. ಅದಿಲ್ಲದೆ ನಾನಿಲ್ಲ. ಎಷ್ಟು ವರ್ಷದ ಪ್ರಯಾಣ ಇದು? ಈಗ ವಯಸ್ಸು ಗೊತ್ತಾಗ್ಬಿಡುತ್ತೆ. ಹೆಚ್ಚು ಕಮ್ಮಿ 50 ವರ್ಷದ ಪ್ರಯಾಣ. 50 ವರ್ಷ? ಹಾಗಾದರೆ ನಿಮಗೊಂದು 53 ವರ್ಷ. ವಯಸ್ಸು ಕಂಡಿಡ್ದುಬಿಟ್ರ? ಓಕೆ. ಸೊ ಇಲ್ಲಿ ನೀವಾಗಲೇ ಮಾತಾಡ್ತಾ ಇದ್ರಿ, ನಿಮ್ಮ ಧ್ವನಿ ಅವರೆಲ್ಲರಿಗೂ ಬೇಕು ಅನ್ನೋವಷ್ಟು ಡಿಮ್ಯಾಂಡ್ ಇವತ್ತಿಗೂ ಇರಲಿಕ್ಕೆ ಏನು ಕಾರಣ? ನಿಮ್ಮ ವಿಶೇಷತೆ ಏನು? ನಿಮ್ಮ ಪ್ರಕಾರ ನೀವೇ ಹೇಳೋದಾದರೆ ನಿಮ್ಮ ಧ್ವನಿಯ ವಿಶೇಷತೆ ಏನು? ಅಂದರೆ ಮಕ್ಕಳಿದ್ದಾಗ ಅದು ಬೇರೆ ಥರ. ಅಂದರೆ ಆವಾಗ ಬೇಗ, ಅಂದರೆ ಅಪ್ಪನೂ ಕಂಠದಾನ ಕಲಾವಿದರಾಗಿದ್ದರು, ಅವ್ರದ್ದು ಹೆಸರು ಬೇಡ. ಸೊ ಅಮ್ಮನೂ ಕಲಾವಿದೆ ಆಗಿದ್ದರು. ಓಕೆ. ಸೊ ನಾನು ಡ್ರಾಮಾದಲ್ಲೂ ತುಂಬ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಧ್ವನಿನ ಆ್ಯಕ್ಟ್ ತುಂಬ ಚಿಕ್ಕ ವಯಸ್ಸಲ್ಲಿ ತ್ಯಾಗಿ ಅಂತ, ಶಾರೀರ ಎರಡೂ ಒಬ್ಬರದೇ ಇರುತ್ತಲ್ಲ? ಹೌದು. ತ್ಯಾಗಿ ಅಂತ ಒಂದು ಡ್ರಾಮಾ ಬುಕ್ ಇದೆ. ಅದರಲ್ಲಿ ಈವಾಗ ಗೊತ್ತಿಲ್ಲ ನನಗೆ, ಈಗ ಅದಿಲ್ಲ. ಆದರೆ ಮೈನ್ ಪೇಜಲ್ಲಿ ಮುಖಪುಟದಲ್ಲಿ ಕೂಡ ನನ್ನ ಫೋಟೋನೇ ಇತ್ತು. ಹೌದಾ? ಹೌದು. ಅಷ್ಟು ಫೇಮಸ್ಸು ತ್ಯಾಗಿ ಗೀತಾ ಅಂದರೆ, ಅಷ್ಟು ಫೇಮಸ್ ಆಗಿದೆ ನಾನು. ಮುಂಚೆ ನನ್ನ ಅಕ್ಕ ಮಾಡೋಳು ಆ ಪಾತ್ರ. ಅಕ್ಕ ಮಾಡಕ್ಕೆ ಬಿಟ್ಟ ಮೇಲೆ ನಾನು ತುಂಬ ವರ್ಷಗಳ ಕಾಲ ಮಾಡಿದೆ ಅದನ್ನು. ದಿವ್ಯ ದರ್ಶನ ಅಂತ ಒಂದು ನಾಟಕ ಇತ್ತು, ಅದರಲ್ಲೂ ನಾನು ತುಂಬ ಪಾತ್ರಗಳನ್ನ ಮಾಡಿದ್ದೀನಿ. ಸೊ ನನಗೆ ಬೇಗ ಮದುವೆ ಆಗೋಯ್ತು. 13-14 ವರ್ಷಕ್ಕೆಲ್ಲ ಮದುವೆ ಆಗೋಯ್ತು. ಸೊ ಹಾಗಾಗಿ ಸ್ವಲ್ಪ ಇಂಡಸ್ಟ್ರಿಯಿಂದ ಸ್ವಲ್ಪ ದಿನ ಬ್ರೇಕ್ ತಗೊಂಡೆ ನಾನು, ಸಣ್ಣ ಮಕ್ಕಳೆಲ್ಲ. ಆಮೇಲೆ ಒಂದು 8-9 ವರ್ಷ ನಾನು ಫುಲ್ ಎಲ್ಲ ಬಿಟ್ಟು ಮನೆಯಲ್ಲೇ ಇದ್ದೆ. ಮದುವೆ ಆದಮೇಲೆ ಸ್ವಲ್ಪ ಕಷ್ಟದ ದಿನಗಳೇ ಅವಾಗ. ಒಬ್ಬರು ದುಡಿಬೇಕು, ನನ್ನ ಹಸ್ಬೆಂಡ್ ಬಂದು ಊರವರು, ಅವರು ಅಲ್ಲೂ ಎಲ್ಲ ಮ್ಯಾನೇಜ್ ಮಾಡಬೇಕು, ಅವ್ರ ಮನೆಯೆಲ್ಲ ನೋಡ್ಕೋಬೇಕು. ಇಲ್ಲಿ ನಮ್ಮದು ಎಲ್ಲ ತುಂಬ ಸ್ವಲ್ಪ ಕಷ್ಟ ಇತ್ತು ಜೀವನ. ಆಮೇಲೆ ನಾನು ಮತ್ತೆ ಇಂಡಸ್ಟ್ರಿಗೆ ಬಂದೆ. 1995 ನಾನು ಎಂಟ್ರಿ. ಮಧ್ಯೆ ಒಂದು 8-9 ವರ್ಷ ಬಿಟ್ಟಿದ್ದೆ ಅಷ್ಟೇ. ಫಸ್ಟು ಫಿಲಮ್ ಬಂದು ಮಾಲಾಶ್ರೀ ಅವ್ರದ್ದು ಎಂಥದ್ದು ಪೊಲೀಸ್, ನೋಡಿ ಎಲ್ಲ ಮರ್ತು ಹೋಗ್ತಾ ಇದೆ, ವಯಸ್ಸಾಯ್ತು ಅಂತ ಗೊತ್ತಾಗ್ತಿದೆಲ್ಲ. ಮಾಲಾಶ್ರೀ ಅವ್ರದ್ದು ಪೊಲೀಸ್ ಕ್ಯಾರೆಕ್ಟರ್ ಅವರು ಅದರಲ್ಲಿ. ಓಕೆ. ಪೊಲೀಸ್ ಪವರ, ಪೊಲೀಸ್ ಬೆಲ್ಟು ಆ ಥರ ಏನೋ ಒಂದು ಹೆಸರು. ಲೇಡಿ ಪೊಲೀಸ್ ಅವರೇ ಲೀಡ್ ಆಗಿ ಆ್ಯಕ್ಟ್ ಮಾಡ್ತಿದ್ರು. ಅದರಲ್ಲಿ ನಾನೊಂದು ಪಾತ್ರಕ್ಕೆ ಧ್ವನಿ ಕೊಟ್ಟೆ, ಯಾವುದೋ ಒಂದು ಪಾತ್ರಕ್ಕೆ. ಓಕೆ. 10 ವರ್ಷಗಳ ನಂತರ? 95 ಹೇಳ್ತಿದ್ದೀನಿ. ಗ್ಯಾಪ್ ಆದ್ಮೇಲೆ ಮೊದಲನೇದು ಅವತ್ತು ಬಂದು ಮತ್ತೆ ನಾನು ವಾಪಸ್ ಎಂಟ್ರಿ ಆಗಿದ್ದು. ಇವತ್ತುವರೆಗೂ ನಾನು ಕೂತಿಲ್ಲ. ಓಕೆ. ಹಳಬ್ರೆಲ್ಲ ಸೊ ವೇಟ್ ಮಾಡ್ತಿದ್ರು, ಮತ್ತೆ ಬಂದ್ರಲ್ಲ ಮಕ್ಕಳು ಅಂತಲೇ ಕರೆಯೋರು. ಅವತ್ತಿಂದ ಯಾವತ್ತೂ ಕೂತಿಲ್ಲ. ಆಮೇಲೆ ಇನ್ನೂ ಒಂದು ಕೇಳಿದ್ರಿ ನೀವು, ಎಲ್ಲರಿಗೂ ಬೇಕಾಗೋದಕ್ಕೆ ಕಾರಣ ಏನು ಅಂತ. ವಿಶೇಷತೆ ಅಂದರೆ ನಾನು ಟೈಮ್ಗೆ ತುಂಬ ಗೌರವ ಕೊಡ್ತೀನಿ. ಓಕೆ. ಟೈಮ್ಗೆ. ಆಮೇಲೆ ಅಲ್ಲಿ ಹೋಗಿ 4 ಅವರ್ 5 ಅವರ್ ಇದೆ ಅನ್ನೋ ಕೆಲಸನ ನಾನು 1.5-2 ಅವರಲ್ಲಿ ಮುಗಿಸ್ಬಿಡ್ತೀನಿ. ಅಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತೀನಿ. ಇದು ಬಹಳ ಮುಖ್ಯ. ಮಾಡ್ತೀನಿ. ಆಮೇಲೆ ನಾನು ಜಾಸ್ತಿ ಹೋಗಿದ್ದ ಕಡೆ ಫೋನ್ ಉಪಯೋಗಿಸಲ್ಲ ಒಂದು. ಆಮೇಲೆ
ಒಂದು ಕಡೆ ಕೆಲಸ ಒಪ್ಕೊಂಡ್ಮೇಲೆ ಅಲ್ಲಿ ಅವತ್ತು 1,000 ರೂಪಾಯಿ ಬರುತ್ತೋ, 5,000 ಬರುತ್ತೋ, 10,000 ಬರುತ್ತೋ, ಒಂದು ದಿವ್ಸಕ್ಕೆ ಒಂದೇ ಕೆಲಸ, 4 ಕಡೆ ಕಾಲು ಹಾಕಲ್ಲ. ಯಾಕಂದರೆ ನಾನು ಇಲ್ಲಿ ಡಬ್ ಮಾಡ್ತಾ ಇರ್ತೀನಿ, ಅವರಲ್ಲಿ ಟೈಮ್ ಆಯಿತು ಅಂತ ನಮಗೆ ಫೋನ್ ಮಾಡ್ತಾ ಇರ್ತಾರೆ, ಎಷ್ಟೊತ್ತಿಗೆ ಬರ್ತೀರಾ ಅಂತಿರ್ತಾರೆ. ಇಲ್ಲಿ ನಾನು ನ್ಯಾಯ ಒದಗಿಸೋಕ್ಕಾಗೋದಿಲ್ಲ. ಅದಕ್ಕೆ ನಾನೇನು ಹೇಳೋದು ಅಂದರೆ, ಅವತ್ತು ನಮ್ಗೆ ಎಷ್ಟು ಗಂಜಿ ಸಿಗುತ್ತೋ ನಾವು ಅಷ್ಟಕ್ಕೆ ಖುಷಿ ಪಡೋಣ. ನಾಳೆ ನಮ್ಗೆ ಹಬ್ಬದೂಟ ಸಿಗ್ಬೋದು, ನಾಳೆ ಅದನ್ನು ಒಪ್ಕೊಳ್ಳೋಣ. ಸೊ ಇವತ್ತು ಹೋದರೆ ನಾನು ಗಲಾಟೆ ಎಲ್ಲೂ ಮಾಡೋದೇ ಇಲ್ಲ. ನಾನು ಬೇಗ ಹೋಗಬೇಕು, ಟೈಮ್ ಆಗೋಯ್ತು ಅಂತ ಇವತ್ತು ಹೇಳಲ್ಲ. ನಾನು ಕೆಲಸ ಮುಗಿದ್ಮೇಲೆ 1 ಅವರ್ ಕೂತಿರ್ತೀನಿ, ನೋಡಿಪ್ಪ ಚೆಕ್ ಮಾಡ್ಕೊಳ್ಳಿ. ಹೀಗಾಗಿ ನಾನೆಲ್ರಿಗೂ ಇಷ್ಟ ಆಗ್ತೀನೋ ಏನೋ ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ಬಹುಶಃ ವಯಸ್ಸವ್ರು ಮಾಡಬೇಕು ಅಥವಾ ಆ ಕ್ಷೇತ್ರಕ್ಕೆ ಬರಬೇಕು ಅಂದ್ಕೊಂಡಿರೋರಿಗೆ ಬಹಳ ದೀರ್ಘಕಾಲ ನಾವು ಡಿಮ್ಯಾಂಡಬಲ್ ಆಗಿ ಅಥವಾ ಡಿಮ್ಯಾಂಡ್ ಇರಬೇಕು ನಮಗೆ ಅಂದರೆ, ನಿಮಗೆ ಇಷ್ಟೇ ಟ್ಯಾಲೆಂಟ್ ಜೊತೆಗೆ ಆ ಕಡೆ ಕೆಲಸ ತೆಗೆಸ್ಕೊಳ್ತಿದ್ದಾರಲ್ಲ ಪ್ರೊಡ್ಯೂಸರ್, ಅವರಿಗೆ ನೀವು ತುಂಬ ಕನೆಕ್ಟ್ ಆಗಿರಬೇಕು. ಅಥವಾ ಅವರ ಕೆಲವು ವಿಚಾರಗಳಿಗೆ ನೀವು ಇಲ್ಲ ನಂಗೆ ಬಿಸಿ ಅಲ್ಲಿ ಒಪ್ಕೊಂಡಿನಿ ಇಲ್ಲಿ ಒಪ್ಕೊಂಡಿನಿ. ಸೊ ನಮಗೆ ಕಳ್ಕೊಂಡಾಗ ಈ ದಿನ ಓಕೆ, 2 ದಿನ ಓಕೆ, ಮಾರನೇ ದಿನ ಯಾರೂ ಕರೆಯಲ್ಲ. ಆಮೇಲೆ ಇನ್ನೂ ಒಂದಾಗುತ್ತೆ, ಈಗ ಬರೋರಿಗೆ ನಾನು ಅಂದ್ಕೊಂಡಿರೋಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಇದೆ. ಈಗ 10 ಆಗಲ್ಲ. ಪುಟ್ಟಣ್ಣ ಕಣಗಲ್ ಅವರಿಂದ ನಾನು ಕೆಲಸ ಮಾಡಿರೋಳು, 1 ಟೇಕ್ 100 ಟೇಕ್ ತಗೊಳ್ಳೋರವರು. ಆ 100 ಟೇಕ್ ಆದ್ರೂ ನಾವು ಕೊಡ್ತಾನೆ ಇದ್ವಿ, ಯಾವತ್ತೂ ಬೇಜಾರು ಮಾಡ್ಕೋತಿರ್ಲಿಲ್ಲ. ಈಗ ಏನಾಗುತ್ತಂದರೆ 2-3 ಸತಿ ಕೊಡ್ತಾರೆ. ಯಾಕೆ, ಏನಾಯಿತು, ಸರಿಯಾಗಿ ಕೊಡ್ತಾ ಇದ್ದೀವಲ್ಲ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮೈಕ್ ಮುಂದೆ ಕೂತ್ರೆ ಇದು ನನ್ನ ಮೊದಲನೇ ಚಿತ್ರ ಅಂತಲೇ ಕೂತ್ಕೋತೀನಿ. ನಾನು ಮೈಕ್ ಮುಂದೆ ನನಗೇನೂ ಗೊತ್ತಿಲ್ಲ, ಒಳಗಡೆ ಇರೋರು ಏನು ಹೇಳ್ಕೊಡ್ತಾರೆ ಅದಕ್ಕೆ ವೆಯ್ಟ್ ಮಾಡ್ತೀನಿ ನಾನು. ಸೊ ಇಷ್ಟು ಸಮಯ ನೀವು ಬೇಕಾಗಿರುವ ಕಲಾವಿದರೇ ಆಗಿ ಉಳ್ಕೊಂಡಿರೋದಕ್ಕೆ ಇವೆಲ್ಲ ಕಾರಣ ಆಗ್ತವೆ. ಈವನ್ ಫೋನ್ ಬಳಸಲ್ಲ ಹೆಚ್ಚು ಅನ್ನೋದು ಕೂಡ ಚಿಕ್ಕ ವಿಚಾರ ಬೇರೆಯವ್ರಿಗೆ ಇರ್ಬೋದು, ಬಟ್ ಅದು ಮ್ಯಾಟ್ರ್ ಆಗುತ್ತಲ್ಲ. ಹೌದು. ಯಾಕಂದರೆ ಅವರಿಗೆ ಇವರೇನಮ್ಮ ಇವಮ್ಮನ ಕರೆಸ್ಬಿಟ್ಟು ನಮ್ಗೊಳ್ಳೆ ತಲೆನೋವು ಅಂತ ಅವ್ರಿಗೆ ಅನ್ನಿಸ್ಬಾರ್ದಲ್ಲ. ಹೌದು, ಈ ಥರದ್ದು ಎಡವಟ್ಟು ಮಾಡ್ಕೊಳ್ತಾರಲ್ಲ ಇವತ್ತಿನವ್ರು ಕೆಲವು. ಹೌದು. ಅಂದರೆ ನಾನು ಹೇಳೋದೇನೆಂದರೆ, ಮೈಕ್ ಮುಂದೆ ಕೂತಾಗ ಈವನ್ ಏನೋ ಒಂದು ಮನೆಯಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಅಂದಾಗ ನೀವು ಫೋನ್ ಇಟ್ಕೊಳ್ಳಿ. ಓಕೆ, ಪಟ್ಟಂತ ಒಂದು ಫೋನ್ 1 ಸೆಕೆಂಡ್ ಅಪ್ಪ ಅಂತ ಹೇಳಿ ತೊಗೋಬೋದು, ತೊಂದರೆ ಇಲ್ಲ. ನಾನು ಹೇಳೋದೇನೆಂದರೆ, ಅವ್ರದ್ದು ಥಿಯೇಟ್ರಿಗೆ 1 ಅವರ್ಗೆ ಇಷ್ಟು ಅಂತ ದುಡ್ಡು ಓಡ್ತಾ ಇರುತ್ತೆ. ಹೌದು. ನಾವು ಪದೇ ಹಾಂ ಹೇಳಿ, ಹಾಂ ಹೌದಾ ನಾಳೆನಾ ಬರ್ತೀವಿ ಅಂತ ನಾವು ಮಾತಾಡ್ತಾನೆ ಇದ್ದಾಗ ಒಳಗಡೆ ಇರೋರಿಗೆ ತೊಂದರೆ ಆಗುತ್ತೆ, ಬೇಜಾರಾಗುತ್ತೆ ಕೂಡ. ಅವ್ರಿಗೆ ಬೇಜಾರಾಗೋದಲ್ಲ, ನಾವು ಕಲಾಶಾರದೆಗೆ ಏನು ಗೌರವ ಕೊಟ್ವಿ ಅಂತಾಗತ್ತೆ. ನಿಜ. ಆ್ಯಂಡ್ ನಿಮ್ಮ ಬಗ್ಗೆ ಇಂಪ್ರೆಷನ್ನೇ ಹೋಗ್ಬಿಟ್ರೆ ಅವರು ಅದನ್ನು 2 ಕಡೆ ಹೇಳ್ತಾರೆ. ಹೌದು, ಖಂಡಿತ ಹೇಳ್ತಾರೆ. ಎಲ್ಲ ಕಡೆ ಹಾಳು. ಹೌದು. ಸೊ ಈ ಎಲ್ಲವೂ ಸೇರಿ ಅಥವಾ ಈ ಪುಟ್ಟ ವಿಚಾರಗಳು ಕೂಡ ನಿಮ್ಮನ್ನು ಇವತ್ತಿಗೂ ಮೊದಲು ಟೈಮಿಂಗ್ಸು ಸರ್, ನೀವು 10 ಗಂಟೆ ಅಂದರೆ ನಾನು ಅಟ್ಲೀಸ್ಟ್ ಒಂದು 10 ಕಾಲ್ಗಾದರೂ ಇರಬೇಕು. ನಾನು 12 ಗಂಟೆ ತನಕ ಬರಬಾರ್ದು. ಅವಳು ಎಷ್ಟೊತ್ತು ಕಾಯ್ತಾಳೆ ಸರ್, ಕಲಾದೇವತೆ. ನಿಜ. ಎಷ್ಟೊತ್ತು ಕಾಯ್ತಾಳೆ ನಮ್ಮನ್ನು, ಅಲ್ವಾ? ಇವತ್ತು ನನ್ನ ದೊಡ್ಡ ಮಗ ಅಮೇರಿಕಾದಲ್ಲಿದ್ದಾನೆ. ನನ್ನ ಚಿಕ್ಕ ಮಗ ಹೇಳ್ತಾನೆ, ಅಮ್ಮ 1 ಅವರ್ ಲೇಟಾಗಿ ಹೋಗು ಅಂತಾನೆ. ನನ್ನ ದೊಡ್ಡ ಮಗ ಹೇಳ್ತಾನೆ, ಅಮ್ಮ ಇವತ್ತು ಬೇಡಿಕೆಯಲ್ಲಿರೋ ಕಾರಣ ಏನು ಗೊತ್ತಾ, ಅವರು ಮಾಡ್ಕೊಂಬಂದಿರೋ ಒಂದು ಸಂಸ್ಕಾರ ಸಂಪ್ರದಾಯ, ನಾನು ಈ ಟೈಮ್ಗೆ ಹೋಗಬೇಕು. ದೊಡ್ಡವರು ಚಿಕ್ಕವರು, ತುಂಬ ಕಮ್ಮಿ ಪೇಮೆಂಟು ದೊಡ್ಡ ಪೇಮೆಂಟು ಅದು ನನಗೆ ಮೇಯ್ನ್ ಅಲ್ಲ. ನನ್ನ ಟೈಮು ನಾನು ಅಲ್ಲಿ ಇರಬೇಕು. ಈಗ ನಿಮ್ಮ ನೋಡಿ 10:15 ಅಂದೆ, 10:40ಕ್ಕೆ ನಾನು ಇಲ್ಲಿದ್ದೆ. ನಂಗೆ ನಿಮ್ಮ ದಾರಿ ಗೊತ್ತಿಲ್ಲ, ಎಷ್ಟು ದೂರ ಇದೆ ಅಂತಲೂ ನಂಗೆ ಗೊತ್ತಿಲ್ಲ. 9 ಗಂಟೆಗೆ ನಾನು ಕೂತೋಳು ಗಾಡೀಲಿ, ಬಂದಾಗ 1 ಗಂಟೆ 40 ನಿಮಿಷ ಆಯಿತು. ಹೀಗೆ 10 ನಿಮಿಷ ಲೇಟ್ ಆಗಬಹುದು, ಬಟ್ ಹೇಳಿ ನಾವು ಯಾರನ್ನೂ ಕಾಯಿಸಬಾರ್ದು. ವೆರಿ ಗುಡ್. ಈ ದಾರಿಯಲ್ಲಿ ನಮಗೆ ಡಿಮ್ಯಾಂಡ್ ಇದೆ ಅನ್ನೋ ಕಾರಣಕ್ಕೆ ಅಹಂಕಾರ ಪ್ರವೇಶ ಮಾಡೋ ಸಾಧ್ಯತೆಯೂ ಇರುತ್ತೆ. ಹಾಗೆ ಅಹಂಕಾರ ತಂದುಕೊಂಡು ಕಾಲಕ್ರಮೇಣ ಶಾಶ್ವತವಾಗಿ ಮನೇಲಿ ಕೂತವರು ಇದ್ದಾರೆ. ಅದು ಬೇರೆ ಕಲಾವಿದರು ಇರ್ಬೋದು. ಹೌದು. ನಿಮ್ಮ ಅನುಭವಕ್ಕೆ ಬಂದಿದೆಯಾ ಅಂಥದ್ದು? ಐ ಮೀನ್ ನೋಡಿದ್ದೀರಾ ಅಂತ ಸುತ್ತಮುತ್ತ? ಓಕೆ, ತಮ್ಮ ನಾನು ನೋಡಿದ್ದೀನಿ. ಯಾಕಂದರೆ ಅದು ಪಾಠ ಒಂದು ಇಲ್ಲಿ ಮಾತ್ರ ಸರ್. ಒಂದು ಉದಾಹರಣೆ ಕೊಡ್ತೀನಿ ನಾನು. ವೀರ ಕನ್ನಡಿಗ ಅಂತ ಒಂದು ಪಿಕ್ಚರ್ ಡಬ್ ಮಾಡಿದೆ ನಾನು.
ಪುನೀತ್ ಅವ್ರದ್ದು. ಅದರಲ್ಲಿ ಒಂದು ಪುಟ್ಟ ಮಗುಗೆ ಮಾಡಿದೆ. ಅವ್ರು ಕುತ್ತಿಗೆ ಮೇಲೆ ಇಟ್ಕೊಂಡು ತಿರುಗ್ತಾ ಇರ್ತಾರೆ ಪುನೀತ್ ಸರ್. ಹೌದು ಮುನ್ನ ಅಂತ ಮಗು, ಶಾಲೆಗೆ ಸೇರಿಸಿ ಅದು ಮುನ್ನ ಅಂತ ಕರೀತಾರತ್ತ ಅವ್ರನ್ನ ಶಾಲೆಗೆ ಸೇರ್ಸಕ್ಕೆ. ಆ ಮಗುಗೆ ನಾನೇ ವಾಯ್ಸ್ ಕೊಟ್ಟಿರೋದು. ಹೌದಾ? ಅದಾದ್ಮೇಲೆ ಆ ಟೀಚರ್ಗೂ ನಾನೇ ಕೊಟ್ಟಿರೋದು, ಸ್ಕೂಲಲ್ಲಿ ಒಂದು ಟೀಚರ್. ಆಮೇಲೆ ಹೀಗೆ ಒಂದು 2-3 ಕೊಟ್ಟೆ. ಅವತ್ತು ಅಪ್ಪಾಜಿ ಬಂದಿದ್ರು. ಅವತ್ತು ಪುನೀತ್ ಸರ್ ಅವರು ಒಂದು ಹಾಡು ಹೇಳಬೇಕಿತ್ತು. ಆ ನಾಯಿರೆ ಅವತ್ತು ಹಾಡು ಇದಿತ್ತು, ರೆಕಾರ್ಡಿಂಗ್ ಇತ್ತು. ಆಮೇಲೆ ನಾನು ಮಾಡ್ತಾಯಿದ್ದೆ. ಅಪ್ಪಾಜಿ ಬಂದು ನಂಗೆ ಮುಂಚೆಯಿಂದ ಅಂದರೆ ಅಮ್ಮನಿಂದ ಗೊತ್ತು. ಅಂದರೆ ನಾವು ಅವ್ರ ಪಿಕ್ಚರ್ ತುಂಬ ಡಬ್ಬಿಂಗ್ ಮಾಡಿದ್ದೀವಲ್ಲ ಜೊತೆ. ಅಲ್ಲಲ್ಲ, ನಮ್ಮ ತಾಯಿಯವರು ಒಂದ್ಸಲ ಭೇಟಿ ಎಲ್ಲ ಮಾಡಿಸಿದ್ರು. ಅವ್ರಿಗೆ ಹಳೆ ಪರಿಚಯ ಅಲ್ಲ, ಅವ್ರ ಜೊತೆಲಿ ಅಮ್ಮ ಆ್ಯಕ್ಟ್ ಮಾಡ್ಕೊಂಡಿದ್ರು ಡ್ರಾಮಾ ಕಂಪ್ನಿಲಿ. ಸೊ ಅವಾಗ ಹೋದಾಗ ಅಪ್ಪಾಜಿ ಒಂದು ಮಾತು ಹೇಳಿದ್ರು, ಕಲಾಶಾರದೆ ಆ ಡಬ್ಬಿಂಗ್ ಆದಮೇಲೆ ಅವ್ರು ಒಳಗೆ ಕೂತಿದ್ರಂತೆ, ನಂಗೆ ಗೊತ್ತಿಲ್ಲ ನಾನು ಡಬ್ ಮಾಡುವಾಗ. ಆಮೇಲೆ ಬಂದಮೇಲೆ ಹೊರಗಡೆ ಬಂದರು, ಕಲಾಶಾರದೆ ತುಂಬ ಜನನ ಒಟ್ಟಿಗೆ ಸೇರಿ ತಬ್ಕೋತಾರಮ್ಮ, 150-200 ಜನ ಅವ್ರ ಕೈಗೆ ಸಿಗ್ತಾರೆ. ಅದರಲ್ಲಿ ಯಾರು ಹೃದಯಕ್ಕೆ ಹತ್ತಿರ ಆಗ್ತಾರಲ್ಲ ಅವ್ರು ತಬ್ಕೊಂಡಾಗ, ಅಂಥವ್ರು ಮಾತ್ರ ನಿಮ್ಮ ಥರ ಕಲಾವಿದರಾಗೋದಕ್ಕೆ ಸಾಧ್ಯ. ಚೇಂಜಸ್ ಕೊಡೋದು, ಅಲ್ಲಲ್ಲೇ ಚೇಂಜಸ್ ಕೊಡೋದು ಸಾಕು. ನನಗೆ ಎಷ್ಟೋ ಸಂಪತ್ತು, ಕೋಟಿ, ಎಷ್ಟೋ ಬಂದಷ್ಟು ಅನುಭವ ಆಗೋಯ್ತು ಅವತ್ತು ನನಗೆ ಅಣ್ಣವ್ರು ಹೇಳಿದಾಗ. ಹೌದು, ಆಚೆ ಕಡೆ ಕುತ್ಕೊಂಡು ಮಾತಾಡ್ತಿರ್ತೀವಲ್ಲ ನಾವು. ಹೌದು, ನನಗದೆಲ್ಲ ತುಂಬ ನೆನಪಿದೆ. ಪುನೀತ್ ಅವರು ಅವ್ರದ್ದು ಎಲ್ಲ ಪಿಕ್ಚರು ನಾನು ಡಬ್ ಮಾಡಿದ್ದೀನಿ. ಅವ್ರ ಪಿಕ್ಚರ್ 100 ಡೇಸ್ ಹೋಗಿರೋದು ಎಲ್ಲ ಶೀಲ್ಡು ನಮ್ಮ ಮನೇಲಿದೆ. ಎಲ್ಲದಕ್ಕೂ ಬೆಳ್ಳಿ ಲೋಟನೇ ಕೊಟ್ಟಿರೋದು ಅವರು ಇದೆ. ಅಂದರೆ ನಾವು ಚಿಕ್ಕ ಮಕ್ಕಳಿಂದನೂ ಇರೋದ್ರಿಂದ. ಆಮೇಲೆ ಶಿವಣ್ಣವರು ಕೂಡ ಅಷ್ಟೇ, ಸಿಕ್ಕರೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಂದರೆ ಅಪ್ಪ ಅವರೆಲ್ಲ ಅವಾಗಿಂದ ಗೊತ್ತಲ್ಲ ಅವ್ರಿಗೆ, ನಾವು ಮಕ್ಕಳಿಂದ ಗೊತ್ತಲ್ಲ. ಪುನೀತ್ ಅವ್ರದ್ದು ರೀತಿನೇ ನೀವು ಕೂಡ ಬಾಲಕಲಾವಿದರಾಗಿ ಅವ್ರ ಜೊತೆ ಪ್ರಯಾಣ ಮಾಡಿದ್ದೀರಿ. ಸ್ವಲ್ಪ ವಯಸ್ಸಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ, ಬಟ್ ಅವ್ರ ರೀತಿಯಲ್ಲೇ ಪ್ರಯಾಣ ಮಾಡಿರೋರು ನೀವು ಕೂಡ. ಸೊ ಅವರೊಂದಿಗೆ ಏನಾದರೂ ಅನುಭವ ಇದೆಯಾ, ಮಾತುಕತೆ ಆಡಿರೋದು ಪುನೀತ್ ಸರ್ ಜೊತೆ? ಅಂದರೆ ಏನಂದರೆ ಡಬ್ಬಿಂಗಲ್ಲಿ ಏನಾಗುತ್ತೆ ಅಂದರೆ, ನಾವು ಶೂಟಿಂಗಲ್ಲಿ ಎಲ್ಲೂ ಸಿಕ್ಕಲ್ವಲ್ಲ. ಡಬ್ಬಿಂಗಲ್ಲಿ ಏನಾಗುತ್ತೆ ಅಂದರೆ, ನಂದಿದ್ರೆ ನಾನು ಒಂದಿನ ಹೋಗಿರ್ತೀನಿ, ಅವ್ರದ್ದಿದ್ರೆ ಅವರು ಒಂದಿನ ಬರ್ತಾರೆ. ಎಲ್ಲೋ 100 ಡೇಸ್ ಫಂಕ್ಷನ್ ಆಗುತ್ತಲ್ಲ, ಆ ಟೈಮಲ್ಲಿ ಸ್ಟೇಜ್ ಮೇಲೆ ಕರೆದಾಗ ಅವರು, ಅಮ್ಮ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ತುಂಬ ದಿನ ಆಯಿತು, ಈ ಥರ ಮಾತಾಡ್ಕೋತೀವಿ ಅಷ್ಟೇ. ಬಟ್ ಇದರಲ್ಲಿ ಸಿಕ್ಕಿದ್ರು, ಅಭಿ ಪಿಕ್ಚರ್ ಟೈಮಲ್ಲಿ ಸಿಕ್ಕಿದ್ರು, ಒಟ್ಟಿಗೆ ಕೂತ್ಕೊಂಡು ಅಲ್ಲೆಲ್ಲ ಊಟ ಮಾಡಿದ್ವಿ ಆಕಾಶ ಆಡಿಯೋದಲ್ಲಿ. ಅಭಿ ಪಿಕ್ಚರು ವೀರ ಕನ್ನಡಿಗದಲ್ಲೂ ಅಷ್ಟೇ, ನಾಯಿರೆ ಹಾಡು ಹೇಳಿದ್ದಿನ ನಾನು ಅವತ್ತು ಅಲ್ಲೇ ಇದ್ದೆ. ಅವ್ರದ್ದೊಳಗಡೆ ಶೂಟಾಗಿ ಸಾಂಗ್ ಇದಾಗ್ತಿದ್ದಾಗ ಅವತ್ತು ನಾನು ಅಲ್ಲೇ ಇದ್ದೆ. ಬಟ್ ಚೆಂದ ಮಾಡಿ ಮಾತಾಡ್ತಾರೆ. ಏನು ಅನಿಸುತ್ತೆ ಆ ಮನುಷ್ಯನ ಬಗ್ಗೆ? ನಾನು ಅಳಿಸಿದ್ರೆ ಇವಾಗ ಎಲ್ಲ ನನ್ನ ಮೇಕಪ್ ಎಲ್ಲ ಹೊರಟೋಗುತ್ತೆ. ಮೇಕಪ್ ಇಲ್ಲ, ಎಲ್ಲ ಹೊರಟೋಗುತ್ತೆ. ಅವರ ಭಾಳ ಸಮಯ ನೋಡಿರೋರು ಅವ್ರನ್ನ. ಅಲ್ಲಲ್ಲ, ನನಗೇನನ್ಸುತ್ತೆ ಅಂತಂದರೆ, ಅವರು ಒಳ್ಳೆತನನೇ ಬೇಗ ಕರ್ಕೊಂಬಿಟ್ರ ದೇವರು ಅಂತ, ಅವ್ರಿಗೆ ತುಂಬ ಇಷ್ಟ ಆಗೋದ್ರ ಅಂತ. ನಮಗೆ ನಿಜವಾಗ್ಲೂ ಕೆಲವ್ರದ್ದು ಗೊತ್ತಿತ್ತು, ಅವರು ದಾನ ಧರ್ಮ ಮಾಡ್ತಾರೆ, ಎಲ್ಲರನ್ನೂ ನೋಡ್ಕೋತಾರೆ ಅಂತ ಕೆಲವೊಬ್ರದ್ದು ಗೊತ್ತಿತ್ತು. ಬಟ್ ಅವತ್ತು ಅವ್ರಿಗೆ ಆ ಥರ ಆಗಿದ್ದ ದಿನ ನಾನು ಟಿ ವಿ ಮುಂದೆ ಕುಸ್ತೋಗ್ಬಿಟ್ಟಿದ್ದೆ. ಅವತ್ತಿಡೀ ನಾನು ಸೋಫಾ ಬಿಟ್ಟು ಎದ್ದಿಲ್ಲ. ಸುಳ್ಳು 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 ಅಂದ್ಕೊಂಡೇ ಕೂತಿದ್ದೆ ನಾನು. ದೇವ್ರಿಗೆ ತುಂಬ ಇಷ್ಟ ಆಗಿಬಿಟ್ರು ಅವರು. ಅವ್ರ ಬಗ್ಗೆ ನಾವು ಏನು ಮಾತಾಡಿದ್ರು ಅಂದರೆ ಏನೋ ಉಪೇಕ್ಷೆನಲ್ಲಿ ಮಾತಾಡಿದಾಗ ಅನಿಸ್ಬಿಡತ್ತೆ. ಒಂದು ರೀತಿ ನೋಡಿದ್ರೆ ಒಂಥರ ನನ್ನ ಪ್ರಕಾರ ಅಪ್ಪು ಥರ ಇನ್ನೊಬ್ಬರು ಸಾಧ್ಯ ಇಲ್ಲ. ಅಪ್ಪುನೇ. ನಾವು ಸುಮ್ಮನೆ ಏನಾದರೂ ಒಂದು ಮಾತಾಡ್ಕೋಬೋದಷ್ಟೇ, ಅದು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಮಾಡಿದ್ದಾರೆ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಒಬ್ರಿಗೂ ಗೊತ್ತಾಗಿಲ್ಲ, ಕೊನೆ ತನಕ ಗೊತ್ತಾಗಿಲ್ಲ. ಮಾಡಿಬಿಟ್ಟು ಅದನ್ನು ಹೇಳ್ಕೋಬಾರ್ದು ಅಂತಲೇ ಹೇಳ್ತಿದ್ರಂತೆ ಅವರು ಎಲ್ಲರಿಗೂ. ಅದು ನಮ್ಮ ತನಕ ಬಂದೇ ಇಲ್ವಲ್ಲ. ಅಂದರೆ ಯಾರೇ ಹೆಲ್ಪ್ ಮಾಡ್ಕೊಂಡು ಅವರೊಂದು ಮಾತು ಅವ್ರಿಗೆ ಹೇಳಿದಾಗ ಅವರು ಯಾರು ಹೇಳಲ್ವಲ್ಲ ಬಂದು ಆಚೆ ಬಂದು, ಅಲ್ವಾ? ಅವರು ಅಷ್ಟೇ, ಇವಾಗ ಅಶ್ವಿನಿ ಮೇಡಮ್ ಅವರು ಅಷ್ಟೇ, ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತಿದ್ದಾರೆ. ಆದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾರೆಲ್ಲಿ ಏನು ನಡೀತಿದೆ ಅಂತ. ಅದೇ ಒಬ್ಬರು ರಾಜಕಾರಣಿಗಳು ಅವರು ಇವರ ಮಾಡಿದಾಗ ಬ್ಯಾನರ್ ಹಾಕಿಸ್ತಾರೆ, ಅದಕ್ಕೊಂದು ಫಂಕ್ಷನ್ ಮಾಡ್ತಾರೆ. ಒಂದು ಚೆಕ್ ಯಾರಿಗೋ ಕೊಡಬೇಕಂದ್ರೆ ಅದೊಂದು ಫಂಕ್ಷನ್ ಮಾಡ್ತಾರೆ. ನಮ್ಮ ಡಬ್ಬಿಂಗ್ ಆರ್ಟಿಸ್ಟೇ ಒಬ್ಬರಿದ್ದರು, ಶಿವಮೂರ್ತಿ ಅಂತ. ಅವರಿಲ್ಲ, ಆತ ತೀರ್ಕೊಂಡ್ರು. ಅವ್ರಿಗೇನೋ ಕಾಲಿಗೆಲ್ಲ ಏಟಾಗಿ ತೀರ್ಕೊಂಡ್ರು. ಅವ್ರು ಅವಾಗ ನಂಗೆ ಹೇಳಿದರು, ನಂಗೆ ತುಂಬ ಹೆಲ್ಪ್ ಮಾಡಿದಾರಮ್ಮ
ಆದರೆ ಹೇಳಬೇಡಿ ಅಂತಾರೆ, ಹ್ಮ್ ಯಾರಿಗೂ ಹೇಳಬೇಡಿ ಅಂತಾರೆ. ಬಟ್ ಏನೇ ಇರಲಿ ಸರ್, ಎಂಥ ವ್ಯಕ್ತಿನ ಕಳ್ಕೊಂಡ್ವಿ ನಾವು. ನಿಜ. ನಾವು ಯಾರನ್ನು ಕಳ್ಕೊಂಡ್ವಿ? ಅಷ್ಟೇ ಅಲ್ವೇ, ಶರಣರ ಸಾವನ್ನ ಮರಣದಲ್ಲಿ ಕಾಣುವನ್ನು ಹಾಗೆ ಅವರ ನಿರ್ಗಮನದ ನಂತರವೂ ಅವರನ್ನು ಸ್ಮರಣೆ ಮಾಡೋ ರೀತಿ ಇದೆಯಲ್ಲ, ಅವರ ಹುಟ್ಟುಹಬ್ಬವೋ ಅಥವಾ ಅವರ ತೀರು ಹೋಗಿದ್ದ ದಿನವಾದರೂ ಆ ಸಮಾಧಿ ಹತ್ರ ಹೋಗಿ. ಆ್ಯಂಡ್ ನನಗನ್ಸುತ್ತೆ ಅವರು ಒಂದು ಸಿನಿಮಾ ಮಾಡಿದರೆ ಎಷ್ಟು ಜನಕ್ಕೆ ಅನ್ನ ಸಿಗ್ತಿತ್ತಲ್ಲ ಅಲ್ಲಿ. ಖಂಡಿತ ಹೌದು. ಒಂದು ನಷ್ಟ ಎಷ್ಟು ಸರ್, ಜನರ ನಾವು ಇನ್ನು ಶತದಿನೋತ್ಸವ ಕಾಣೋದಿಲ್ಲ ಸರ್. ಅನ್ನ ಕಿತ್ಕೊಳ್ತಲ್ಲ. ಅವರು ಪಿಕ್ಚರು ನಿಜ, ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ ನೋಡೋ ಥರ 100 ಡೇಸೇ. ಇರ್ತಿತ್ತು. ಅಲ್ಲ, ನಾನು ಹೇಳ್ತೀನಿ, ನಾನು ಒಂದು ಸುವರ್ಣ ಯುಗದಲ್ಲಿ ನಾನು ಡಬ್ಬಿಂಗ್ ಆರ್ಟಿಸ್ಟಾಗಿ ಬಂದೆ. ನಾನು ಅಪ್ಪು ಸರ್ ಮಾಡಿದ ಎಲ್ಲ ಪಿಕ್ಚರ್, ಸುಮಾರು ಪಿಕ್ಚರ್ 100 ಡೇಸೇ. ಅಭಿ, ಆಕಾಶು, ಆಮೇಲೆ ರಾಜ್ಕುಮಾರ, ಅಲ್ಲ ಎಲ್ಲ ಶೀಲ್ಡು ನನ್ನ ಹತ್ರ ಇದೆಲ್ಲ. ನಾನು ಎಷ್ಟು ಖುಷಿ ಪಡಬೇಕು ಹೇಳಿ, ಅಪ್ಪು ಸರ್ ನಮ್ಮ ಮುಟ್ಟಿಗಿದ್ದಾರೆ. ಆಮೇಲೆ ಇನ್ನೊಂದು ಭಾಗ್ಯವಂತ ಅಂತ ಒಂದು ಮಾಡಿದ್ರಲ್ಲ, ಅವಾಗೆಲ್ಲ ಪಿಕ್ಚರಲ್ಲಿ ಮಕ್ಕಳು ಎಷ್ಟು ಗೇಲಿ ಮಾಡ್ಕೊಂಡು ಡಬ್ಬಿಂಗ್ ಮಾಡಿದ್ದೀವಿ ಗೊತ್ತಾ ಆ ಪಿಕ್ಚರ್. ನಾವೆಲ್ಲರೂ ತೀಟೆಗಳೇ. ನಾನು ಒಂದು ಮಗುಗೆ ಮಾಡಿದ್ದೀನಿ ಅದರಲ್ಲಿ. ನಾವೆಲ್ಲರೂ ಪುಂಡ್ರೆ, ನಮ್ಮನ್ನೆಲ್ಲ ಹಿಡ್ಕೊಂಡು ಅವ್ರು ಡಬ್ಬಿಂಗ್ ಮಾಡಿದಾರಲ್ಲ ಅವಾಗ ಹೇಳಿದ್ದು. ಆಮೇಲೆ ಆ ನಗು ಮುಖ ಸರ್, ಹುಟ್ಟಿದಾಗಿಂದ ಕೊನೆವರೆಗೂ ಅವ್ರ ಮುಖದಲ್ಲಿ ಇದ್ದಿದ್ದ ನಗು ಬೇರೆ ಯಾರ ಮುಖದಲ್ಲೂ ಇರಲಿಲ್ಲ. ಯಾರೇ ಆಗಲಿ, ಯಾರೇ ಸಿಕ್ಕಲಿ, ಅವ್ರನ್ನ ಹೃದಯಕ್ಕೆ ತಬ್ಕೊಂಡೇ ಅವರು ವಿಶ್ ಮಾಡ್ತಾಯಿದ್ದಿದ್ದು. ಹೌದಾ? ಅವ್ರನ್ನ ಹಿಂಗೆ ಒಂದು ಸತಿ ಹಗ್ ಮಾಡ್ಕೊಳ್ಳೋರು ಅವರು. ಅಷ್ಟು ಆತ್ಮೀಯರವರು, ಎಲ್ರಿಗೂ ಆತ್ಮೀಯರು. ಎಷ್ಟೇ ಸುಸ್ತಾಗಿದ್ರು ಎದುರುಗಡೆ ಇರೋ ವ್ಯಕ್ತಿ ಬಂದು ಸರ್ ನಮಸ್ತೆ ಅಂದರೆ ಹಾಂ ಹಲೋ ನಮಸ್ತೆ ಅಂತ ಅವ್ರಿಗೆ ಅಷ್ಟು ನಗ್ನಗ್ತಾನೆ ಮಾತಾಡ್ಸೋರು. ಹೋಗ್ರಿ ಅಂತಿರಲಿಲ್ಲ. ಮತ್ತು ನಿಮ್ಮ ಪ್ರೊಫೆಷನ್ಗೆ ಮತ್ತೆ ಬರೋದಾದರೆ, ಅಂದರೆ ಬೇರೆ ಬೇರೆ ಪಾತ್ರಗಳಿಗೆ ನಿಮ್ಮ ಧ್ವನಿಯನ್ನು ಹೊಂದಿಸಬೇಕಲ್ಲ, ಅದೆಷ್ಟು ಕಷ್ಟ ಇರುತ್ತೆ ನಿಮಗೆ? ನನಗೆ ಏನು ಗೊತ್ತಾ ಸರ್, ನನಗೆ ಮೈಕ್ ಮುಂದೆ ನಾನು ನಿಂತ ಮೇಲೆ, ನನಗೆ ಸ್ಕ್ರೀನ್ ಮೇಲೆ ಒಬ್ಬರನ್ನ ಆರ್ಟಿಸ್ಟ್ ತೋರಿಸಿ ನೀವು ಇವ್ರಿಗೆ ಮಾತಾಡಿ ಅಂದಾಗ ನನಗೆ ಯಾವತ್ತೂ ಅವ್ರ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಅದು ಹೊಂದ್ಸೋದು ಕಷ್ಟ ಆಗ್ತಿರಲಿಲ್ಲ. ವಿನಯ ಪ್ರಸಾದಮ್ಮ ಅಂತ ಒಬ್ಬರಿದ್ದಾರೆ, ವಿನಯ ಪ್ರಸಾದಮ್ಮ ಇದೆ. ಅವರು ಆ್ಯಕ್ಚುಲಿ ಸೀರಿಯಲ್ ಮಾಡಿದ್ರೆ ಅವ್ರಿಗೆ ನಾನೇ ವಾಯ್ಸ್ ಕೊಡೋದು, ಅವ್ರ ಧ್ವನಿನೇ ಕೊಡ್ತೀನಿ ನಾನು. ಅದೇ ನಮ್ಮ ಕಡೆ ಸಾಂಬಾರು ಅಂದರೆ ನಮ್ಮ ಕಡೆ ಪಿಕ್ಚರ್ಗೆಲ್ಲ ಅವರೇ ಕೊಡ್ತಾರೆ. ಓಕೆ. ಡೈರೆಕ್ಟ್ ಲೈವ್ ಸೀರಿಯಲ್ ಜಿ ಕನ್ನಡದಲ್ಲ ಅದೇ ಮಾಡ್ತಾರೆ. ಉದಯದಲ್ಲಿ ಮಾಡಿದ್ದಾರೆ ಅವರು, ಬಂಗಾರ ಅಂತ ಮಾಡಿದ್ದಾರೆ, ಒಂದು ಸುಂದರಿ ಅಂತ ಒಂದು ಮಾಡಿದ್ದಾರೆ, ಇನ್ನೊಂದು ಯಾವುದೋ ನೆನಪಾಗ್ತಿಲ್ಲ. ಆಮೇಲೆ ಅವರೇ ನನಗೆ ಒಂದು 4-5 ಮೂವಿ ಕೂಡ ಕೊಟ್ಟರು. ಅವ್ರು ತುಂಬ ಬ್ಯುಸಿ ಇದ್ದಾಗ. ಬೇರೆಯವ್ರದ್ದು ಯಾರು ಚಿಕ್ಕ ಪುಟ್ಟ ಪಿಕ್ಚರ್ಗಳು ಮಾಡಿರ್ತಾರಲ್ಲ, ಆಶಮ್ಮ ನಂಗೆ ತುಂಬ ಬ್ಯುಸಿ ಇದ್ದೀನಿ, ಅವ್ರು ಅರ್ಜೆಂಟ್ ಇದ್ದಾರೆ ಅಂತ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಸೊ ನಾನು ಮಾತಾಡಿದ್ರೆ ಅವ್ರು ಮಾತಾಡಿದಾರ ನಾನು ಮಾತಾಡಿದಾರ ಯಾರಿಗೂ ಗೊತ್ತಾಗಲ್ಲ. ಆದರೆ ನನಗೆ ಸ್ಕ್ರೀನ್ ಮೇಲೆ ಅವ್ರ ಪಿಕ್ಚರ್ ಬರಬೇಕು, ಅವ್ರಿಗೆ ನಾನು ಹೊಂದಿಸ್ಬೇಕು ಮುಖ ಅಂದರೆ ಧ್ವನಿ ಅವ್ರಿಗೆ ನಾನು ಹೊಂದಿಸ್ಬೇಕು ಅಂದರೆ. ಯಾಕಂದರೆ ನೀವು ಮಕ್ಕಳದ್ದು ಮಾಡಿದ್ದೀರಿ, ವಯಸ್ಕರದ್ದು ಮಾಡಿದ್ದೀರಿ. ಸೊ ಆ ಪಾತ್ರಗಳೆಲ್ಲದಕ್ಕೂ ಅದೇ ವಯಸ್ಸಿಗೆ ನೀವು ತಲುಪಿ ಅಲ್ಲಿ ಧ್ವನಿ ಹೊರಡಬೇಕಂದ್ರೆ ಅದೊಂದು ಪರಕಾಯ ಪ್ರವೇಶವೇ ಆಗಿರಬೇಕು. ಹೌದು, ತುಂಬ ಕಷ್ಟ ಕೂಡ ಇದೆ. ವಿಭಿನ್ನ ಪಾತ್ರಗಳಲ್ವೇ. ಈಗ ನಾನೊಬ್ಬ ಶ್ರೀನಿವಾಸನ್ ಆಗಿ ನನಗೆ ನನ್ನ ಧ್ವನಿ ಕೊಟ್ಕೊಳ್ಳೋದು ಫೈನ್, ಯಾಕಂದರೆ ನಂದು ಡಿಫಾಲ್ಟಿ ಹೀಗೆ ಇದೆ. ನಾನು ಇನ್ಯಾರ್ದೋ ಕೊಡಬೇಕು ಅಂದಾಗ ಅವರೇ ನೀವು ಆಗಬೇಕು ಮೊದಲು. ಹೌದು, ಖಂಡಿತ ಹೌದು. ಈಗೆಲ್ಲ ನಾವು ಮಿಮಿಕ್ರಿ ಮಾಡೋದು ನೋಡಿದ್ದೀವಲ್ಲ ಹೊರಗಡೆ ಎಲ್ಲ, ಕೆಲವು ಅದ್ಭುತ ಕಲಾವಿದರು, ಸಿದ್ದರಾಮಯ್ಯ ಅವ್ರ ಮಿಮಿಕ್ರಿ ಮಾಡೋದು ಅಥವಾ ಅಂಬರೀಷ್ ಅವ್ರ ಮಿಮಿಕ್ರಿ ಮಾಡೋದು, ಅವರೇ ಅದು ಆಗಬೇಕು ಮೊದಲಲ್ಲ, ಆಗಬೇಕು ಒಂದು. ಮತ್ತು ನಂಗೆ ಹಾಗೆ ಸ್ಟೇಜ್ ಮೇಲೆ ಇವಾಗ ನೀವು ಕೇಳಿದ ತಕ್ಷಣ ಮಿಮಿಕ್ರಿ ಮಾಡ್ಲಿಕ್ಕೆ ಬರಲ್ಲ ನನಗೆ. ನಾನು ಆ ಆರ್ಟಿಸ್ಟ್ ಅಲ್ಲ. ಅರ್ಥ ಆಯ್ತು. ನನಗೆ ಸ್ಕ್ರೀನಲ್ಲಿ ನೀವು ಒಬ್ರನ್ನ ತೋರಿಸ್ಬೇಕು, ಒಂದು ತೋರಿಸ್ಬಿಟ್ಟು ಅಲ್ಲ ಅವ್ರು ಮಾತಾಡಿದ್ದನ್ನು ಹಾಕ್ತಾರಲ್ಲ, ಅವ್ರ ಧ್ವನಿ ಹಾಕ್ತಾರೆ, ನನಗೆ ಕಿವಿ ಕೊಡ್ತಾರೆ. ಆ ಧ್ವನಿ ಕೊಡೋಷ್ಟೊತ್ತಿಗೆ ನಾನು ಆ ಧ್ವನಿ ಆ ಮ್ಯಾಚ್ ಮಾಡಬೇಕು ಅನ್ನೋದು ನಾನು ತೊಗೊಂಡ್ಬಿಡ್ತೀನಿ. ಆ್ಯಂಡ್ ಅಲ್ಲಿ ಒರಿಜಿನಲ್ ಶೂಟಿಂಗ್ ಟೈಮಲ್ಲಿ ಏನು ಮಾತಾಡಿರ್ತಾರಲ್ಲ ಫ್ಲೋ, ಅದೇ ಫ್ಲೋಗೆ ನೀವು ಕನೆಕ್ಟ್ ಮಾತಾಡ್ತೀನಿ. ಆಮೇಲೆ ನಾನು ತುಂಬ ಅಂದರೆ ಇನ್ನೂ ಒಂದು ಹೆಮ್ಮೆ ಪಡೋ ವಿಷಯ, ಮೊನ್ನೆ ಎಂತಾಯಿತು ಅಂದರೆ ಲಕ್ಷ್ಮಿ ಅಮ್ಮ, ಜೂಲಿ ಲಕ್ಷ್ಮಿ ಅವರು, ನನ್ನಿಂದ ಮರೆಯಲಾರೆ ಅಮ್ಮ ಬಂದು, ಈಗ ನಾಳೆ ಒಂದು ಪಿಕ್ಚರು, ಗಣೇಶ್ ಅವ್ರ ಪಿಕ್ಚರ್ ಒಂದು ಏನು ಬೃಂದ ವಿಹಾರಿ ಅಂತ ಒಂದು ಚಿತ್ರ, ಅದರಲ್ಲಿ ಅವ್ರು ಅಜ್ಜಿಯಾಗಿ ಮಾಡಿದ್ದಾರೆ ಅಮ್ಮ, ಲಕ್ಷ್ಮಿ ಅಮ್ಮ. ಅದು ಅವರು ಬ್ಯುಸಿ ಇರೋ ಕಾರಣ ಚೆನ್ನೈಯಲ್ಲಿ ಡಬ್ ಮಾಡಿಕೊಡ್ತೀನಿ, ನಂಗೆ ಯಾರ ಕೈಲಾರು ಟ್ರ್ಯಾಕ್ ಮಾಡಿಸಿ ಕೊಡಿ ಅಂತ ಹೇಳಿದರು.
ಸೊ ನಾನು ಅವರಿಗೆ ಅಜ್ಜಿ 20 ಅಂತ ಒಂದು ಪಿಕ್ಚರ್, ತೆಲುಗು ಪಿಕ್ಚರ್ಗೆ ಕನ್ನಡ ವರ್ಷನ್ಗೆ ನಾನು ಮಾಡಿದ್ದೆ ಅವರಿಗೆ. ನಂಗೆ ಅದೊಂದು ಒಳ್ಳೆ ಹೆಸರು ಕೊಡ್ತಿತ್ತು. ಸೊ ಇವರಿಗೂ ನಾನೊಂದು 3-4 ಪಿಕ್ಚರು ಟ್ರ್ಯಾಕ್ ಮಾಡಿದ್ದೆ. ಓಕೆ. ತುಂಬ ದಿನಗಳ ಆಗೋಗಿತ್ತು. ಮೊನ್ನೆ ಮಾಡಿಕೊಟ್ಟೆ ನಾನು ಮಾಡಿಕೊಟ್ಟಾಗ ಅವರಲ್ಲಿ ಡಬ್ಬಿಂಗ್ ಮಾಡಿದ್ರು ಚೆನ್ನೈಯಲ್ಲಿ. ಮಾಡಿದಾಗ ನಾನು ಹುಡುಗರಿಗೆ ಅಂದಿದ್ದೆ, ಒಂದು ಫೋನ್ ಮಾಡಿಸಿ ಕೊಡಿ ಅಮ್ಮ ಹತ್ರ, ನಾನು ಮಾತಾಡ್ತೀನಿ ಅಂತ. ಅವ್ರು ತುಂಬ ಖುಷಿಪಟ್ಟು ಮಾತಾಡಿದ್ರು ನನ್ನ ಹತ್ರ. ಓಕೆ, ಎಷ್ಟು ಚೆನ್ನಾಗಿ ಮಾಡಿದ್ರಿ ನನಗೆ ನೀವು ಡಬ್ಬಿಂಗು ಅಂತ ಖುಷಿಪಟ್ಟರು. ಆಮೇಲೆ ಎಲ್ಲರಿಗೂ ಹೇಳಿದ್ರಂತೆ, ಏನು ಮಾಡ್ಯುಲೇಷನ್ ಕೊಟ್ಟಿದ್ದಾರೆ ಅವರು, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಅದನ್ನು ಕೇಳ್ತಾ ಇದ್ರೆ ನನಗೆ ಕಷ್ಟನೇ ಆಗ್ತಾಯಿಲ್ಲ, ಅಷ್ಟು ಈಸಿಯಾಗಿ ನಾನು ಡಬ್ಬಿಂಗ್ ಮಾಡಿದೆ ಅಂತ. ಸಾಕಲ್ಲ, ಇದೊಂದು ಚಿಕ್ಕದು ನಾವು ಕೇಳಿದ್ರೆ ಸಂತೋಷ ಆಗುತ್ತಲ್ಲ ನಮಗೆ. ಈ ಧ್ವನಿ ಅಥವಾ ವಾಯ್ಸ್ ಓವರ್ ವಿಚಾರಕ್ಕೆ ಬಂದಾಗ, ಸೊ ನಮಗೆ ಈ ಬಗ್ಗೆ ಜ್ಞಾನ ಕೊಡಿ. ಡಬ್ಬಿಂಗ್ ಹಾಗೂ ವಾಯ್ಸ್ ಓವರ್ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಮತ್ತು ಇವುಗಳನ್ನು ಎಲ್ಲೆಲ್ಲಿ ಬಳಸಲಾಗುತ್ತೆ? ವಾಯ್ಸ್ ಓವರ್ ಅಂದರೆ ನಿಮಗೆ ಒಂದು ಯಾವುದೊಂದು ಡಾಕ್ಯುಮೆಂಟ್ರಿ ಮಾಡ್ತಾರಲ್ಲ, ಅದಕ್ಕೆ ವಾಯ್ಸ್ ಓವರ್ ತಗೋತಾರೆ. ಓಕೆ. ಅದೇನಂದರೆ ನಿಮಗೆ ಪೇಜ್ಗಳಲ್ಲಿ ಕೊಟ್ಬಿಡ್ತಾರೆ, ಟೈಮಿಂಗ್ಸ್ ಹೇಳ್ತಾರೆ, ನೀವು ಇಷ್ಟು ಟೈಮಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಹೇಳ್ತಾರೆ. ನಮಗೆ ಬರೀ ಚಿತ್ರಗಳು ಹೋಗ್ತಾ ಇರುತ್ತೆ, ಒಂದು ಊರು, ವಿಧಾನಸೌಧ ಅಂದರೆ ವಿಧಾನಸೌಧದ ಬಗ್ಗೆ, ಇನ್ನೊಂದು ಅದು. ವಾಯ್ಸ್ ಓವರು ನಿಮಗೆ ಧ್ವನಿಲಿ ದೃಢತ್ವ ಇದ್ದರೆ ಸಾಕು. ಒಂದು ತೀರಾ ಮಾಡ್ಯುಲೇಷನ್ ಎಲ್ಲ ನಿಮ್ಗೆ ಅದು ಕೇಳಲ್ಲ. ಓಕೆ, ಕೇಳಲ್ಲ. ಇವಾಗ ನ್ಯೂಸ್ ಅಂತೀವಿ, ನ್ಯೂಸು ಮಾತಾಡೋರ ಕೈಯಲ್ಲಿ ನಾವು ಸ್ವಲ್ಪ ಕಷ್ಟ ಡಬ್ಬಿಂಗ್ ಮಾಡಿಸೋದು, ಯಾಕಂದ್ರೆ ಅವ್ರು ಅದಕ್ಕೆ ಪಕ್ವಾಗಿರ್ತಾರೆ. ಓಕೆ. ಇವಾಗ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಅಂದರೆ ನ್ಯೂಸ್ ಮಾಡೋಕ್ಕೆ ಹೋದಾಗ ಒಂದೊಂದ್ಸತಿ ನಮಗೂ ತಪ್ಪಾಗತ್ತೆ, ಯಾಕಂದರೆ ಆ ಒಂದು ರೇಂಜೇ ಬೇರೆ ಇರುತ್ತೆ ಅದು ಮಾತಾಡೋದು. ಈಗ ಒಂದು ಪತ್ರಕರ್ತರಿಗೆ ಅವ್ರಿಗೆ ಮಾತಾಡಬೇಕಾದ್ರೆ ಅದು ಸ್ವಲ್ಪ ಬೇರೆ ಇರುತ್ತೆ, ಬಟ್ ನಮ್ಗಳಿಗೆ ತೊಂದರೆ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಥರನೂ ಕೇಳಿರ್ತೀವಲ್ವಾ. ಫಸ್ಟು ನಾವು ಕಲಾವಿದರು ಆಗೋದಕ್ಕೆ ಮುಂಚೆ ನಾವು ಸ್ವಲ್ಪ ಆಲಿಸ್ಬೇಕು, ಎಲ್ಲಿ ಡಬ್ಬಿಂಗ್ಗಳು ನಡೀತಿದೆ, ಎಲ್ಲಿ ಬೇರೆಯವರು ಹೇಗೆ ಡಬ್ ಮಾಡ್ತಿದ್ದಾರೆ. ಸ್ವಲ್ಪ ಸ್ಟುಡಿಯೋಗಳಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ, ನಾನು ಸ್ವಲ್ಪ ನೋಡ್ಬೋದಾ ಅಂತ ಹೇಳ್ಕೊಡೋರು ಇದ್ದಾರೆ, ಕೆಲವೊಂದು ಕ್ಲಾಸ್ಗಳು ಮಾಡ್ತಾರೆ. ಬಟ್ ಕ್ಲಾಸ್ ಮಾಡಿ ಹೋಗಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಒಬ್ಬರ ದೇಹದ ಒಳಗಡೆ ನಾವು ಸೇರಬೇಕು, ನಮ್ಮ ಧ್ವನಿ ಹೋಗಿ ಕೂತ್ಕೋಬೇಕಲ್ವಾ. ಲಿಪ್ಸಿಂಕ್ ಅಗತ್ಯ ಇರುತ್ತೆ, ಲಿಪ್ಸಿಂಕ್ ತುಂಬ ಮೇಯ್ನು. ಅದಕ್ಕೂ ಮುಂಚೆ ಮೆಮೊರಿ ಪವರ್ ಇರಬೇಕು ಫಸ್ಟು. ನೀವು ಡೈಲಾಗ್ ತಗೋಬೇಕಲ್ಲ ತಲೆಗೆ. ಹೌದು. ಬಟ್ ಈಗ ಬಂದಿರೋ ಹುಡುಗರು ತುಂಬ ಶಾರ್ಪ್ ಇದ್ದಾರೆ, ತುಂಬ ಟ್ಯಾಲೆಂಟ್ ಇರೋ ಮಕ್ಕಳು ತುಂಬ ಜನ ಇದ್ದಾರೆ ಇವಾಗ, ತುಂಬ ಜನ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ, ತಂತ್ರಜ್ಞಾನ ಇವಾಗ ಹೇಗೆ ಹೋಗ್ತಾ ಇದೆ ಅಲ್ಲ, ಹಾಗೆ ಮಕ್ಕಳು ಕೂಡ ತುಂಬ ಬುದ್ಧಿವಂತರಿದ್ದಾರೆ ಇವಾಗ, ಆ್ಯಕ್ಟಿವ್ ತುಂಬ ಇದ್ದಾರೆ. ನಮಗೆ ಅನಿಸುತ್ತೆ ಎಂತೆಂಥ ಕಂಠದಾನ ಕಲಾವಿದರು ಇದ್ದಾರಪ್ಪ ಇವಾಗ ಅಂತ ಇವಾಗ ನಮಗೆ ಅನ್ನಿಸ್ತಾ ಇದೆ. ಬಟ್ ಅವತ್ತಿಗೆ ಅಷ್ಟು ಆಯ್ಕೆಗಳಿರಲಿಲ್ವಾ ಪ್ರೊಡ್ಯೂಸರ್ಗಳ ಮುಂದೆ ಅಥವಾ ಆ ಸಿನಿಮಾ ಸಂಸ್ಥೆ ಮುಂದೆ? ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಬಂದಾಗ ತುಂಬ ಜನರು ಇರಲಿಲ್ಲ ಅನ್ಸುತ್ತೆ. ಜನ ಇರಲಿಲ್ಲ. ಒಂದು ಆಗ ಲೂಪ್ ಸಿಸ್ಟಮ್ ಇತ್ತು. ಲೂಪ್ ಸಿಸ್ಟಮ್ ಅಂದರೆ ಹೇಗಂದರೆ, ಈಗ ನಿಮಗೆ ಕಂಪ್ಯೂಟ್ರು ಅದೆಲ್ಲ ಏನಿಲ್ಲ. ಈಗ ನಾನು ಇಲ್ಲಿ ಕೂತ್ಕೊಂಡು ಸರ್ ಅಂದರೆ ಸಾಕು, ನೀವೆಲ್ಲ ತಗೊಂಡೋಗಿ ಕೂರಿಸ್ಬಿಡ್ತೀರ. ಆವಾಗ ಆ ಥರ ಇಲ್ಲ. ಆವಾಗ ಲೂಪ್ ಸಿಸ್ಟಮು. ಒಂದು 8 ಜನ ಆ ಸೀನಲ್ಲಿದ್ದರೆ 8 ಜನನೂ ಮೈಕ್ ಮುಂದೆ ನಿಲ್ಲಬೇಕು. 8 ಜನನೂ. ಈಗ ನೀವು ನಾನು ಕೇಳ್ತೀನಿ, ಅಮ್ಮ ಊಟ ಆಯಿತಾ ಕೇಳ್ತೀನಿ, ಇಲ್ಲ ಕಣೆ ನಂದಾಗಿಲ್ಲ, ನಿಮ್ಮಪ್ಪ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಆಕೆದೊಂದಿರುತ್ತೆ. ಎರಡನೇದು ಅಮ್ಮ ನಂಗೆ ಊಟ ಆಗಿ ಕೊಡು ಅಂತ. ಮೂರನೇ ಇನ್ನೇ ಯಾರೋ ಕೇಳ್ತಾರೆ. ಅದರಲ್ಲಿ ಒಬ್ಬರು ಬಿಟ್ಟರು ಅಂದರೆ ಮರಳಿ ಟೇಕ್ ಆಗ್ತಾನೇ ಇರುತ್ತೆ, ಯಾರೂ ಕೂತ್ಕೊಳ್ಳೋಂಗಿಲ್ಲ. ಚಿಕ್ಕವರು ದೊಡ್ಡವರು ಅಂತಿಲ್ಲ, ಅಣ್ಣವರಿದ್ದರೆ ಅವರು ನಮ್ಮ ಜೊತೆಲಿ ನಿಂತಿರ್ತಾರೆ, ಇನ್ನೊಬ್ಬ ದೊಡ್ಡ ಕಲಾವಿದರಿದ್ದರೆ ಅವರು ನಮ್ಮ ಜೊತೆ ಪಕ್ಕದಲ್ಲೇ ನಿಂತಿರ್ತಾರೆ. ಹೌದಾ? ಹೌದು. ಒಂದು 7-8 ಮೈಕ್ ಹಾಕಿರ್ತಾರೆ. ನಾನು ತಪ್ಪು ಮಾಡಿದೆ ಅಂದರೆ, ನಾನು ಪುಟ್ಟ ಮಗು, ನಾನು ತಪ್ಪು ಮಾಡಿದೆ ಅಂದರೆ ಬೇರೆ ದೊಡ್ಡ ಕಲಾವಿದ್ರೂ ನಮ್ಮ ಜೊತೆಲಿ ನಿಂತ್ಕೊಂಡು ಆ ಸೀನ್ ಅಂತಿರಲ್ಲ, ಒಂದು 5-6 ಡೈಲಾಗಿಗೆ ಒಂದು ಲೂಪ್ ತಿರುಗ್ತಾ ಇರುತ್ತೆ ಅದು. ಈಗ ಬಂದಿರೋರು ಯಾಕಂದರೆ, ಈಗ ಬಂದಿರೋರಿಗೆ ಇದು ಯಾವುದೂ ಇಲ್ಲ. ನಾವು ಅವತ್ತಿಂದ ಆ ತಾಳ್ಮೆಯಿಂದ ಅದನ್ನೆಲ್ಲ ಕಲ್ತ್ಕೊಂಬಂದಿರೋದಕ್ಕೆ ಇವಾಗ ನಮ್ಗೆ ಇದು ಸಖತ್ ಈಸಿ. ಹೌದು. ನಿಮಗೆ ಆ ಬೇಸ್ಮೆಂಟಲ್ಲಿ ತುಂಬ ವರ್ಕ್ ಆಗಿದೆ. ಆಗ ಟೆಕ್ನಾಲಜಿ ಅಷ್ಟು ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಲೂಪ್ ಸಿಸ್ಟಮ್ಮು. ಒಂದು ಪಿಕ್ಚರ್ ಡಬ್ಬಿಂಗ್ ಅಂದರೆ ನಿಮಗೆ 20 ದಿನ 1 ತಿಂಗಳಾದರೂ ಆಗ್ಬೋದು,
ನಂದಿರುತ್ತೋ ಇಲ್ವೋ ನಾನು ಸ್ಟುಡಿಯೋಗೆ ಬರಲೇಬೇಕು ಇವತ್ತು. ಓ, ಹಾಂ, ಮಧ್ಯೆ ಎಲ್ಲಾದರೂ ನಂದೊಂದು ಬಿಟ್ಟು ಬಂದ್ಬಿಟ್ರೆ ನಾಳೆ ಮಾಡೋಕ್ಕಾಗಲ್ವಲ್ಲ. ಅಪ್ಪಾಜಿ ಅಣ್ಣವರು ಅಂಥವರೇ ಅಷ್ಟು ದಿನ ಇರ್ತಾರೆ ಅಂದಾಗ ನಂದೆಂತ ಹಬ್ಬ ಅದು. ಏನೋ ಒಂದು ಮದುವೆ ಮನೆ ಇದ್ದಂಗೆ ನಮಗೆ ಸ್ಟುಡಿಯೋ. ಊಟ ಅಂದರೆ ಎಲ್ಲ ಎಲೆ ಹಾಕೊಂಡು ಕೆಳಗಡೆ ಕೂತ್ಕೊಂಡ್ಬಿಡ್ತಾ ಇದ್ವಿ ಎಲ್ರೂ. ಭೇದ ಭಾವ ಅದು ಇದು ಎಂಥದ್ದು ಇರಲಿಲ್ಲ. ಓಕೆ, ನೀವೇನು ತಿಂತೀರಾ, ನಿಮ್ಗೇನು ಬೇಕು ಇವಾಗ ಕೇಳ್ತಾರೆ. ಅವಾಗ ಅದು ಕೇಳಂಗೆ ಇರಲಿಲ್ಲ. ಏನು ತಂದಿದ್ದೀರೋ ಅದನ್ನೆಲ್ಲ ಎಲ್ರಿಗೂ ಒಂದೇ ಊಟ. ಅಣ್ಣವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋರು. ಅವ್ರ ಮನೆಯಿಂದನೇ ಬರೋದು ನಮಗೆಲ್ಲ ಊಟ. ಚಾಮುಂಡೇಶ್ವರಿ ಸ್ಟುಡಿಯೋ ಇತ್ತು, ಕೇಳಿದ್ದೀರಾ ನೀವು? ಕನಿಂಗ್ಹ್ಯಾಮ್ ರೋಡಲ್ಲಿ. ಈಗೆಲ್ಲ ಚಿಕ್ಕದು, ಈಗೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಾಗಿ ಒಂದು ಪುಟ್ಟದಿದೆ. ಈಗ ಪುಟ್ಟ ಜಾಗ ಮಾತ್ರ ಉಳ್ಕೊಂಡು. ಆಗ ಎಲ್ಲ ಶೂಟಿಂಗ್ದು ಅದು ಇದು ಎಲ್ಲ ಇದು. ಅಲ್ಲೂ ಅವಾಗಲೂ ನಾನು 2 ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೆ. ನನ್ನ ಶೂಟಿಂಗ್ಗಳು ಇದರಲ್ಲೇ ಆಗಿರೋದು ಬಾಲನಟಿಯಾಗಿ. ಆಗ ಅಂದರೆ ಅಲ್ಲಿ ಒಂದು ದೊಡ್ಡ ಛತ್ರದ ಥರನೇ ಅದು. ಅಷ್ಟು ಜನ ಕೆಳಗೆ ಕೂತ್ಕೊಂಡ್ಬಿಡ್ತಿದ್ವಿ ಊಟಕ್ಕೆ. ಯಾರು ಚೆನ್ನಾಗಿತ್ತು, ಚೆಂದ ಇತ್ತು. ಈಗ ಅನಾಥರು, ಅವ್ರು ಯಾವಾಗೋ ಬರ್ತಾರೆ, ಅವ್ರ ಪೌಷನ್ ಅವ್ರು ಮಾಡಿ ಹೋಗ್ತಾರೆ, ಇವ್ರು ಯಾವಾಗಲೂ ಬರ್ತಾರೆ. ಮತ್ತು ನಾನು ಅದನ್ನೇ ಆ ಪ್ರಶ್ನೆ ಇದ್ದಿದ್ದೆ, ಡಬ್ಬಿಂಗ್ ಅಂತ ಬಂದಾಗ ಈಗ ಆಲ್ರೆಡಿ ಸ್ವಲ್ಪ ಏನೋ ರೆಡಿ ಆಗಿರುತ್ತೆ, ಅದನ್ನು ಕೇಳಿ ಅದ್ರ ಪ್ರಕಾರ ನೀವು ಮಾಡೋದು. ಬಟ್ ವಾಯ್ಸ್ ಓವರ್ ಅಂತ ಬಂದಾಗ ನೀವೇ ಕ್ರಿಯೇಟರ್, ಹೊಸ್ದಾಗಿ ನೀವೇ ಮಾಡಬೇಕು. ಅದು ಏನೋ ಇದು ಹೋಗ್ತಾ ಇರುತ್ತೆ, ನೀವೇ ಅಲ್ವಾ? ಅಲ್ಲ, ಅದು ಕೊಡ್ತಾರೆ, ಸ್ಕ್ರಿಪ್ಟ್ ಅವ್ರು ಕೊಡ್ತಾರೆ. ಐ ಮೀನ್ ನಿಮ್ಮದೇ ಮೊದಲ ಧ್ವನಿ. ಈಗ ನೀವು ಯಾವುದೋ ತಮಿಳ್ನ ತಂದಿಲ್ಲಿ ಡಬ್ಬಿಂಗ್ ಮಾಡಬೇಕು ಅಂದರೆ ಅಲ್ಲಿ ಆಲ್ರೆಡಿ ಏನೋ ಇದೆ, ಅದನ್ನ ನೋಡ್ಕೊಂಡು ನೀವು ಕನ್ನಡದಲ್ಲಿ ಇದನ್ನು ಮಾಡೋದು. ಬಟ್ ವಾಯ್ಸ್ ಓವರ್ ಹಂಗಿರಲ್ಲ, ಸ್ಕ್ರಿಪ್ಟ್ ಕೊಡ್ತಾರೆ ಅಷ್ಟೇ. ಬಟ್ ಧ್ವನಿ ನಿಮ್ಮದೇ ಮೊದಲನೇ ನಮ್ಮದೇ, ಅಲ್ಲಿ ಮೊದಲನೇ ನಮ್ಮದೇ ಆಗುತ್ತೆ. ಸೊ ಇದು ಮುಖ್ಯವಾದ ವ್ಯತ್ಯಾಸ. ಹೌದು, ತಪ್ಪಿರಬಾರ್ದು. ಸೊ ನೀವೇ ಕ್ರಿಯೇಟರ್ ಒಂಥರ, ನೀವೇ ಬ್ರಹ್ಮ. ಭಾಷೆ ಮಾತ್ರ ತುಂಬಾ ಶುದ್ಧ ಇರಬೇಕು. ಓಕೆ, ಒಂದು ಚೂರು ಇದಾಗಬಾರ್ದು. ನಿಮ್ಮನ್ನ ಭಾಷೆ ವಿಚಾರದಲ್ಲಿ ಯಾರು ಹೆಚ್ಚು ತಿದ್ದುತ್ತಾ ಇದ್ದಿದ್ದು ಸ್ಟುಡಿಯೋಗಳಲ್ಲಿ? ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ ಸರ್, ನಾನು ಓದಿಲ್ಲ. ನಾನು ಬರೀ ಓದಿರೋದು 5ನೇ ಕ್ಲಾಸ್ ಅಷ್ಟೇ. 7ನೇ ಕ್ಲಾಸ್ ವಯಸ್ಸಿಗೆ ನನಗೆ ಮದುವೆ ಆಗೋಯ್ತು. ನಾನು ಹೇಳಿದೆ ನಿಮಗೆ, ನನ್ನ ವಿದ್ಯಾಭ್ಯಾಸ ಏನಂದರೆ 11 ವರ್ಷಕ್ಕೆ ಮೊಟಕಾಗೋಯ್ತು. ಅದಕ್ಕೆ ಕೆಲವೊಂದು ಕಾರಣ ಇತ್ತು. ಇವತ್ತು ನಾನೆಲ್ಲ ಇಂಗ್ಲೀಷಲ್ಲೆಲ್ಲ ಮೆಸೇಜ್ ಮಾಡ್ತೀನಿ ಎಲ್ಲ ಮಾಡ್ತೀನಿ. ತುಂಬ ಮಾತಾಡ್ಲಿಕ್ಕೆ ಬರಲ್ಲ ಇಂಗ್ಲೀಷಲ್ಲಿ. ಕನ್ನಡ ಭಾಷೆನ ಸರ್ ನನಗೆ ಯಾರೂ ತಿದ್ದಿಲ್ಲ ಇವತ್ತುವರೆಗೂ. ನಾನು ಕನ್ನಡದಲ್ಲಿ ತಪ್ಪೇ ಮಾಡಿಲ್ಲ ಸರ್. ಗ್ರೇಟ್. ತಾಯಿ ಭಾಷೆ ಮಾತೃಭಾಷೆ. ಬಟ್ ಇಂಗ್ಲೀಷೆಲ್ಲ ಇದ್ದಾಗ ಸ್ವಲ್ಪ ಹೆದರ್ತೀನಿ. ಬಟ್ ಮಾಡಿದ್ದೀನಿ. ಅದು ನನಗೆ ಜನರಲ್ ನಾಲೆಡ್ಜ್ ಅಂತಾರಲ್ಲ, ಆ ಥರ ಬಂದುಬಿಟ್ಟಿದೆ. ಮಕ್ಕಳಿಗೆಲ್ಲ ಇವನ್ ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮ್ ನಾನೇ ಹೇಳ್ಕೊಟ್ಟಿದ್ದೀನಿ ಕೂಡ ಮನೇಲಿ. ಹೌದಾ? ಪಾಠ. ನನ್ನ ಮಕ್ಕಳಿಬ್ಬರು ಫಸ್ಟ್ ರ್ಯಾಂಕೆ. ನೀವು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ? ಮಾತಾಡ್ಲಿಕ್ಕೆ ಬರಲ್ಲ ಸರ್, ಬರೆದು ಕೊಡ್ತೀನಿ. ಅವ್ರಿಗೇನು ಕ್ಲಾಸಲ್ಲಿ ಏನು ಕೊಡ್ತಿದ್ರಲ್ಲ, ಅವ್ರಿಗೆ ಮಾಡಿದ ಪಾಠನ ನಾನು ಕೂತ್ಕೊಂಡು 10 ಸತಿ ಬರೀತಿದ್ದೆ. ನಾನು ಬರೆದ ಮೇಲೆ ಅವ್ರಿಗೆ ಕ್ವಶನ್ ಹಾಕಿ ಕೊಡ್ತಿದ್ದೆ. ಅವ್ರು ಅದನ್ನು 10 ಸತಿ ಆನ್ಸರ್ ಮಾಡ್ಬೇಕು ನನಗೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬಲ್ರಿ? ಹಾಂ, ಅರ್ಥ ಮಾಡ್ಕೊಳ್ಬಲ್ಲ. ಬಟ್ ಇಂಗ್ಲೀಷಲ್ಲಿ ನಾನು ಮಾತಾಡಲ್ಲ. ಏನಾದರೂ ಕೇಳ್ತೀನಿ ಫಸ್ಟೇ, ತುಂಬ ಇಂಗ್ಲೀಷಲ್ಲಿ ಮಾತಾಡಿದೆಪ್ಪ, ನಾನು ಬರಲ್ಲ ಇಂಗ್ಲೀಷ್ ಇದ್ದರೆ. ಇಲ್ಲಮ್ಮ ನೀವು ಬನ್ನಿ ಅಂತಾರೆ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಕ್ಷೇತ್ರವೇ ಕಂಠದಾನ ಕಲಾವಿದರಾಗಿರೋದ್ರಿಂದ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳೋದು ನಿಮಗೊಂದು ಸವಾಲು ಇದ್ದೇ ಇರುತ್ತಾ? ಅಥವಾ ಅದಕ್ಕೇನಾದರೂ ನಿಮ್ಮದೊಂದು ದಿನಚರಿಯಲ್ಲಿ ವಿಶೇಷವಾದ ತಯಾರಿ ಇದೆಯಾ? ಅಥವಾ ಹೇಗೆ ಕಾಪಾಡ್ಕೊಳ್ತೀರಿ? ಆ ಥರ ಏನೂ ಇಲ್ಲ ಸರ್. ಈಗ ಯಾರೋ ಒಬ್ಬರು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡು, ಈಗ ಒಬ್ಬರು ಗಾಯಕರೇ ಇರ್ಬೋದು ಅಥವಾ ಒಬ್ಬ ವಾಯ್ಸ್ ಓವರ್ ಆರ್ಟಿಸ್ಟ್ ಇರ್ಬೋದು, ಅವ್ರಿಗೆ ಅದು ಆಸ್ತಿ. ಸೊ ದೈವದತ್ತವಾಗಿ ಕೆಲವೊಂದು ಧ್ವನಿಗಳು ಅಷ್ಟು ಇಂಪಾಗಿರ್ತವೆ, ಇನ್ನು ಕೆಲವೊಬ್ಬರು ಕಾಪಾಡಿಕೊಳ್ಬೇಕಾಗುತ್ತೆ. ಸೊ ಕಾಪಾಡಿಕೊಳ್ಳುವ ನಿಮ್ಮದೇನಾದರೂ ದಿನಚರಿ ಇದೆಯಾ? ಅಥವಾ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನು ನೀವು? ಎಲ್ಲರಿಗೂ ಒಂದೇ ಕಿವಿ ಮಾತು, ಫೋನ್ನ ಕಮ್ಮಿ ಮಾಡಿ. ನಿಮ್ಮ ಮೊಬೈಲು ಕೇಳೋದು ಮಾತಾಡೋದು ಕೇಳೋದು ಎರಡೂ ಕಮ್ಮಿ ಮಾಡಿ. ಕೇಳೋದು ಯಾಕಂದರೆ ಹೆಡ್ಫೋನ್ ಹಾಕ್ಕೊಂಡು ನಾವು ಡಬ್ ಮಾಡ್ತೀವಿ. ನೀವು ಫೋನೂ 24 ಗಂಟೆ ಕಿವಿಲಿ ಇಟ್ಕೊಂಡು ಮಾತಾಡಿ, ಹೆಡ್ಫೋನು ಹಾಕ್ಕೊಂಡಾಗ ನಿಮ್ಮ ಕಿವಿಗೂ ಪ್ರಾಬ್ಲಮ್ ಆಗುತ್ತೆ. ಯಾರಿಗೆ ಆದರೆ ನಾನು ಹೇಳೋದು. ಈಗ ನಾವು ಡಬ್ಬಿಂಗ್ ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಸುಸ್ತಾಗ್ಬಿಟ್ಟಿರ್ತೀವಿ. ನನ್ನ ಬೇರೆಯವ್ರಿಗೆ ನಾನು ಹೇಳಲ್ಲ, ನಾನು ಫೋನ್ ಮುಟ್ಟಲ್ಲ. ನೋಡ್ತೀನಿ, ಇದು ಮೆಸೇಜ್ ಬಂದಿದ್ರೆ ಮೆಸೇಜ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಕೆಲವೊಂದೆಲ್ಲ ನೋಡಲೇಬೇಕಿರುತ್ತೆ, ಕೂತ್ಕೊಂಡು ನೋಡ್ತೀನಿ.
ಆಲಿಸ್ತೀನಿ. ನಾನು ಫೋನಲ್ಲಿ ಮಾತಾಡಲ್ಲ ಜಾಸ್ತಿ. ಆಮೇಲೆ ಊಟ ತಿಂಡಿ ಅಂದರೆ ತುಂಬ ನಾವು ಮುಂಚೆಯಿಂದನೂ ತುಂಬ ಕಂಟ್ರೋಲಲ್ಲೇ ಇರ್ತೀವಿ. ಆಯಿಲ್ ಫುಡ್ಡೆಲ್ಲ ತಿನ್ನೋದೇ ಇಲ್ಲ ನಾನು. ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಈ ಕಾರಣಕ್ಕೆ, ಧ್ವನಿ ಕಾರಣಕ್ಕೆ, ಆರೋಗ್ಯ ದೃಷ್ಟಿ. ಆರೋಗ್ಯ ದೃಷ್ಟಿ. ಹೌದು. ಶುಗರ್, ಎಣ್ಣೆ ಪದಾರ್ಥ. ಶುಗರ್ ಅಂತೂ ನಮ್ಮ ಮನೆ ಒಳಗೆ ಬರಲ್ಲ. ನಾವು ಬರೀ ಬೆಲ್ಲ, ಚೂರು ಅದನ್ನು. ಅದನ್ನು ಹಿಂದಿನ ಬಾಗಿಲಿನ ತರ್ತೀವಿ. ಅಲ್ಲಲ್ಲ, ನಾನು ಸುಮ್ಮನೆ ಇಲ್ಲದೆ ಶುಗರ್ ಅಂದರೆ ಸರ್ ನಮ್ಮಲ್ಲೂ ಅಷ್ಟೇ, ಮನೆ ಒಳಗಿಂದ ತರೋದೇ ಇಲ್ಲ. ಈ ಕಡೆ ಇಲ್ಲ ನಮ್ಮ ಮನೇಲಿ ಶುಗರ್ ತಿಂಡಿ ಅಂತೂ ತುಂಬಾ ಕಮ್ಮಿ. ಏನೇ ಮಾಡಿದ್ರು ನಾನು ಬೆಲ್ಲದಲ್ಲೇ ಮಾಡೋದು. ಇವನ್ ಕೇಸರಿ ಬಾತು ಬೆಲ್ಲದಲ್ಲೇ ಮಾಡೋದು. ನನ್ನ ಕೈಯಲ್ಲಿ ಏನಾದರೂ ನೀವು ಕೇಸರಿ ಬಾತ್ ತಿಂದರೆ ಜೀವನದಲ್ಲಿ ಬೇರೆಯವ್ರ ಕೈಯಲ್ಲಿ ಎಲ್ಲೂ ತಿನ್ನೋದೇ ಇಲ್ಲ. ಮತ್ತು ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ಬಿಡ್ತೀನಿ. ಹೌದಾ? ಬೆಲ್ಲದಲ್ಲೇ ಸಜ್ಜಿಗೆ ಅಂತ ಮಾಡ್ತೀನಿ ನಾನು. ಸಜ್ಜಿಗೆ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇದ್ದಂಗೆ ಇರುತ್ತದು ನಾನು ಮಾಡೋದು. ಅದು ತುಂಬ ಎಲ್ಲರಿಗೂ ಇಷ್ಟ ಅದು. ಸೊ ಆರೋಗ್ಯದ ದೃಷ್ಟಿಯಿಂದ ಅಲ್ಲದೇನೆ, ಅಥವಾ ಧ್ವನಿ ದೃಷ್ಟಿಯಿಂದ ಅಲ್ಲದೇನೆ, ಆರೋಗ್ಯದ ದೃಷ್ಟಿಯಿಂದ ಶುಗರ್, ಆಯಿಲ್ ಐಟಮ್ಸ್, ಹೊರಗಡೆ ಜಂಕ್ ಫುಡ್ಸು ಅವೆಲ್ಲ ಅವಾಯ್ಡ್ ಮಾಡ್ತೀರಿ. ನಮ್ಮ ಮನೇಲಿ ಏನೇ ಆದರೂ ಮನೇಲೇ ಊಟ. ಇವನ್ ಕೆಲವೊಮ್ಮೆ ಕೆಲವೊಬ್ಬರು ಕಲಾವಿದರ ಅತಿ ಆತ್ಮವಿಶ್ವಾಸ ಹೇಗಿರುತ್ತಂದರೆ, ಇಲ್ಲಪ್ಪ ನಾನು ಧ್ವನಿನೇ ಅಥವಾ ದೇವ್ರು ನಂಗೆ ಹಿಂಗೆ ಕೊಟ್ಟಿದ್ದ, ನಾನು ಏನು ತಿಂದರೂ ನಡೆಯುತ್ತೆ ಅನ್ನೋದು. ಅದು ಸುಳ್ಳ ಸತ್ಯ? ಅಲ್ಲಲ್ಲ, ಹೌದು. ನಾನು ಅದು ಏನೂ ಮಾಡಲ್ಲ. ನಾನು ಧ್ವನಿಗೆ ಅಂತ ನಾನು ಎಂಥದ್ದೂ ಮಾಡಲ್ಲ, ಏನೂ ಮಾಡಲ್ಲ. ಸುಳ್ಳು ಹೇಳಬಾರ್ದು. ನನಗೆ ಕೊರೋನಾ ಕೂಡ ಬಂದಿತ್ತು. ನನ್ನ ಧ್ವನಿಗೇನೂ ತೊಂದರೆ ಆಗಲಿಲ್ಲ. ಆಗ ನಾನು ಮನೇಲೇ ಪುಟ್ಟ ಸ್ಟುಡಿಯೋ ಮಾಡ್ಕೊಂಡಿದ್ದೆ. ಈಗಲೂ ಇದೆಯಾ? ಈಗ ಇಲ್ಲ, ಮಗ ಇವಾಗ ಅವನೇನು ಎಡಿಟಿಂಗ್ ಅದು ಇದಕ್ಕೆಲ್ಲ ಇಟ್ಕೊಂಡಿದ್ದಾನೆ. ನಾನು ಮನೇಲಿ ಇವಾಗ ಮಾಡ್ಕೊಳ್ಳಲ್ಲ. ಆಚೆ ಹೋಗೋಕೆ ಆಗ್ತಿರ್ಲಿಲ್ವಲ್ಲ? ಅಲ್ಲ, ಬೇಡ ಅಂತ ನಾನು. ನನಗೆ ತುಂಬ ಸೇವಿಯರ್ ಆಗಿಬಿಟ್ಟಿತ್ತು, ತುಂಬ ಆಗಿಬಿಟ್ಟಿತ್ತು. ಎಲ್ಲರಿಗೂ ಆಗಿತ್ತು ಮನೇಲಿ. ಆವಾಗ ನಾನೇ ತೊಗೊಂಬಂದಿದ್ದು ಕೂಡ. ನಾನೇ ತಂದು ಎಲ್ಲರಿಗೂ ಕೊಟ್ಟೆ. ಆಗ ನಾನೇ ಒಂದು ಪುಟ್ಟ ಸ್ಟುಡಿಯೋ ಮನೇಲಿ ಮಾಡ್ಕೊಂಡಿದ್ದೆ. ಅಷ್ಟು ಜ್ವರ ಇತ್ತು, ಅಷ್ಟು ಕೆಮ್ಮಿತ್ತು. ಡಬ್ಬಿಂಗಲ್ಲಿ ಧ್ವನಿ ಒಂಚೂರು ಹಾಳಾಗಲಿಲ್ಲ ನಂದು. ನನ್ನ ಮಗನೇ ಇಂಜಿನಿಯರು ಅವಾಗ. ಕೊರೋನಾದಲ್ಲಿ ಯಾರೂ ಬರಲ್ವಲ್ಲ. ಹೌದು ಹೌದು. ಬಟ್ ಎಲ್ಲ ಅದು ಉದಯ್ ಟಿ ವಿಲಿ ಬರೋ ಸುಮಾರು ಸೀರಿಯಲ್ಸಿಗೆ ನಂದೇ ವಾಯ್ಸ್ ಬರ್ತಿತ್ತು ಅವಾಗ. ಯಾರು ಸಿಗದಿದ್ರೆ ಆಶಮ್ಮ ಒಂಚೂರು ಮಾಡಿ ಕಳಿಸ್ಬಿಡಿ. ನಂಗೆ ಹುಷಾರಿಲ್ಲ ಅಂತ ಒಬ್ರಿಗೂ ಹೇಳ್ಕೊಂಡಿಲ್ಲ ನಾನು. ನಂಗೆ ಧ್ವನಿಗೆ ಒಂಚೂರು ತೊಂದರೆ ಆಗಲಿಲ್ಲ. ವೆರಿ ಗುಡ್. ಸೊ ನಿಮ್ಮ ಈ ಜರ್ನಿಯಲ್ಲಿ ತುಂಬ ಒಂದು ಕಠಿಣವಾದ ಪ್ರಾಜೆಕ್ಟ್ ಅಂತ ಇದ್ರೆ ಯಾವುದಾದ್ರೂ ಇದೆಯಾ? ಓಕೆ, ತುಂಬ ಟಫ್ ಆಯಿತು, ತುಂಬ ಕಷ್ಟ ಅನಿಸಿದ್ದೊಂದು ಪ್ರಾಜೆಕ್ಟ್ ಅಂದರೆ ಯಾವುದು? ನನಗೆ ನಾನು ಮಾರಿಮುತ್ತು ಅವ್ರಿಗೆ ಡಬ್ ಮಾಡ್ತಿದ್ದೆ. ವಿಲನ್ ಅವರು. ಸುಮಾರು 4-5 ಪಿಕ್ಚರ್ ನಾನು ಮಾಡಿದೆ, ಒಂದು 2-3 ಪಿಕ್ಚರ್ ಬೇರೆಯವರು ಮಾಡಿದ್ದಾರೆ. ಅವ್ರದ್ದು ಮಾಡಿದಾಗ ಅನ್ನಿಸ್ತಿತ್ತು ನನ್ನ ಕೈಲಿ ಇದು ಸಾಧ್ಯನಾ ಅಂತ ಅನ್ನಿಸ್ತಿತ್ತು. ಬಟ್ ನಾನು ಮೈಕ್ ಮುಂದೆ ನಿಂತ ಮೇಲೆ ನನಗೆ ಕಷ್ಟ ಆಗಲಿಲ್ಲ. ಈಗ ಇತ್ತೀಚೆಗೆ ಒಂದು ಚಿತ್ರ UK ಗ್ಯಾಂಗ್ ಅಂತ ಮೊನ್ನೆ ಉತ್ತರ ಕರ್ನಾಟಕ ಸಂಬಂಧಪಟ್ಟಿದ್ದೊಂದು ಪಿಕ್ಚರ್ ಮೊನ್ನೆ ಆಯಿತು. ನಿರ್ದೇಶಕರು ರವಿ ಶ್ರೀವತ್ಸ ಅವರು. ಅವರು ತುಂಬ ವರ್ಷಗಳಿಂದ ಪರಿಚಯ ಕೂಡ. ಅವರು ಅದು ಹಾಕಿ ತೋರಿಸಿದ್ರು, ಕರೆದ್ರು, ವಾಯ್ಸ್ ಟೆಸ್ಟ್ ಆಯಿತು ನಂದು. ಅದಾದಮೇಲೆ ನನಗೆ ಅನ್ನಿಸ್ಬಿಡ್ತು, ನಾನು ಮಾಡಬಲ್ಲೆನಾ, ಈ ಏಜಲ್ಲಿ ನನಗಿದು ಕಷ್ಟ ಆಗಬಹುದಾ ಅಂತ ತುಂಬ ಅನ್ನಿಸ್ತು, ಕಾಡ್ತು. ಆಮೇಲೆ ಅವ್ರು ಹೇಳಿದೆ ಕೂಡ, ಸರ್ ನಾನು 2 ದಿನ 3 ದಿನ ಮಾಡ್ತೀನಿ, ಒಂದೊಂದೇ ಸೀನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಆದರೆ ಅದು ಯಾವ ದೇವ್ರ ಶಕ್ತಿ ಕೊಟ್ಟರೋ ಏನೋ, ಕಷ್ಟ ಅನಿಸ್ತು ಮೈಕ್ ಮುಂದೆ ನಿಂತಾಗ. ಆಮೇಲೆ ತುಂಬ ಬೇಗನೆ ಮುಗಿಸ್ಬಿಟ್ಟೆ. ಅದು ಸ್ವಲ್ಪ ತುಂಬಾ ಚಾಲೆಂಜಿಂಗ್ ಆಗಿತ್ತು ನನಗೆ. ಇಷ್ಟು ವರ್ಷದಲ್ಲಿ ಅದಾಯಿತು ನನಗೆ. ಯಾಕಂದ್ರೆ ಅದು ಹಾಗಿತ್ತು. ಯಾಕಂದರೆ ನಾನು ತುಂಬ ಸಾಫ್ಟು. ನನ್ನ ಕ್ಯಾರೆಕ್ಟ್ರ್ ಕೊಡೋದೆಲ್ಲ ಸ್ವಲ್ಪ ಅಳುಮುಂಜಿನೇ ಕೊಡ್ತಾರೆ ನನಗೆ. ಅಂದರೆ ಅಷ್ಟು ಅಮ್ಮ ಅಂದರೆ ಅಷ್ಟು ಪ್ರೀತಿಯಿಂದ ಡಬ್ ಮಾಡ್ತೀನಿ, ಅಷ್ಟು ನಾನು ಅದ್ರೊಳಗಡೆ ಹೋಗ್ಬಿಡ್ತೀನಿ. ಈ ಥರ ಆಗುತ್ತೋ ಇಲ್ವೋ ನನಗೆ ಅನ್ನೋದೊಂದಿತ್ತು. ಅದೊಂದು ಆಯಿತು. ಆಮೇಲೆ ಒಂದು ಸೆಂಬಿ ಅಂತ ಒಂದು ಮಾಡಿದೆ. ಅದು ತಮಿಳಿಂದ ಕನ್ನಡಗೆ ಕೋವೆ ಸರಳ ಅವರು ಆ್ಯಕ್ಟ್ ಮಾಡಿದ್ದಾರೆ, ಡಬ್ ಪಿಕ್ಚರು. ಬಟ್ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ಅದೇನು ಅನಿಸಲ್ಲ. ನಾವು 100% ಅಲ್ಲಿ ಕೊಡಬೇಕಲ್ವ. ಫುಲ್ ಅವರೇ ಇದ್ದಾರೆ, ಅಮ್ಮನೇ ಇದ್ದಾರೆ, ಇಡೀ ಪಿಕ್ಚರ್ ಅಮ್ಮನೇ ಇದ್ದಾರೆ ಅದರಲ್ಲಿ, ಕೋವೆ ಸರಳ ಅವರು. ಅದು ಮಾಡಿದಾಗ ನನಗೆ ಸ್ವಲ್ಪ ಅನ್ನಿಸ್ತು. ಈಗ ಮೊನ್ನೆ ಒಂದು ತಾಯಿ ಕೆಳವೆ ಅಂತ ಒಂದು ರಾಧಿಕಾ ಶರತ್ ಕುಮಾರ್ ಅವ್ರಿಗೆ ಕನ್ನಡ ವರ್ಷನಿಗೆ ನಾನೇ ಮಾಡಿದೆ. ಇವೆಲ್ಲ ಸ್ವಲ್ಪ ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳು, ಟಫ್ ಇರುತ್ತೆ. ಆಮೇಲೆ ಅದು ಅವ್ರು ಮಾಡಿರ್ತಾರಲ್ಲ,
ಅವರು ಮಾಡಿದಾಗ ನಾವು ಅದಕ್ಕೆ ನ್ಯಾಯ ಕೊಡಬೇಕು. ಕೊಡಬೇಕಲ್ಲ. ನಿಜ, ಒಬ್ಬರು ಕಲಾವಿದರು ಶೂಟಿಂಗ್ ಜಾಗದಲ್ಲಿ ಎಷ್ಟು ಪರಕಾಯ ಪ್ರವೇಶ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಎಡವಟ್ಟಾದರೂ ಕೂಡ, ಅಥವಾ ಅದರಲ್ಲಿ ಅಷ್ಟು ಡೆಪ್ತ್ ಇಲ್ಲ ಅಂದರೆ ಆ್ಯಕ್ಟಿಂಗ್ ಮಜಾ ಇರಲ್ಲ. ಅದು ಸೋತೋಗ್ಬಿಡುತ್ತೆ. ನಿಜ, ಬಟ್ ಅದು ನಿಮ್ಮ ಕೈಲಿರುತ್ತೆ ನೋಡಿ. ಹೌದು, ಆ್ಯಕ್ಚುಲಿ ಆ ಕಲಾವಿದರು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಸುಮಾರು ಒಂದು 15-16 ವರ್ಷ ಆಗಿರಬಹುದು. ಮುಖಪುಟ ಅಂತ ಒಂದು ಪಿಕ್ಚರ್ ಡಬ್ಬಿಂಗು, ಅದು ಬಂದು ರೂಪಾ ಅಯ್ಯರ್ ಅಂತ ಒಬ್ಬರಿದ್ದಾರೆ, ಅವರದ್ದು ನಿರ್ದೇಶನದ ಚಿತ್ರ. ಅದರಲ್ಲಿ ಒಂದು 102-103 ವಯಸ್ಸಾಗಿರೋ ಒಂದು ಅಜ್ಜಿ, ಹಲ್ಲೇ ಇಲ್ಲ ಅವರಿಗೆ, ಅವರು ಒಂದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದರು. ಇವರಿಗೆ ಯಾರು ಹೋದರೂ ಸರಿ ಹೋಗ್ತಿರ್ಲಿಲ್ಲ ರೂಪಾ ಅಯ್ಯರ್ಗೆ, ಈ ವಾಯ್ಸ್ ಮಾಡೋರೇ ಇಲ್ವೇನೋ ಇಲ್ಲಿ ಅಂತ. ನನಗೆ ಫೋನ್ ಮಾಡಿದ್ರು, ನಾನು ಮಾತಾಡ, ಅಯ್ಯೋ ನಿಮ್ಮದು ಹುಡುಗಿ ವಾಯ್ಸ್ ಥರ ಇದೆ ಅಂದರೆ, ಇಲ್ಲಮ್ಮ ಒಂದು ಸತಿ ಬರ್ತೀನಿ ನಾನು ಅಂತಂದೆ. ಹೋದೆ, ಮೈಕ್ ಮುಂದೆ ನಿಂತು ಮಾಡಿದೆ. ಹಲ್ಲಿಲ್ದವ್ರ ಥರನೇ ಮಾತಾಡ್ಬೇಕು ಅದಕ್ಕೆ, ಶ್ಲೋಕಗಳು ಅದು ಇದು, ಶ್ರೀರಾಮ ಜಯರಾಮ, ಬ್ರಾಹ್ಮಣರ ಅಜ್ಜಿ, ಮಡಿ ಅಜ್ಜಿ ಅವರು. ಆಕೆ ಎಷ್ಟು ಖುಷಿ ಪಟ್ಟರು ಅಂದರೆ, ಅವರು ಹೇಳ್ತೀನಲ್ಲ, ಆ ವರ್ಷ ನನಗೆ ಸ್ಟೇಟ್ ಅವಾರ್ಡ್ ಬಂದಿದ್ದ ವರ್ಷ ಬೇರೆ ಚಿತ್ರಕ್ಕೆ, ಶಂಕರ ಪುಣ್ಯಕೋಟಿ ಅನ್ನೋ ಚಿತ್ರಕ್ಕೆ ನನಗೆ ಬಂದಿದ್ದು. ಆಗ ಅವ್ರು ಹೇಳಿದ್ರು, ಅಮ್ಮ ನನ್ನ ಚಿತ್ರಕ್ಕೆ ನಿಮಗೆ ಬರುತ್ತೆ ವಾಯ್ಸ್ಗೆ ಅಂದ್ಕೊಂಡಿದ್ದೆ, ಎಲ್ಲಿ ನಿಮ್ಮ ಏಜು, ಎಲ್ಲಿ ಇವ್ರ ಏಜು ಅಂತ. ಆ ಥರ ಅದು ಕೆಲವೊಂದು ತುಂಬ ಖುಷಿ ಕೊಡುತ್ತೆ ನನಗೆ. ಬ್ಯೂಟಿಫುಲ್. ಯಾಕಂದರೆ ಕೆಲವು ಪಾತ್ರಗಳಿಗೆ ಇಲ್ವೇನೋ ನಾನು ತಪ್ಪಾಗಿ ಪಾತ್ರ ನಿರ್ಮಿಸಿಬಿಟ್ನ ಅಂತ ನಿರ್ದೇಶಕನಿಗೆ ಅನಿಸೋ ವೇಳೆಯಲ್ಲಿ ನೀವು ಸಿಕ್ಕಿ ಅವ್ರಿಗದು ಫಿಲಪ್ ಆಯ್ತಪ್ಪ ಇಲ್ಲಿ ಅಂತಾಗ ನೀವು ಅವರಿಗೆ ದೇವ್ರ ಥರ ಕಾಣ್ತಾ ಇರ್ತೀರಿ. ಅಲ್ಲ, ಈ ಥರ ನಂಗೆ ಅನುಭವ ಇದೆಯಲ್ಲ ತುಂಬ. ಆಮೇಲೆ ಇನ್ನೂ ಒಂದೇನೆಂದರೆ, ಒಂದು ಮೇಯ್ನ್ ಕ್ಯಾರೆಕ್ಟ್ರು ಅಂತ ನಾನು ಮಾಡಿದಾಗ ನಾನು ಚಿಕ್ಕ ಪುಟ್ಟ ಸೈಡ್ದೆಲ್ಲ ಮಾಡೋಕ್ಕೆ ಹೋಗಲ್ಲ, ಮಾಡೋದೇ ಇಲ್ಲ ನಾನು. ಯಾಕೆ ಮಾಡೋದಿಲ್ಲ ಅಂತಂದರೆ, ಇನ್ನೂ ಒಬ್ಬರು ಕಲಾವಿದ್ರಿಗೆ ಅನ್ನ ಆಗುತ್ತೆ, ಇನ್ನೂ ಒಬ್ಬರು ಮಾಡಿದ್ರೆ ಕೇಳ್ತಾರೆ, ಅಮ್ಮ ಅದೊಂದು ಚೂರಿದೆ ಇದೊಂದು ಚೂರಿದೆ ಮಾಡಿಬಿಡಿ, ನಿಮ್ಗೆ ಆಗುತ್ತೆ, ನೀವು ಚೇಂಜ್ ಮಾಡ್ತೀರಾ. ಚೇಂಜ್ ಮಾಡ್ತೀನಿ, ನಂಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಕೆಲಸ ಇಲ್ಲದೆ ಮನೇಲಿರೋರು ಎಷ್ಟೋ ಜನ ಇದ್ದಾರೆ. ಸರ್ ದಯವಿಟ್ಟು ಸರ್, ನೀವೇನು ನಂಗೆ ಅದಕ್ಕೆ ಮಾಡಿದ್ರೆ 1,000 ಏನೋ ನೀವು ಜಾಸ್ತಿ ಕೊಡಬಹುದು, ಬಟ್ ಇನ್ನೊಬ್ರು ಮಾಡಿದ್ರೆ ಅದು ಅವ್ರಿಗೆ ಇನ್ನೂ 1,000 ಸೇರುತ್ತೆ, 2,000 ರೂಪಾಯಿ ಅವ್ರಿಗೆ ಕೊಡ್ತೀರ. ದಯವಿಟ್ಟು ಬೇರೆಯವ್ರನ್ನ ಕರೆಸಿ. ನೋಡಿ, ಮಾಡಲ್ಲ. ಈ ಗುಣವನ್ನು ಇಟ್ಟುಕೊಂಡು ಈ ಪ್ರಪಂಚದಲ್ಲಿ ಬದುಕುವುದಿದೆಯಲ್ಲ, ಇವನ್ ನೀವು ತುಂಬ ಕೇಳಿರ್ತೀರಿ, ಬೇರೆಯವ್ರ ಅನ್ನವನ್ನು ಕಿತ್ಕೊಳ್ಳಿಕ್ಕೆ ಎಷ್ಟು ನನಗೆ ಮಾಡಿದ್ದಾರೆ ಆ ಥರ, ತುಂಬ ಜನ ಮಾಡಿದ್ದಾರೆ. ಆಗಿದೆಯಾ? ನನಗೆ ಮಾಡಿದ್ದಾರೆ. ನಾನು ಒಂದು ಪಿಕ್ಚರ್ಗೆ ಇವಾಗ 10,000 ನಾನು ಕೇಳಿದೆ ಅಂದ್ಕೊಳ್ಳಿ, ಬೇರೆಯವ್ರು ಹೋಗಿ 2-3 ಸಾವಿರ ರೂಪಾಯಿಗೆ ಹೋಗಿ ಮಾಡ್ಕೊಂಬರೋರು ಇದ್ದಾರೆ. ಆ 2-3 ಸಾವಿರ ಅವರ ದುಡಿಮೆಯೋ ಅಥವಾ ನನ್ನನ್ನು ಕೂರಿಸಿದೆ ಅನ್ನೋದು ಅವ್ರಿಗೊಂದು ಸಮಾಧಾನ. ಅವ್ರಿಗೆ 2-3 ಸಾವಿರ ಏನೂ ಅಲ್ಲ. ಆ ಥರದ್ದು ಇರುತ್ತಾ ನಿಮ್ಮ ವಾಯ್ಸ್ ಓವರ್ ಇಂಡಸ್ಟ್ರೀಲಿ? ಇದೆ, ಡಬ್ಬಿಂಗಲ್ಲಿದೆ, ಸಿನಿಮಾಗಳಲ್ಲಿದೆ. ಯಾಕಂದರೆ ಕೆಲವೊಬ್ರಿಗೆ ಹೇಳ್ತೀನಿ, ಎಲ್ರಿಗೂ ಅಲ್ಲ, ಅವ್ರಿಗೆ ಕೆಲಸ ಪರಿಪೂರ್ಣತೆ ಬೇಕಾಗಿಲ್ಲ. ಈಗ ಬಂದಿರೋರಿಗೆ ಅವ್ರಿಗೆ ಸಿನಿಮಾ ತಂಡಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು ಹೌದು, ಓಕೆ. ಧಾರಾವಾಹಿಯವರಾಗಿರ್ಬೋದು ಯಾರು, ಅವ್ರಿಗೇನಂದರೆ ಇವಾಗ ಅಯ್ಯೋ ಆಶ್ರಮ ಕಾಸ್ಟ್ಲಿ, ಅದಕ್ಕಿಂತ ಕಮ್ಮಿ ಯಾರಾದರೂ ಸಿಗ್ತಾರಾ? ಅವ್ರಿಗಲ್ಲಿ ಇದು ಬೇಡ, ಅಂದರೆ ಕರೆಕ್ಟಾಗಿ ಬೇಕಾಗಿರೋ ವಾಯ್ಸ್ ಬೇಡ, ಕೆಲಸ ಬೇಡ, ಟ್ಯಾಲೆಂಟ್ ಬೇಡ, ಅವ್ರಿಗೆ ಒಂದು ಧ್ವನಿ ಬಿದ್ದರೆ ಆಯಿತು. ಆ ಥರದವರು ಇದ್ದಾರೆ. ಏನೋ ಖಾಲಿ ಇದೆ, ತುಂಬಿದ್ರೆ ಆಯಿತು. ನಾನೇನಂತೆ ಅಂದರೆ, ನೋಡಿಪ್ಪ ನಂದು ಇದಿದೆ, ಬೇಕಾದ್ರೆ ನಾನು ಮನೇಲೇ ಕೂತ್ಕೋತೀನಿ, ರೆಸ್ಟ್ ಮಾಡ್ತೀನಿ, ನನಗೂ ಸಂಸಾರ ಇದೆ, ಕುಟುಂಬ ಇದೆ, ಮನೆಯಲ್ಲೂ ನನಗೆ ಪೂಜೆ ಪುನಸ್ಕಾರ, ನನ್ನ ಕೆಲಸಗಳು ತುಂಬ ಇದೆ ಮನೆಯಲ್ಲಿ, ನಾನು ಮನೆಯವ್ರ ಜೊತೆಗೆ ಆರಾಮಾಗಿರ್ತೀನಿ. ನೀವೇನೋ ಕೊಡ್ತೀರಾ ಅನ್ನೋದಕ್ಕೆ ನಾನು ಯಾಕೆ? ಎಲ್ರಿಗೂ ನಾನು ಅದೇ ಕೇಳ್ತೀನಿ, ಕಲಾ ಸರಸ್ವತಿನ ತುಂಬ ಚೀಪಾಗಿ ನೋಡಬೇಡಿ. ಈಗ ನಾನೇನು ಕೇಳ್ತೀನಿ ಅಂತ ಕರೆದು ನನ್ನ ಕೆಲಸ ಮಾಡಿಸೋರು ಇದ್ದಾರಲ್ವಾ, ನಾನೇ ಬೇಕು ಅಂತ ಕೇಳೋರು ಇದ್ದಾರಲ್ವಾ, ಅವ್ರಿಗೆ ಗೌರವ ಕೊಡೋಣ. ನಾವು ಕೇಳ್ಕೊಳ್ತಾರ ಕೆಲವೊಬ್ರು, ಅಯ್ಯೋ ನಿಮ್ಮ ಅಮ್ಮ ದಯವಿಟ್ಟು ಅಂಥವ್ರು ಫ್ರೀಯಾಗೂ ಮಾಡಿಕೊಟ್ಟಿದ್ದೀನಿ. ತುಂಬ ಏನೂ ಇಲ್ಲದೆ ಎಲ್ಲ ಕಳ್ಕೊಂಡು ಸೋತು ಬರ್ತಾರಲ್ಲ, ಅವ್ರಿಗೆ ನಾನು ಫ್ರೀಯಾಗೂ ಮಾಡಿಕೊಟ್ಟಿದ್ದೀನಿ. ಬರೀ ಕನ್ವಿನ್ಸ್ ತೊಗೊಂಡು ಹೋಗೊಬ್ಬರ ಆಟೋ ಚಾರ್ಜ್ ತೊಗೊಂಡು
ಮಾಡಿಕೊಟ್ಟಿದ್ದೀನಿ, ಹೆಮ್ಮೆಯಿಂದ ಮಾಡಿಕೊಟ್ಟಿದ್ದೀನಿ. ಆದರೆ ಫೋನ್ ಮಾಡಿ ಇಷ್ಟು ಕೆಲಸ ಇದೆ ಅಮ್ಮ, ಅಯ್ಯೋ ಅವ್ರಿಗೆ ನಾವು ಅಷ್ಟೇ ಕೊಡೋದು, ನೀವು ಬನ್ನಿ, ಹೌದಾ ಸರ್ ಅವ್ರನ್ನೇ ಕರೆಸ್ಕೊಳ್ಳಿ, ಆ ಥರ ಮಾಡೋರ್ದು ನಾನು ಮಾಡಲ್ಲ. ಯಾಕಂದರೆ ಅವರು ಕಲೆಗೆ ಬೆಲೆ ಕೊಡ್ತಾ ಇಲ್ಲ, ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾ ಇದ್ದಾರೆ ಅವರು. ಆ ಥರದ್ದು ನಾನು ಮಾಡಲ್ಲ. ಇವನ್ ಕೇಳ್ಕೊಳ್ಳೋ ರೀತಿಯೂ ಕೂಡ ಬಹಳ ಮುಖ್ಯವಾಗುತ್ತಲ್ಲ. ಖಂಡಿತ. ಯಾಕಂದರೆ ದುಡ್ಡು ಕಾಸಿಂದ ಆಮೇಲೆ ಅದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಬಟ್ ನಮ್ಮ ಕಲೆಗೆ ಅಲ್ಲಿ ತುಂಬ ನಿರ್ಲಕ್ಷ್ಯ ಇದೆ, ನಗಣ್ಯವಾಗಿ ನೋಡ್ತಾವ್ರೆ ಅಂದಾಗ ಅಲ್ಲಿ 10,000 ಕೊಟ್ಟರು 20,000 ಕೊಟ್ಟರು ಬೇಡ ಅನ್ಸ್ಬಿಡುತ್ತಲ್ಲ. ಯಾಕಂದರೆ ನಮ್ಮ ಕೆಲಸದ ಮೇಲೆ ನಮಗೆ ತುಂಬ ಗೌರವ ಇರುತ್ತೆ. ಅಂಡ್ ಅದು ಅವ್ರಿಗೂ ಇದ್ದರೆ ನಿಮಗೆ ಬಾಂಡಿಂಗ್ ಚೆನ್ನಾಗಿದ್ದಾಗ ವರ್ಕ್ ಚೆನ್ನಾಗಿ ಬರುತ್ತೆ. ಹೌದು. ಅವರು ನೀನಮ್ಮ ನಾವು ಅಷ್ಟು ಅವ್ರಿಗೆ ಅಷ್ಟು ಕೊಟ್ಟು ಅವ್ರಿಗೆ ಅಷ್ಟೆಲ್ಲ ಬರೋಕ್ಕೆ ತಯಾರಿದ್ದಾರೆ, ನಿಂದೇನಮ್ಮ ನಿಂದು ಅಂದರೆ ಅರ್ಥ ಏನು? ಹಣಕ್ಕೂ ನಾನು ಯಾರಂತಾನೆ ನಿಮಗೆ ಗೊತ್ತಿಲ್ಲ. ನಿಮಗೆ ಯಾರೋ ಒಬ್ರು ಹೆಸರು ಕೊಟ್ಬಿಟ್ಟಿರ್ತಾರೆ, ಹೆಸರು ಹೇಳಿರ್ತಾರೆ, ನಾನು ಯಾರಂತಾನೆ ಗೊತ್ತಿಲ್ವಲ್ಲ ನಿಮಗೆ ಅಲ್ವಾ. ಮೊನ್ನೆ ಒಂದು ಕನ್ನಡ ಪಿಕ್ಚರ್ ಡಬ್ ಮಾಡಿದ್ದೆ, ಅವ್ರಿಗೆ ಆ ವಾಯ್ಸ್ ತುಂಬ ಇಷ್ಟ ಆಗಿಬಿಡ್ತು. ಅದನ್ನೇ ಅವ್ರು ತಮಿಳಿಗೆ ಡಬ್ ಮಾಡಿದ್ರು ಪಾಪ. ನಂಗೆ ಹೇಳಿದ್ರು, ಅಮ್ಮ ನಿಮ್ಮ ವಾಯ್ಸೇ ನಂಗೆ ಇಷ್ಟ ಆಗ್ತಿದೆ, ನೀವು ತಮಿಳು ಮಾಡ್ತೀರಾ ಅಂದರು. 80% ಬರುತ್ತಪ್ಪ, 100% ಬರೋಲ್ಲ, ಹೇಳ್ಕೊಟ್ರೆ ಮಾಡ್ತೀನಿ ಅಂದೆ. ಕ್ಲೀನಾಗಿ ಹೋದೆ, ಕ್ಲೀನಾಗಿ ಕನ್ನಡ ಹೇಗೆ ಮಾಡೋದು ಹಾಗೆ ತಮಿಳು ಮಾಡಿಕೊಟ್ಬಿಟ್ಟು ಮನೆಗೆ ಬಂದೆ. ಯಾಕೆ ಕರೆದ್ರು ಹೇಳಿ? ನನ್ನ ಧ್ವನಿ ಅವ್ರಿಗೆ ಇಷ್ಟ ಆಯಿತು ಅಂತ ಬೆಲೆ ಕೊಟ್ಟು ಕರೆದ್ರು ಅವರು. ನಿಜ. ಅಂಥ ಜಾಗದಲ್ಲಿ ನಾ ಮಾಡಲ್ಲ ಅಂತಲೇ ಹೇಳಿದೆ, ನಂಗೆ ಪೂರ್ತಿ ಬರಲ್ಲಪ್ಪ, ಪೂರ್ತಿ ಬರೋರು ಯಾರು ಇದ್ದರೆ ನೋಡಿ ನೀವು. ಇಲ್ಲ ಅಮ್ಮ ನೀವು ಬನ್ನಿ ನಾನು ಹೇಳ್ಕೊಡ್ತೀನಿ, ನೀವೇ ಮಾಡಬೇಕು ಅಂತಂದರು. ಅಂದರೆ ನೀವೇ ಬೇಕು ಅಂದಾಗ ನಿಮ್ಮಲ್ಲಿ ಏನೋ ಚಿಕ್ಕ ಪುಟ್ಟ ಎಡವಟ್ಟು ಅಥವಾ ದೋಷ ಅಥವಾ ನ್ಯೂನ್ಯತೆ ಇದ್ದರೂ ಅವರೇ ಅದನ್ನು ಸರಿ ಮಾಡ್ತೀವಿ ಮೇಡಮ್ ನೀವು ಬೇಕು ಅಂದರೆ. ಹೌದು. ನೀವೇ ಬೇಡ ಅಂದರೆ ನಿಮ್ಮಲ್ಲಿ ಅಮೃತ ಇದ್ದರೂ ನಮಗಲ್ಲಿ ದೋಷವೇ ಕಾಣುತ್ತೆ. ಹೌದು. ಸೊ ವ್ಯಕ್ತಿತ್ವಗಳು ನಮಗೆ ಪ್ರಿಯ ಅನ್ನಿಸಿಬಿಟ್ರೆ ನಮಗೆ ಬೇಕಾದಂಗೆ ಅವನ್ನ ನಾವು ಮೋಲ್ಡ್ ಮಾಡ್ಕೊಳ್ಬೋದು. ಹೌದು. ನಿಮ್ಮ ಬಗ್ಗೆನೇ ಅವರಿಗೆ ಅಷ್ಟಕ್ಕೆ ಬರ್ತಾರೆ ನಿಮ್ಮದೇನಮ್ಮ ಅಂತ ಇದ್ಬಿಟ್ರೆ ಬಹುಶಃ ನೀವು ಕೂಡ ಸ್ವಾಭಿಮಾನದ ವಿಚಾರ ಬಂದ್ಬಿಡುತ್ತಲ್ಲಿ. ಹೌದು. ಸರಸ್ವತಿಗೆ ಬೆಲೆ ಕೊಡದೇ ಇರೋ ವ್ಯಕ್ತಿತ್ವಗಳು ನಿಮ್ಮ ಮುಂದೆ ಬಂದಾಗಲೆಲ್ಲ ನಿಮಗೆ ಅದು ಕಾಡಿರುತ್ತೆ, ಕಾಡುತ್ತೆ. ಅಲ್ಲೋದಾಗ ಇನ್ನು ಹೆಂಗೆ ನಡೆಸ್ಕೊಳ್ತಾರೋ ಇವರು. ಆಮೇಲೆ ಈಗ ಬಂದಿರೋರು ಏನಾಗಿದೆ ಅಂದರೆ ಈಗ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಲ್ಲರೂ ಹೇಳಿದ್ಮೇಲೆ. ಮಧ್ಯದಲ್ಲಿ ಸ್ವಲ್ಪ ಜನ ಏನು ಮಾಡಿದ್ರು ಅಂದರೆ ತುಂಬ ತೋರಿಸ್ಕೊಟ್ಬಿಟ್ರು, ತುಂಬ ಕಮ್ಮಿಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅವಾಗ ಏನಾಗೋಯ್ತು ಅಂದರೆ ಅಲ್ಲಿ ಯಾರು ಬೇಕಾದ್ರೂ ಡಬ್ಬಿಂಗ್ ಆರ್ಟಿಸ್ಟ್ ಆಗಬಹುದು ಅನ್ನೋದೊಂದು ಬಂದ್ಬಿಡ್ತು, ಉಟ್ಕೊಂಡ್ಬಿಡ್ತು. ಏನೂ ಇರಲ್ಲ, ನೀವು ಹಾಕೊಂಡು ನೋಡಿದಾಗ ಟಿ ವಿಲಿ ಬರ್ತಿರುವಾಗ ಅಲ್ಲಿ ಏನೂ ಇರಲ್ಲ. ಓಕೆ. ಯಾವುದೋ ಒಂದು ಧ್ವನಿಗೆ ಯಾವುದೋ ಒಂದು ವಾಯ್ಸ್ ಓಡ್ತಾ ಇರುತ್ತೆ ದೇಹಕ್ಕೆ ಅಷ್ಟೇ. ಆದರೆ ಡಬ್ಬಿಂಗು ಅನ್ನೋದು ಇದೆಯಲ್ಲ, ಆಗಿನ ಕಾಲದಿಂದ ನಾವು ಬಂದಿರೋದ್ರಿಂದ ಅದಕ್ಕೆ ಆದಂಥ ಒಂದು ತುಂಬ ಸ್ಥಾನ ಇದೆ, ಒಳ್ಳೆ ಸ್ಥಾನ ಇದೆ ಅದಕ್ಕೆ. ಮೂಕಿ ಚಿತ್ರಗಳಿಗೂ ಧ್ವನಿ ಇರುವ ಅಥವಾ ಶಬ್ದ ಇರುವ ಚಿತ್ರಗಳಿಗೂ ವ್ಯತ್ಯಾಸ ನೀವೇ ಅಲ್ವೇ? ಹೌದು. ಇಲ್ಲಾಂದ್ರೆ ಯಾವುದೋ ಒಂದು ಕೂರಿಸೋದಾದರೆ ಮೂಕಿ ಮಾಡಿ ಅದೇ ಚಾರ್ಲಿ ಚಾಪ್ಲಿನ್ ಅವ್ರದ್ದೇ. ಹೌದು. ಸೊ ನಿಮಗೆ ಅನಿಸುತ್ತಲ್ಲ, ಸರಿಯಾದ ಧ್ವನಿ ಅಲ್ಲಿಗೆ ಸಿಗದೆ ಹೋದರೆ ಮೂಕಿ ಚಿತ್ರಕ್ಕಿಂತ ಬೇರೆ ಏನೂ ಅಲ್ಲ ಅದು. ಹೌದು, ಖಂಡಿತ ಹೌದು. ಬಟ್ ಇನ್ನೊಂದು, ನಿಮಗೆ ನೀವೊಬ್ಬರು ಆರ್ಟಿಸ್ಟ್ ಆಗಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಯಾವ ರೀತಿಯ ಪಾತ್ರಗಳಿಗೆ ಡಬ್ ಮಾಡಲಿಕ್ಕೆ ಅಥವಾ ಧ್ವನಿ ಕೊಡಲಿಕ್ಕೆ, ವೆದರ್ ಇಟ್ ಈಸ್ ಕಾರ್ಟೂನ್, ಮೂವೀಸ್, ಜಾಹೀರಾತು, ಯಾವುದು ನಿಮಗೆ ಹೆಚ್ಚು ಇಷ್ಟ? ಅಫ್ಕೋರ್ಸ್ ಸಿನಿಮಾ ಅಂದ್ಕೊಳ್ತೀನಿ ನಾನು. ಇಲ್ಲ, ನನ್ನ ಕಾರ್ಟೂನು ಸ್ಟಾರ್ಟಿಂಗಲ್ಲಿ ನಾನೇ ಮಾಡಿದ್ದೆ ಚಿಂಟು ಟಿ ವಿಲಿ. ಡೋರಾ ಅಂತ ಒಂದು ಮಾಡ್ತಿದ್ದೆ, ಹೀಮ್ಯಾನ್ ಅಂತ ಒಂದು ಮಾಡ್ತಿದ್ದೆ. ಡೋರಾದಲ್ಲಿ ಕೋತಿಗೆ ಮಾಡ್ತಾಯಿದ್ದೆ ನಾನು. ಓಕೆ. ಈಗಲೂ ಮತ್ತೆ ಹೋಗಿ ಮೊನ್ನೆ ಒಂದು 50 ಎಪಿಸೋಡ್ ಮಾಡಿಕೊಟ್ಟು ಬಂದೆ. ಆಮೇಲೆ ಅಂದೆ ನಂಗೆ ತುಂಬ ಕಷ್ಟ ಆಗ್ತಿದೆ ಸರ್, ಧ್ವನಿ ತುಂಬ ಕಷ್ಟ ಆಗುತ್ತೆ. ಅವರು ಚಾನಲ್ ಅವರು ಅದೇ ವಾಯ್ಸೇ ಬೇಕು ಅಂತ ಈಗಲೂ ಕೇಳಿದ್ದಾರೆ. 20 ವರ್ಷ ಹಿಂದೆ ನಾನು ಮಾಡಿದ್ದು ಚಿಂಟು ಟಿವಿಗೆ. ಚಿಂಟು ಟಿವಿ ಸ್ಟಾರ್ಟ್ ಆದಾಗ ಡೋರಾ ಅನ್ನೋ ಪಾತ್ರ, ಡೋರಾ ಜೊತೆಲಿ ಒಂದು ಕೋತಿ ಇರುತ್ತೆ, ಡೋರಾ ಕೋತಿ, ಆ ಎರಡೇ ಅದು ಕತೆ ಇರೋದು. ಅವರಿಬ್ಬರೇ ಎಲ್ಲೆಲ್ಲೋ ಊರು ಸುತ್ತಾ ಇರ್ತಾರೆ, ಅವರಿಬ್ಬರ ಮೇಲೆ ಕತೆ. ಓಕೆ. ಆರ್ಕೋ ಅದ್ರ ಹೆಸರು, ಫೇಮಸ್ ಆಗಿಬಿಟ್ಟಿದ್ದೆ ನಾನು. ಅಲ್ಲ, ಆರ್ಕೋ ಬಂದು ಹೀಮ್ಯಾನು, ಕೋತಿ ಹೆಸರು ಮರ್ತು ಹೋಯ್ತು ನನಗೆ. ಬಟ್ ಈಗಲೂ ಮೊನ್ನೆ ಒಂದು ವರ್ಷಕ್ಕೆ ಮುಂಚೆ ಹೋಗಿ ಒಂದು 50 ಎಪಿಸೋಡ್ ಮತ್ತೆ ಮಾಡಿಕೊಟ್ಬಿಟ್ಟು ಬಂದೆ. ಬೇರೆ ಚಾನಲ್ಗೆ ಅಲ್ಲ, ಚಿಂಟು ಅವರೇ ಮತ್ತೆ ಡೋರಾನ ಮತ್ತೆ ಹೊಸ್ದಾಗಿ ತರ್ತೀವಿ ಅಂತ ಹೇಳಿ. ಈಗ ಚಿಂಟು ಟಿವಿ ಇದೆಯಾ? ಇದೆ, ಅದು ನೋಡ್ತಾರೆ ಮಕ್ಳು ಇನ್ನು.
ಓಕೆ. ಆಮೇಲೆ ಮತ್ತೆ ಹೋಗಿ ಮತ್ತೆ ಮಾಡಿಕೊಟ್ಟು ಬಂದೆ. ಆಮೇಲೆ ಹೇಳಿದೆ, ಆಗ್ಲಿಗೂ ಈಗ್ಲಿಗೂ ನಂಗೆ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿದೆ, ಅದು ಮಾಡಿದ್ಮೇಲೆ ಬೇರೆ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ, ವಾಯ್ಸ್ ಕ್ರ್ಯಾಕ್ ಆಗ್ತಾಯಿದೆ ಅಂತ. ಆಮೇಲೆ ಅವರು ಹೋಗಲಿ ಬಿಡಿಮ್ಮ ಅಂದ್ಬಿಟ್ಟು ಅದ್ರ ಬೇರೆಯವ್ರು ಮಾಡಲಿಲ್ಲ, ಓಕೆ. ಅದು ಅಲ್ಲಿಗೆ ಇದು ಮಾಡಿದ್ರು. ಜಾಹೀರಾತು ಮಾಡಿದ್ದೀರಾ ಯಾವುದಾದ್ರು? ಸುಮಾರು ಮಾಡಿದ್ದೀನಿ. ನನಗೆ ಯಾವುದು ಬೇಕಾ ಬೇಡವಾ ಅಂತಲ್ಲ, ಎಲ್ಲ ಅಂದರೆ ಎಲ್ಲರೂ ನಮ್ಮ ಮಕ್ಕಳೇ ಹಾಗಂತಾರಲ್ಲ, ಹಾಗೆ ಯಾರು ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ಅಂತ ಆ ಥರ ಇಲ್ಲ. ಬಟ್ ಸೀರಿಯಲ್ಸ್ ಅಂತ ಬಂದರೆ ನಂಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅದು ಡೈಲಿ ಇರುತ್ತೆ ಕೆಲಸ. ಪಿಕ್ಚರ್ ಅಂದರೆ ಈ ಪಾತ್ರ ಇವತ್ತಿಗೆ ಮುಗ್ದು ಹೋಗ್ಬಿಡುತ್ತೆ, ಒಂದಿನ ಕೊಟ್ಟು ಬಂದುಬಿಡ್ತೀವಿ. ಧಾರಾವಾಹಿ ಆ ಥರ ಆಗಲ್ಲ, ಸೀರೀಸ್ ಬರ್ತಾನೇ ಇರುತ್ತಲ್ಲ, ಡೈಲಿ ಮಾಡ್ತಾನೇ ಇರ್ತೀವಿ. ಆ ಪಾತ್ರದಲ್ಲಿ ನಾವು ಮುಳುಗೋಗಿರ್ತೀವಿ. ಓ. ಈವನ್ ಕಾವ್ಯಾಂಜಲಿ ಅಂತ ಒಂದು ಅಮ್ಮನ ಪಾತ್ರಕ್ಕೆ ಮಾಡಿದೆ. ಅದರಲ್ಲಿ 2 ಗಂಡು ಮಕ್ಕಳು ಅವ್ರಿಗೆ, ಅಭಿನಯ ಅವ್ರಿಗೆ, ನನಗೂ 2 ಗಂಡು ಮಕ್ಕಳು. ಆ ಪಾತ್ರನೇ ನಾನು ಆಗೋಗ್ಬಿಟ್ಟಿದ್ದೆ. ಅದು ಮುಗ್ದಿದ್ದ ದಿನ ನಾನು ಒಂದು 2 ದಿನ ಹತ್ತು ಬಿಟ್ಟಿದ್ದೀನಿ ಮನೇಲಿ ಕೂತ್ಕೊಂಡು. ವೇದ ಅನ್ನೋ ಕ್ಯಾರೆಕ್ಟರ್ದು. ಅದರಲ್ಲಿ 2 ಮಕ್ಕಳು ಇರ್ತಾರೆ ಅವರಿಗೆ. ಹಾಗೆ ಸತತವಾಗಿ 500 ಎಪಿಸೋಡ್ ಹೋಯ್ತು, ಅದು ಸಂಚಿಕೆ ಹೋಯ್ತು, ನಡೀತು. ಆಯ್ತು, ಕಾವ್ಯಾಂಜಲಿ ಅಭಿನಯ ಅವ್ರಿಗೆ ಮಾಡಿದ್ದೆ ನಾನು. ಹೀಗೆ ಸೀರಿಯಲಲ್ಲಿ ತುಂಬ ನಮ್ಗೆ ಅವಕಾಶ ಇರುತ್ತೆ, ಅಲ್ಲಿ ನಾವಾಗಿ. ಸೊ ಸಿನಿಮಾ, ಜಾಹೀರಾತು, ಸೀರಿಯಲ್, ಧಾರಾವಾಹಿ ಅದಂತೂ ಎಷ್ಟು ಲಕ್ಷ ಮಾಡಿದ್ದೀನೋ ನನಗೆ ನೆನಪಿಲ್ಲ. ಹೌದಾ? ಎಪಿಸೋಡ್ಸು, ಸೀರಿಯಲ್ಸ್ ಸೂಪರ್. ಸೊ ಕಾರ್ಟೂನ್ಸ್ ಮಾಡಿದ್ದೀರಿ, ಜಾಹೀರಾತು ಮಾಡಿದ್ದೀರಿ, ಸಿನಿಮಾ ಮಾಡಿದ್ದೀರಿ, ಸೀರಿಯಲ್ಸ್ ಮಾಡಿದ್ದೀರಿ. 2000 ಇಸ್ವಿಯಿಂದ ಫುಲ್ ಉದಯ ಟಿವಿಗೆ ಬರೋ ಎಲ್ಲ ದೊಡ್ಡ ಮಾಂಗಲ್ಯ, ರಂಗೋಲಿ, ಜೋಕಾಲಿ, ಮನಸ್ಸೇ ಓ ಮನಸ್ಸು, ರತ್ನಗಿರಿ ರಹಸ್ಯ, ಕಲ್ಪವೃಕ್ಷ, ಇವು ನೆನಪಿರೋವು. ರಂಗೋಲಿ ಹೇಳಿದೆ ಅನಿಸುತ್ತೆ. ಹಾಗೆ ಬಂಗಾರ, ರಥಸಪ್ತಮಿ ಇಲ್ಲ, ರಥಸಪ್ತಮಿ ಡಬ್ಬಿಂಗ್ ಮಾಡಿದ್ರು, ಕೆಲವೊಂದು ಕ್ಯಾರೆಕ್ಟರ್ ಮಾತ್ರ. ಆಮೇಲೆ ಬಂಗಾರ, ಅದರಲ್ಲೇ ವಿನಯ ಪ್ರಸಾದ್ ಅವ್ರಿಗೆ ಮಾಡಿದ್ದು. ಆಮೇಲೆ ಸುಂದರಿ, ಆಮೇಲೆ ಹೇಳಕ್ಕೆ ಹೋದರೆ ತುಂಬ ಮಾಡಿದ್ದೀನಿ ಎಲ್ಲ. ಒಂದು ನೀವು ಮಾಂಗಲ್ಯ ಅಂತೂ 2000 ಎಪಿಸೋಡ್ ಓಡ್ತದ್ದು. 3 ಜನ ಹೀರೋಯಿನ್ಸ್ಗೆ ನಾನೇ ಕೊಡ್ತಾ ಇದ್ದೆ ಅದರಲ್ಲಿ. ಜಿ ಕನ್ನಡದ ಬದುಕು ಜಟಕವಂಡಿ ಎಲ್ಲ ತುಂಬ ನೋಡ್ತಿದ್ದೆ. ನಾನೇ ಚೂರು ಆಡಿದ್ಮೇಲೆ ನಾನೇ ನೋಡ. ಆ್ಯಕ್ಚುಲಿ ನಾನು FM 91 ಅನಿಸುತ್ತೆ, ಆಗ ತುಂಬ ವರ್ಷಗಳ ಹಿಂದೆ ರಾತ್ರಿ ಹೊತ್ತು ಬರೋದು, ಈ ಸಮಾಧಾನ ಹೇಳೋದು. ಓಕೆ. ಅದು ತುಂಬ ದಿನ ಮಾಡಿದ್ದೆ. ಹೌದಾ? ನೋಡಿ, ಅದರಿಂದ ನಾನು ಕನೆಕ್ಟ್ ಆಗ್ಬಿಟ್ಟಿದ್ದೀರಾ. ಓಕೆ. ಸೊ ನಾನು ನಿಮಗೆ, ನೀವು ಒಂದು ದಿನ ಯಾವುದಾದ್ರೂ ಒಬ್ಬ ಪ್ರಸಿದ್ಧ ನಟಿಯ ಪಾತ್ರಕ್ಕೆ ಧ್ವನಿ ಕೊಡೋದಾದರೆ, ಇದು ನಿಮ್ಮ ಇಷ್ಟದ ಪ್ರಶ್ನೆ ಇದು. ಸೊ ಯಾವ ನಟಿಯನ್ನು ನೀವು ಆಯ್ಕೆ ಮಾಡ್ತೀರಿ ಮತ್ತು ಯಾಕೆ? ಈಗ ಮಾಡೋದಾದರೆ ಓಕೆ, ಈಗ ಅಥವಾ ನನಗೆ ಫಸ್ಟ್ ಅನ್ನಿಸ್ತಿತ್ತು, ಈಗ ದೊಡ್ಡ ಕಲಾವಿದರೆಲ್ಲ ಅವರವರೇ ಡಬ್ ಮಾಡ್ತಾರೆ, ಯಾರೇ ಇರಬಹುದು, ಅಟ್ಲೀಸ್ಟ್ ಇವ್ರಿಗೆಲ್ಲ ನಾವು ಮಾಡೋಕ್ಕಾಗುತ್ತಾ ಅಂದ್ಕೊಂಡಿದ್ದೆ. ಅದರಲ್ಲಿ ಒಂದು ಸುಹಾಸಿನಿ ಅಮ್ಮ ಇರ್ಬೋದು, ಒಂದು ಲಕ್ಷ್ಮಿ ಅಮ್ಮ ಇರ್ಬೋದು, ಮಹಾಲಕ್ಷ್ಮಿಯವರು ನನಗೆ ಆಗ ಆಗ್ತಿರಲಿಲ್ಲ. ಆಗ ಗಾಯತ್ರಿ ಪ್ರಭಾಕರ್ ಅವರು ಅವ್ರಿಗೆ ಡಬ್ ಮಾಡ್ತಿದ್ರು. ಈಗ ಅವರು ಕಾವೇರಿ ಕನ್ನಡ ಮೀಡಿಯಮನ್ನು ಒಂದು ಧಾರಾವಾಹಿಗೆ ಬಂದರು ಮೊನ್ನೆ, ಹೆಚ್ಚು ಕಮ್ಮಿ 500 ಎಪಿಸೋಡು. ಓಕೆ. ಅದಕ್ಕೆ ಅಮ್ಮಂಗೆ ನನಗೆ ಡಬ್ಬಿಂಗ್ ಮಾಡೋ ಒಂದು ಅವಕಾಶ ಸಿಕ್ತು, ಅದಕ್ಕೆ ನಾನು ಮಾಡಿದೆ. ಆಮೇಲೆ ಇವರು ಲಕ್ಷ್ಮಿ ಅಮ್ಮಂಗೆ ನಾನು ಡಬ್ ಮಾಡಬೇಕಂತ ನಂಗೆ ತುಂಬ ಆಸೆ ಇರೋದು. ಈಗ ನನಗದು ಹೆಂಗೆ ಈಡೇರ್ತಿದೆ ಅಂದಿದ್ರೆ, ತಮಿಳು, ತೆಲುಗು ಇಂದ ಕನ್ನಡಗೆ ಎಲ್ಲ ಪಿಕ್ಚರು ಡಬ್ ಆಗ್ತಾಯಿದೆ. ಹೌದು. ಸೊ ಈಗ ನಾನು ಇವರೆಲ್ಲರಿಗೂ ನಾನು ಧ್ವನಿ ನೀಡ್ತಾ ಇದ್ದೀನಿ. ಅಂಬಿಕಾ ಅವರು ಇರ್ಬೋದು, ಅಂಬಿಕಾ ಅವರು ದೃಷ್ಟಿಬೊಟ್ಟು ಸೀರಿಯಲ್ಗೆ ಬಂದರು ಮೊನ್ನೆ, ಅವ್ರಿಗೆ ನಾನು ಮಾಡಿದೆ. ಆಮೇಲೆ ಕೆಲವೊಂದು ಕಲಾವಿದರು, ಜೈಸುಧಾ ಅವರು, ನಮಗೆ ಹೀಗೆ ನಮಗೆ ಈಗ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಸಿಗ್ತಾ ಇದ್ದಾರೆ. ಇವಾಗ ನನಗೆ ಈ ಏಜಲ್ಲಿ ನನಗೆ ಅವ್ರಿಗೆಲ್ಲರಿಗೂ ಮಾತಾಡೋ ಅವಕಾಶ ನನಗೆ ಸಿಗ್ತಾ ಇದೆ. ವೆರಿ ಗುಡ್. ಸೊ ಇವತ್ತಿನ ನಟಿಯರು ತಗೊಂಡ್ರೆ ಯಾರಿಗಾದರೂ ಹೇಳೋದಾದರೆ? ಇವತ್ತಿನ ಇವತ್ತೇನಾಗ್ತಿದೆ ಅಂದರೆ, ನಿಮಗೆ ಇವಾಗೆಲ್ಲ ಹೊಸ ಹುಡುಗಿರೆ, ಆ ಹುಡುಗಿರಿಗೆಲ್ಲ ಇವಾಗ ಒಂದು 16, 17, 18 ವರ್ಷದ ಹುಡುಗಿರೇ ಡಬ್ ಮಾಡ್ತಿರೋದು. ಇವಾಗ ನಮಗೆ ಆ ಥರದವ್ರು ಯಾರೂ ಸಿಗ್ತಿಲ್ಲ. ಈಗ ಸಿಗ್ತಿರೋದೆಲ್ಲ ನನಗೆ ಅಮ್ಮಂದರೆ, ತುಳಸಿ ಶಿವಮಣಿಯವರು. ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ಮೊನ್ನೆ ಒಂದು ಯಾವುದೋ ಒಂದು ಪಿಕ್ಚರ್ ಮಾಡಿದೆ, ಅಮ್ಮ ತೀರ್ಕೊಂಡ್ರು, ಹನುಮಕ್ಕ ಅಂತ, ಸ್ಟೇಜ್ ಆರ್ಟಿಸ್ಟ್ ಅವರು. ಅವರು ಮೇಯ್ನು ಪ್ರಜ್ವಲ್ ದೇವರಾಜ್ ಅವ್ರಿಗೆ ಅಜ್ಜಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರಿಗೆ ಹುಷಾರಿಲ್ಲದ ಕಾರಣ ಅವ್ರಿಗೆ ನಾನು ಡಬ್ ಮಾಡಿಕೊಟ್ಟೆ ಮೊನ್ನೆ.
ಹೀಗೆ ನನಗೆ ಹಳೆ ಕಲಾವಿದರೆಲ್ಲ ಈಗ ವಾಪಸ್ ಬರ್ತಾ ಇದ್ದಾರಲ್ಲ, ಎಲ್ಲರಿಗೂ ನಾನು ಡಬ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನನಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಿರೋದು, ಶೂಟಿಂಗ್ ಟೈಮಲ್ಲಿ ಯಾರು ಆ್ಯಕ್ಟ್ ಮಾಡ್ತಾರಲ್ಲ ಅದರಲ್ಲಿ ಎಲ್ಲರೂ ಡಬ್ಬಿಂಗ್ ಮಾಡಲ್ಲ. ಟೈಮ್ ಇರಲ್ಲ ಅವರಿಗೆ. ಓ ಹೌದಾ? ಟೈಮ್ ಇರಲ್ಲ. ಕೆಲವ್ರಿಗೆ ಭಾಷೆ ಅಂದರೆ ಅವರು ಮಲಯಾಳದವರು, ತಮಿಳವರು ಆಗಿರ್ತಾರೆ, ಅವರಿಗೆ ಕನ್ನಡ ಶುದ್ಧ ಇರಲ್ಲ. ಒಂದು ವೇಳೆ ಅವರೇ ಎಲ್ಲರೂ ಡಬ್ಬಿಂಗ್ ಮಾಡಲೇಬೇಕು ಅನ್ನೋ ನಿಯಮ ಬಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ಗಳ ಕತೆ ಏನು? ಅದಕ್ಕಿಂತ ಒಂದು ದುರಂತ ಇದೆ ಸರ್. ಇವಾಗ AI ಬರ್ತಾ ಇದೆ. ನನ್ನ ಪ್ರಶ್ನೆ ಮುಂದಿದೆ, ಅದು ಮುಂದಿದೆ. ಸೊ ಅವರೇ ಬಂದು ಡಬ್ ಮಾಡುವಂತಹ ಪ್ರಯತ್ನವನ್ನು ಬಹುತೇಕರು ಮಾಡಲಿಕ್ಕೆ ಇಷ್ಟಪಡ್ತಾರಾ, ಅಥವಾ ಅವ್ರು ಯಾರು ಮಾಡ್ಕೊಳ್ಳಿ ಬಿಡು ಅಂತ? ಇಲ್ಲ, ಮಾಡಲ್ಲ. ಅವ್ರಿಗೆ ಆಗಲ್ಲ, ಸಮಯ ಇರಲ್ಲ. ಕೆಲವೊಬ್ಬರು ಅಂದರೆ ಇವಾಗ ಅವರೇ ಮಾತಾಡ್ತಾರೆ. ಇವಾಗ ಲಕ್ಷ್ಮಿ ಅಮ್ಮ ಅನ್ನಲ್ಲ, ಅವರು ಕನ್ನಡ ಆ್ಯಕ್ಟ್ ಮಾಡಿದ್ರೆ ಅವರೇ ಡಬ್ ಮಾಡ್ತಾರೆ. ಬಟ್ ಹೀರೋಗಳು ಹಂಗೆ ತಪ್ಪಿಸ್ಕೊಳೋಕ್ಕಾಗಲ್ಲ. ಹೀರೋಗಳಲ್ಲೂ ಹೊಸಬ್ರು ಕೆಲವ್ರಿಗೆ ಬೇರೆಯವರು ಡಬ್ ಮಾಡ್ತಾರೆ. ಹೀರೋಗಳಿಗೆ ಯಾರು ಅವರೇ ಮಾಡ್ತಾರೆ. ಮಾಡಬೇಕು, ಯಾಕಂದರೆ ಅವ್ರ ವಾಯ್ಸ್ ಕಾರಣದಿಂದಲೂ ಅವರು ಧ್ವನಿಯಿಂದ ಗುರುತಿಸ್ಕೊಂಡಿರೋದ್ರಿಂದ. ಇಲ್ಲಾಂದ್ರೆ ಪ್ರೊಡ್ಯೂಸರಿಗೆ ಬಹಳ ದೊಡ್ಡ ಎಡವಟ್ಟಾಗುತ್ತೆ. ಹೀರೋಗಳಂತೂ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 80% ಅವರೇ ಮಾಡ್ತಾರೆ. ಹೀರೋಯಿನ್ಸ್ಗೆ ಸ್ವಲ್ಪ ಕಷ್ಟನೇ. ಹೀರೋಯಿನ್ಸ್ ಹೊರಗಡೆಯಿಂದ ಕರ್ಕೊಂಬರೋದ್ರಿಂದ ಹೀರೋಯಿನ್ಸ್ಗೆ ಹೊರಗಿನವ್ರು ನಮ್ಮ ಹುಡುಗಿರು ಮಾಡ್ತಾರೆ. ಹೀರೋಗಳು ಹೆಚ್ಚು ಕಮ್ಮಿ ಅವರೇ ಮಾಡ್ತಾರೆ ಸರ್. ವೆರಿ ಗುಡ್. ಸೊ ಇಲ್ಲಿ ನಾವಾಗಲೇ ಮಾತಾಡ್ತಿದ್ವಿ ಕೂಡ, ಒಬ್ಬ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋ ಹೀರೋ ಜನರಿಗೆ ಬೇಗ ಗೊತ್ತಿರ್ತಾನೆ, ಹೀರೋಯಿನ್ ಗೊತ್ತಿರ್ತಾರೆ, ಅಥವಾ ಕಾಮಿಡಿ ಆರ್ಟಿಸ್ಟ್ಗಳು ಗೊತ್ತಿರ್ತಾರೆ. ಈ ಹಿಂದ್ಗಡೆ ಧ್ವನಿ ಕೊಟ್ಟು ಆ ಇಡೀ ಸಿನಿಮಾವನ್ನು ಬ್ಯೂಟಿಫುಲ್ ಮಾಡಿ, ಅಥವಾ ತಮ್ಮ ಧ್ವನಿಯಿಂದ, ಏರಿಳಿತಗಳಿಂದ ಆ ಸಿನಿಮಾ ಕಥೆಯನ್ನು ಭಾವನಾತ್ಮಕವಾಗಿ ರಂಜಿಸಿರುವ ನಿಮ್ಮಂಥ ವಾಯ್ಸ್ ಓವರ್ ಆರ್ಟಿಸ್ಟ್ಗಳು, ಜನರು ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಮೊದಲಿಂದಲೂ ಹಿಂದೆ ಇದ್ದಾರೆ ಅಂತ ನಿಮಗನ್ಸುತ್ತಾ, ಅಥವಾ ಅಷ್ಟು ಮನ್ನಣೆ ನಿಮಗೆ ಸಿಕ್ಕಿಲ್ಲ ಅನ್ನೋದು ಹೌದಾ? ಜನಗಳಿಗೆ ಯಾಕಂದರೆ ಎಲ್ಲರೂ ಕಲರ್ಫುಲ್ ಮಾತ್ರ ನೋಡ್ತಾ ಇದ್ದಾರೆ ಇಲ್ಲಿ. ಒಂದು ಯಾರೋ ಹಾಕಿದ್ರು, 2 ರೀಲ್ಸ್ ಮಾಡಿದ್ರು, ಏನೋ ಮಾಡಿದ್ರು, ಒಂದು ಡ್ರೆಸ್ ಹಾಕೊಂಡು ಓಡಾಡಿದ್ರು, ಇದನ್ನು ಬೇಗ ನೋಡ್ತಾರೆ ಜನ. ಈಗ ನಾವಿವಾಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಇದನ್ನು ತುಂಬ ಜನ ನೋಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವಾಗ ಯಾರಿಗೂ ನೈಜತೆ ಬೇಕಾಗಿಲ್ಲ. ತಕ್ಷಣಕ್ಕೆ ಏನು ಕಾಣುತ್ತೆ ಅವ್ರ ಕಣ್ಣಿಗೆ? ಶಾರ್ಟ್ ಟರ್ಮ್. ಇವಾಗ ಸ್ಕ್ರೀನ್ ಮೇಲೆ ಬಂದ್ರಾ ನೋಡ್ತಾರೆ, ಅವ್ರು ಚೆನ್ನಾಗಿದ್ದಾರಾ ಚೆನ್ನಾಗಿಲ್ವಾ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಯಾರು ಧ್ವನಿ ಕೊಟ್ಟಿದ್ದಾರೆ, ಇವನ್ ಅವ್ರಿಗೆ ಯಾರು ಮೇಕಪ್ ಮಾಡಿದ್ದಾರೆ, ಅವ್ರಿಗೆ ಯಾರು ಹೇರ್ ಸ್ಟೈಲ್ ಮಾಡಿದ್ದಾರೆ, ಇದೆಲ್ಲ ಯಾರಿಗೂ ಬೇಕಾಗಿಲ್ಲ ಸರ್. ಆಗಿಂದನೂ ಬೇಕಾಗಿಲ್ಲ. ಇದೊಂದು ನೋವಿದೆ. ಹೇಳ್ತಾ ಇದ್ರಿ. ಸೊ ನಿಮ್ಗೆ ಅದ್ರ ಬಗ್ಗೆ ಬೇಜಾರಿದೆ ಅನ್ನೋದು ನೀವು ಅದನ್ನು ವ್ಯಕ್ತಪಡಿಸಿದ್ರಿ, ಅದನ್ನು ವಿವರಿಸೋದಾದ್ರೆ? ಅದೇ, ನಾವು ಒಂದು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ನಾನು ನನ್ನ ಮಗ ಒಟ್ಟಿಗೆ ಬರ್ತಾ ಇದ್ವಿ. ನನ್ನ ಮಗ ಈ ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಇದ್ದಾನೆ ಅವನು. ಒಂದು 7-8 ಜನ ಫಾಸ್ಟಾಗಿ ಬಂದರು ನಮ್ಗಳನ್ನು ನೋಡಿದ ತಕ್ಷಣ. ಅಂದ್ಕೊಂಡೆ, ಓ ಯಾರೋ ನನ್ನ ಗುರುತಿಸಿದ್ದಾರೆ, ಎಲ್ಲೋ ನೋಡಿದ್ದಾರೆ ಅಂತ. ಇಲ್ಲ, ನಾನು ನಿಂತಿದ್ದೀನಿ, ನನ್ನ ಹತ್ರ ಒಬ್ಬರು ಬಂದಿಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಇವಾಗ ಜನ ಅಷ್ಟು ಫೇಮಸ್ ಆಗಿದ್ದಾರೆ. ನನ್ನ ಮಗನ ಹತ್ರ ಓಡ್ ಬಂದು, ಎಲ್ಲ ಚೆನ್ನಾಗಿದ್ದೀರಾ ಸರ್, ನಿಮ್ದೆಲ್ಲ ನೋಡ್ತೀವಿ, ಸೂಪರ್ ಆಗಿದೆ ನಿಮ್ಮ ಪ್ರೋಗ್ರಾಮು, ಹಾಗೆ ಹೀಗೆ ಅಂದ್ಬಿಟ್ಟು ಕೈ ಕುಲುಕ್ಬಿಟ್ಟು ಹೋದರು. ಅವಾಗ ನಾನಂದೆ, 50 ವರ್ಷ ಆಯಿತು ಕಣೋ ಇಂಡಸ್ಟ್ರಿಗೆ ಬಂದು, ನನ್ನನ್ನು ಯಾರೂ ಗುರ್ತಿಸಲ್ವಲ್ಲೋ, ನೀವೊಂದು 2 ದಿನ ಆಗಿದೆ ಅಂದರೆ ನಿಮ್ಮನ್ನು ಎಲ್ಲರೂ ಗೊತ್ತಾಗುತ್ತೆ. ನಾವು ಹಿನ್ನೆಲೆಯಲ್ಲಿದ್ದವರು ಹಿನ್ನೆಲೆಯಾಗೆ ಉಳ್ಕೊಂಬಿಟ್ವಲ್ಲ ನಾವು. ಆವಾಗ ಒಂಥರ ಅನಿಸುತ್ತೆ, ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ. ಬೇರೆಯವರೆಲ್ಲ ಹೇಳ್ತಾರೆ, ಆಶಮ್ಮ ಎಷ್ಟು ಚೆನ್ನಾಗಿ ಡಬ್ ಮಾಡಿದ್ರಿ ನೀವು, ಸೂಪರ್ ನೀವು ಅಂತಾರೆ. ಬಟ್ ಜನಕ್ಕೆ ಯಾರೂ ನಾವು ಗೊತ್ತಿಲ್ಲ, ನಾವು ಯಾರು ಅಂತಲೇ ಗೊತ್ತಿಲ್ಲ. ನಾವೆಲ್ಲ ಕಷ್ಟಪಟ್ಟವರೆಲ್ಲ ನಾವು ಹೀಗೆ ಒಬ್ರಿಗೂ ಗೊತ್ತಾಗಲ್ಲ. ನಾವು ಸುಮಾರು ಒಂದೊಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಕೆಲವರು. ಅವ್ರ ಜೊತೆಗೆ ನಾವು ಹೋಗಿರ್ತೀವಿ ಯಾವುದೋ ಫಂಕ್ಷನ್ಗೆ. ಅವರು ಬೇಗ ಹೀರೋ ಆಗಲಿ ಹೀರೋಯಿನ್ ಆಗಲಿ ಜನಗಳಿಗೆ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಶಿಳ್ಳೆ ಜೈಕಾರಗಳು. ನಾನೊಂದು 5,000-6,000 ಪಿಕ್ಚರ್ ಮಾಡಿದ್ದೀನಿ, ನಾನು ಯಾರು ಕಂಡುಹಿಡಿಯಲ್ವಲ್ಲ ನನ್ನನ್ನು. ಬಟ್ ಅಂತ ಲಕ್ಷಾಂತರ ಜನ ಕಲಾವಿದರು ಬಂದರು ಹೋದರು ನಮ್ಮ ಮುಂದೆ. ಈಗ ಅವ್ರು ಎಲ್ಲಿದ್ದಾರಂತನೂ ನಮಗೆ ಗೊತ್ತಿಲ್ಲ. ಬಟ್ ನಾವಿನ್ನೂ ಇಲ್ಲೇ ನಿಂತಿದ್ದೀವಿ, ಆ ತಾಯಿ ಸೇವೆ ಮಾಡ್ತಾಯಿದ್ದೀವಿ, ಅದೊಂದು ಹೆಮ್ಮೆ ಇದೆ, ಅದು ಖುಷಿ ಇದೆ. ಬಟ್ ಜನಗಳು ನಮ್ಮನ್ನು ಯಾರೂ ಗುರುತಿಸಲ್ಲ. ಬಟ್ ನನಗನ್ಸೋದು, ನೀವು ಯಾವಾಗ ನಿಮ್ಮ ಧ್ವನಿ ಅಥವಾ ನಿಮ್ಮ ಪ್ರತಿಭೆಯಿಂದ ಒಂದು ಸ್ಕ್ರೀನ್ ಅಥವಾ ಒಬ್ಬ
ನಟಿಯ ಕಲಾವಿದೆಯ ಅವರ ಶರೀರಕ್ಕೆ ನೀವು ಧ್ವನಿ ಕೊಟ್ಟು ಅವರನ್ನು ನೀವು ಫೇಮಸ್ ಮಾಡಿದ್ದೀರಿ, ಅಥವಾ ಅವರ ನಟನೆಗೆ ಇನ್ನಷ್ಟು ಜೀವ ತುಂಬಿದ್ದೀರಿ. ಸೊ ಅದು ಆ ಪ್ರೊಡ್ಯೂಸರ್ಗೊಂದು ಜೀವನ ಕೊಡ್ತು, ಆ ನಟಿಗೊಂದು ಜೀವನ ಕೊಡ್ತು, ಅಷ್ಟು ಸಾಕು. ಯಾಕಂದ್ರೆ ನಮಗೇನು ಸಿಕ್ತು ಎಲ್ಲರ ಕಡೆಯಿಂದ ಜೈಕಾರ ಚಪ್ಪಳೆಗಳು ಅನ್ನೋದಕ್ಕಿಂತ ನಾವೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀವೋ ಅದರಿಂದ ಎಷ್ಟು ಜನ ಮಹಲ್ ಕಟ್ಕೊಂಡಿದ್ದಾರಲ್ಲ, ಅಥವಾ ಅವರ ಹೆಸರು ಬೆಳೆದಿದೆಯಲ್ಲ, ಆ ಕೃತಜ್ಞತೆಯಲ್ಲಿ ನಾವು ಅಥವಾ ಆ ತೃಪ್ತಿಯಲ್ಲಿ ನಾವು ಬದುಕಬಹುದು. ಇನ್ನೂ ಒಂದು ಏನಂದರೆ ಒಬ್ಬರು ನಿರ್ದೇಶಕರು, ಒಬ್ಬರು ನಿರ್ಮಾಪಕರು ಡಬ್ಬಿಂಗ್ಗೆ ಅಂತ ಬರ್ತಾರಲ್ಲ, ಬಂದಾಗ ಫಸ್ಟ್ ನಮ್ಮ ಹೆಸರು ಹೇಳ್ತಾರಲ್ಲ, ಅದೇ ನಮಗೊಂದು ಅವಾರ್ಡ್ ಕೊಟ್ಟಷ್ಟು ಸಂತೋಷ. ಅವರು ಆಶಮ್ಮನ ಮನೆ, ನಮ್ಮ ಅಕ್ಕನ ಹೆಸರು ನಯನ, ಆ ಅಮ್ಮಂದ್ರ ಸಿಸ್ಟರ್ಸ್ನ ಇಬ್ಬರನ್ನು ಕರೆಸಿಬಿಡಿ, ಅವರಿಬ್ಬರೇ ಸಾಕಪ್ಪ ನಮಗೆ ಎಲ್ಲ ಮಾಡಿಕೊಟ್ಬಿಡ್ತಾರೆ ಅಂತಾರಲ್ಲ, ಅದು ಇವತ್ತಿನವರೆಗೂ ಇಟ್ಕೊಂಡಿದ್ದಾರೆ. ಅವರ ಇಟ್ಕೊಂಡಿರೋ, ನಮ್ಮ ಮೇಲೆ ಇಟ್ಕೊಂಡಿರೋ ಒಂದು ಇವ್ರು ಬಂದರೆ ಸಾಕಪ್ಪ ನಮ್ಮ ಡಬ್ಬಿಂಗ್ ಮುಗ್ದೋಗುತ್ತೆ ಅನ್ನೋ ಒಂದು ಇದನ್ನು ನಾವಿವತ್ತು ಅವ್ರಿಗೇನು ಕೊರತೆ ಮಾಡಿಲ್ಲ. ಇಟ್ಸ್ ಗ್ರೇಟ್. ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿ ಇದ್ದೀರಾ ಸತತ 50 ವರ್ಷ ಅಂದರೆ ನನ್ನ ಪ್ರಕಾರ ಅದು ಎಷ್ಟು ದೊಡ್ಡ ಶ್ರಮವನ್ನು ಬೇಡುತ್ತೆ. ಅದನ್ನು ಕೊಟ್ಟಿದ್ದೀರಿ. ಆ ಶಿಸ್ತು, ಆ ತಾಳ್ಮೆ ಅಥವಾ ಸಮಯ ಪಾಲನೆ ಮತ್ತು ನಿಮ್ಮ ವ್ಯಕ್ತಿತ್ವಗಳು, ಮತ್ತು ಹೆಚ್ಚು ಕಡಿಮೆ ಏನೋ ಒಂದು ಸಮಸ್ಯೆಗಳಾದಾಗ ನಡ್ಕೊಂಡಿದ್ದೀರಿ, ಗೌರವದಿಂದ ವರ್ತಿಸಿದ್ದೀರಿ, ಕೆಲವೊಂದು ಸಹನೆ ಮಾಡಿದ್ದೀರಿ. ಸೊ ಆ ಕಾರಣಕ್ಕೆ ನೀವು ಇವತ್ತು ನಾಟ್ ಓನ್ಲಿ ಪ್ರತಿಭೆ ಮಾತ್ರ ನಮ್ಮನ್ನು ಎಲ್ಲ ಕಡೆ ಉಳಿಸಲ್ಲ, ಎಲ್ಲ ಒಂದು ಕಡೆ ಅದು ಅದ್ಭುತ ಅನಿಸ್ಬೋದು. ಇನ್ನು ಉಳಿದ ನಡವಳಿಕೆ, ವ್ಯಕ್ತಿತ್ವಗಳು, ನಡವಳಿಕೆ, ಆಮೇಲೆ ನಾವು ಯಾರ ಹತ್ರ ಹೇಗೆ ಮಾತಾಡ್ತೀವಿ. ಇವತ್ತು ನಾನು ಯಾರೇ ಫೋನ್ ಮಾಡಿದ್ರು ಫಸ್ಟ್ ಚಿಕ್ಕವರೋ ದೊಡ್ಡವರೋ ನಮಸ್ತೆ ಹೇಳ್ತೀನಿ, ಸುಮಾರು ಹೊತ್ತು ಮಾತಾಡ್ತೀನಿ. ನನ್ನ ಬಗ್ಗೆ ಗೊತ್ತಿಲ್ಲದೆ ಪಾಪ ಯಾರೋ ಕೆಲವ್ರು ಮಾತಾಡಿದ್ದಾರೆ, ಬಿಡಿಸಿ ಹೇಳಿದ್ಮೇಲೆ ಅಯ್ಯೋ ಅಮ್ಮ ಸಾರಿ, ಅಯ್ಯೋ ಕ್ಷಮಿಸ್ಬಿಡಿ, ನಾವು ಯಾರೋ ಹೊಸಬ್ರು ಅಂದ್ಕೊಂಬಿಟ್ವಿ, ಯಾರೋ ಚಿಕ್ಕವರು ಅಂದ್ಕೊಂಬಿಟ್ವಿ ಅಂತ. ಆಮೇಲೆ ಅವ್ರು ನಮ್ಮ ಲೈನಪ್ ಆಗ್ತಾರವ್ರು. ಆಮೇಲೆ ಹಾಗೆ ಬಂದು ಅವರು ನಾನೇನು ಹೇಳ್ತೀನೋ ಅದೇ ಅವ್ರಿಗೆ ಕರೆಕ್ಟ್ ಅನಿಸುತ್ತೆ. ಈ ಥರ ಸುಮಾರು ನಡೆದಿದೆ. ಯಾರೂ ಇಲ್ಲಿ ಅಂದರೆ ಎಲ್ಲರೂ ಏನು ಗೊತ್ತಿರೋರು ಬರಲ್ಲ ಪಾಪ, ಅವ್ರಿಗೇನು ಗೊತ್ತಿಲ್ಲ. ಈಗಿನವ್ರಿಗಂತೂ ಏನೂ ಗೊತ್ತಿಲ್ಲ ನಮ್ಮ ಬಗ್ಗೆ. ಕೆಲಸ ಮಾಡಿದ್ಮೇಲೆ ಹೇಳ್ತಾರೆ, ಅಮ್ಮ ನಿಮ್ಮನ್ನು ಬಿಟ್ಟಿದ್ರೆ ಈ ಕೆಲಸ ಯಾರು ಮಾಡೋಕ್ಕಾಗ್ತಿತ್ತು, ಎಷ್ಟು ಚೆನ್ನಾಗಿ ಮಾಡಿಕೊಟ್ರಿ ಅಂತ. ನೆಕ್ಸ್ಟ್ ಪಿಕ್ಚರ್ಗೆ ಅವರೇ ಕರೀತಾರೆ. ಅದು ಅದ್ಭುತ. ಸೊ ಈ ಮುಂಚೆ ಕೂಡ ನೀವು ಮಧ್ಯದಲ್ಲಿ ವಿಷಯ ಎತ್ತಿದ್ರಿ. ಸೊ AI ವಾಯ್ಸ್ ಟೆಕ್ನಾಲಜಿ ಅಂತ ಬಂದಾಗ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅದು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಉಪಕಾರ ಅಥವಾ ದುಷ್ಪರಿಣಾಮ ಇದೆ? ನಮ್ಮ ಕ್ಷೇತ್ರಕ್ಕೆ ಅದು ಉಪಕಾರ ಆಗೋದಿಲ್ಲ ಸರ್ ಯಾವತ್ತೂ. ಈಗ ನನ್ನ ಅನಿಸಿಕೆ ಪ್ರಕಾರ ಇನ್ನು 1 ರಿಂದ 2 ವರ್ಷ ಎಲ್ಲರೂ ಮನೆ ಸೇರ್ತಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್ಗಳು ಎಲ್ಲರೂ ಮನೆ ಸೇರ್ತಾರೆ. ಅದು ತುಂಬ ನೋವಿದೆ. ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ? ಅದು ಇವಾಗ ಹೇಗೆ ಮಾಡ್ತಾ ಇದೆ ಅಂದರೆ ಸರ್, ಇವಾಗ ನಂದೊಂದು ಧ್ವನಿ ತಗೊಳ್ತಾರೆ, ಸುಮ್ಮನೆ ತಗೋತಾರೆ, ಸ್ಯಾಂಪಲ್ ತಗೋತಾರೆ. ನಮಗೆ ಸ್ಯಾಂಪಲ್ ಅಂತ ಅವ್ರು ಹೇಳಿರ್ತಾರೆ ಅಷ್ಟೇ. ಅಷ್ಟೇ, ಅಷ್ಟು ಮಾಡಿ ಈಗ ಸ್ಟಾರ್ಟಿಂಗಲ್ಲಿ ಮಾತ್ರ ಇವಾಗ ನಂದೊಂದು ಧ್ವನಿ ತಗೊಂಡು ಅದನ್ನು ಇಡೀ ಇದಕ್ಕೆ ಆ ಧ್ವನಿನ ಸೆಟಪ್ ಮಾಡ್ಕೋತಾರಂತೆ ಅವ್ರಿಗೆ ಬೇಕಾದಂಗೆ. ಅದೇ ಇನ್ನೊಂದು 6 ತಿಂಗಳಾದರೆ ಏನಾಗುತ್ತಂತೆ, ಇವಾಗ ನನ್ನ ಏಜ್ ಪ್ರಕಾರ ಬಂದರೆ ಇವಾಗ ಸುಹಾಸಿನಿ ಅಮ್ಮ ಆ್ಯಕ್ಟ್ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ಅವ್ರ ವಾಯ್ಸ್ ತಮಿಳಿದೆ, ಅದನ್ನೇ ಕನ್ನಡನೇ ಮಾಡಿಬಿಡ್ತಾರಂತೆ, ಟ್ರಾನ್ಸ್ಲೇಟ್ ಮಾಡಿ ಅವ್ರ ವಾಯ್ಸೇ ಇಲ್ಲೂ ಬರುತ್ತಂತೆ ಕನ್ನಡಗೆ. ಅವಾಗ ಯಾರೂ ಬೇಕಾಗಿಲ್ಲ, ಯಾರು ಡಬ್ಬಿಂಗಿಗೆ ಬೇಕಾಗಿಲ್ಲ. ಕೆಲವೊಂದು ಇದು ಒಪ್ಪಲ್ಲ, ಕೆಲವರು ಆರ್ಟಿಫಿಷಿಯಲ್ ಅನಿಸುತ್ತೆ, ಕೆಲವು ಸತಿ ಈಗ ಅನಿಸುತ್ತೆ. ಮುಂದೆ ಬರ್ತಾ 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 ಸಾಣೆ ಇವಾಗ ನಾ ಹೇಳ ಲೂಪ್ ಸಿಸ್ಟಮಿಂದ ನಾವು ಇದಕ್ಕೆ ಬಂದಿದ್ದೀವಿ. ಅದನ್ನು ಸರಿ ಮಾಡ್ತಾ 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 ಪರಿಪಕ್ವ ಆಗುತ್ತೆ ಸರ್. ಇನ್ನೊಂದು 2-3 ವರ್ಷದಲ್ಲಿ ಕಂಠದಾನ ಕಲಾವಿದರು ಯಾರಿಗೂ ಬೇಕಾಗಲ್ಲ. ಅದ್ರ ಬಗ್ಗೆ ನಿಮಗೆ ಖಾತ್ರಿ ಇದೆಯಾ ಅನ್ಸುತ್ತೆ? ಬೆಳವಣಿಗೆ ನೋಡ್ತಾ ಇದ್ರೆ ಬೆಳವಣಿಗೆ ನೋಡಿದ್ರೆ, ಯಾಕಂದರೆ ಇವರೆಲ್ಲ ತಯಾರಾಗಿದ್ದಾರಾ ಆ ಬೆಳವಣಿಗೆಗೆ? ಬೇರೆ ಪರ್ಯಾಯ ಈಗ ಏನಾಗ್ತಿದೆ ಅಂದರೆ ಸರ್, ಕಂಪನಿಗಳಲ್ಲಿ ಕೆಲಸದವ್ರನ್ನ ತೆಗೆದು ಹಾಕ್ತಿದ್ದಾರೆ. ಮೊನ್ನೆ ಒರಾಕಲಲ್ಲಿ ತೆಗೆದ್ರು, ಮತ್ತು ಅಮೆಝಾನಲ್ಲಿ ತೆಗೆದ್ರು, ಎಲ್ಲ ತೆಗೆದ್ರು, ಸಾವಿರಾರು ಜನನ ತೆಗೆದ್ರು. ಅವ್ರು ಯಾರಿಗೂ ಗೊತ್ತಿಲ್ಲ ಸರ್, ಇದು ಆಘಾತ, ಅನಿರೀಕ್ಷಿತ, ಗೊತ್ತಿಲ್ಲ ನಾಳೆ ಬರುತ್ತೆ. ಅದಕ್ಕೆ ನಾನು ಇವಾಗಲೇ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ.
ಅದು ಬರ್ತಾ ಇದೆ. ನನಗೂ ಒಂದು ರಿಟೈರ್ಮೆಂಟ್ ಅಂತ ಬೇಕಲ್ಲ. ಹ್ಮ್ AI ಬಂದಾಗ ನಾವಾಗಿ ದೂರ ಆಗ್ತಿಲ್ಲ, ಅವರಾಗೆ ಎಲ್ಲರನ್ನೂ ದೂರ ಮಾಡ್ತಾ ಇದ್ದಾರೆ. ಬಟ್ ಈಗಿನ್ನು ಶುರು ಮಾಡಿ ಅಥವಾ ಅದನ್ನೇ ಬದುಕು ಅಂದುಕೊಂಡಿರುವ ನಿಮಗಿಂತ ಒಂದು 15 ವರ್ಷ ಕಡಿಮೆ ಇರುವವ್ರ ಕತೆ. ಅದು ಇವಾಗಿಂದನೇ ಸರ್. ಈಗ ಅದು ಬರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು, ಹ್ಮ್. ಬೇರೆಯವ್ರಿಗೆ ಗೊತ್ತಿಲ್ಲ, ಆಫೀಸಲ್ಲೆಲ್ಲ ಗೊತ್ತಿಲ್ಲ, ಪಟ 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 ತೆಗ್ದಾಕಿದ್ರು. ಇದಕ್ಕೆ ಬರ್ತಾ ಇದೆ. ಇನ್ನು 2 ವರ್ಷ 3 ವರ್ಷದಲ್ಲಿ ಫುಲ್ ಸ್ಟಾಪ್ ಅಂತೂ ಆಗುತ್ತೆ. ಈಗಿಂದನೇ ಬದುಕಿಗೊಂದು ಆಸರೆ ಬೇರೆ ಏನಾದ್ರು ನೋಡ್ಕೊಳ್ಳಿ ಅಂತ ನಾನು ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಇದು ಬಹಳ ಮುಖ್ಯ. ಬಹಳ ಮುಖ್ಯ. ಯಾಕಂದರೆ ನಮ್ಮದು ಮಕ್ಕಳಿದ್ದಾರೆ, ಹ್ಮ್ ನೋಡ್ಕೋತಾರೆ. ಹೌದು. ಯಾಕಂದ್ರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಸರ್, ರಾಣಿ ಥರ ಮೆರೆದಿದ್ವಿ. ನಾನಂತೂ ಹೇಳ್ತೀನಿ, ನಾನು ಮಹಾರಾಣಿ ಥರ ಈ ಇಂಡಸ್ಟ್ರಿನಲ್ಲಿದ್ದೀನಿ. ನನಗೆ ತುಂಬ ತೃಪ್ತಿ ಇದೆ. ಹ್ಮ್ ಇವತ್ತು ಏನಂದರೆ ನಾವು ಕೆಲಸ ಮಾಡ್ತೀವಿ ಅಂದರೆ ಹೌದು, ಅವ್ರು ಕರೀತಾರೆ, ನಾನು ಹೋಗಿ ಕೆಲಸ ಮಾಡ್ತಾಯಿದ್ದೀನಿ, ನಾನು ಹೆಮ್ಮೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಹ್ಮ್ ಈಗ ಬಂದಿರೋರು ಇದಕ್ಕಂತಲೇ ಮಾಡಬೇಕಾಗತ್ತೆ. ಅವ್ರದ್ದು ದಿನನಿತ್ಯದ ಊಟ ಪಾಪ ಇದೆ, ಅವ್ರ ಬದುಕು ಇದರಲ್ಲೇ ಹಂಗಿರುತ್ತೆ. ಅವ್ರ ಬದುಕೇ ಇರುತ್ತೆ ಸರ್. ಅದಕ್ಕೆ ಏನಾದ್ರು ಈಗಲಿಂದನೇ ಪ್ರಿಪೇರ್ ಆಗಿ, ಮುಂದೆ ಭೂಕಂಪ ಆಗುತ್ತೆ, ಹ್ಮ್ ಅದಕ್ಕೆ ನಾವು ಈಗಲಿಂದನೇ ಏನೋ ಒಂದು ಮಾಡ್ಕೋಬೇಕು. ಅಂದರೆ ಎಚ್ಚರಿಕೆ ಕೊಟ್ಟು ಬರ್ತಾ ಇದೆ ಅದು ನಮ್ಮ ಇಂಡಸ್ಟ್ರಿಗೆ ಮಾತ್ರ. ಹೌದು. ಬೇರೆ ಇಂಡ್ರಿ ಕಡೆ ಪಟ 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 ಬಂದಿದೆ. ಬೆಳಿಗ್ಗೆ ಈಗ ಅಮೆರಿಕದಲ್ಲಿ ಎಷ್ಟೋ ಜನ ವಾಪಸ್ ಕಳಿಸಿದ್ದಾರೆ. ನನ್ನ ಮಗನೂ ಹೇಳ್ತಾನೆ, ಹ್ಮ್ ಅಮ್ಮ ತುಂಬ ತೊಂದರೆ ಇದೆ ಇಲ್ಲಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅದು ಅವ್ನಿಗೆ ಮುಂಚೆ ಗೊತ್ತಾಗಿದೆ, ಅವನು ಅದಕ್ಕೆ ರೆಡಿ ಆಗ್ತಾ ಇದ್ದಾನೆ, ಮೆಂಟಲಿ ಪ್ರಿಪೇರ್ ಆಗಬೇಕು ಹೌದು ಇದಕ್ಕೆ. ಹೌದು ಹೌದು. ಈಗ ಬಂದಿರೋ ಯಾರೋ ಕಂಠದಾನ, ಎಲ್ಲರೂ ಸರ್ ಕಂಠದಾನ ಅಂತ ಹೇಳ್ತಾ ಇಲ್ಲ. ಇವನ್ ನಾಳೆ ಆರ್ಟಿಸ್ಟ್ಗಳು ಅದೇ ಥರ ಬರುತ್ತಂತೆ. ಇಲ್ಲಿ ಆರ್ಟಿಸ್ಟೇ ಬೇಡವಂತೆ ಯಾರಿಗೂ. ಹ್ಮ್ ಲೇಕ್ ಬರೆಯೋರು, ಸ್ಕ್ರಿಪ್ಟ್ ಬರೆಯೋರು, ಮ್ಯೂಸಿಕ್ ಅವರು. ಚಾಟ್ GPT ಎಷ್ಟು ಸರ್ ಬರುತ್ತೆ? ಮೊನ್ನೆ ಒಂದು ಸಾಂಗ್ ಕೇಳಿಸಿದ್ರು ಸರ್, ನಾನು ಕೂರಿಸ್ಬಿಟ್ಟು, ಅಮ್ಮ ನೋಡಿ ಒಂದು ಹೊಸ ಸಾಂಗ್ ಬಂದಿದೆ ಅಂತ ಕೇಳಿದೆ, ಏನಾದ್ರು ಚೇಂಜಸ್ ಅನ್ನಿಸ್ತಾ ಅಂದರು. ಇಲ್ಲಪ್ಪ ಅಂದೆ. ಯಾರೋ ಚೆನ್ನಾಗಿ ಹಾಡ್ಯಾರೆ ಅಂದ್ರಿ? ಹಾಂ ಸರಿ ಅಮ್ಮ, ಇದು ಹಾಡಿರೋದು ಅಂದರು. ಹಾಂ, ಇನ್ನೊಂದ್ಸತಿ ಹಾಕು ಅಂದೆ. ಇನ್ನೊಂದ್ಸತಿ ಕೇಳಿದೆ. ಸೇಮ್ ಇದೆ. ಎಷ್ಟು ದಿನ ಇದೆ ಸರ್? ಎಲ್ಲರೂ ಮನೇಲಿ ಕೂತ್ಕೊಳ್ಳೋ ದಿನ ಹತ್ತಿರ ಇದೆ, ತುಂಬ ಹತ್ತಿರ ಇದೆ. ಇದೊಂದು ನನಗೆ ಏನೇ ಇವಾಗ ಕ್ಷೇತ್ರಗಳು ಬೆಳೆದಿದ್ರು ಇದೊಂದು ಬೇಡ ಇತ್ತು ಅನಿಸುತ್ತೆ ಸರ್. ಇದು ಬಟ್ ಎಲ್ಲದಕ್ಕೂ ಇದು ಪ್ರವೇಶ ಮಾಡ್ತಾ ಇದೆ. ಜನರನ್ನು ಯಾವ ಮಟ್ಟಿಗೆ ಇದು ಉದ್ಯೋಗಹೀನರಾಗಿ ಮಾಡುತ್ತೆ ಅಂದರೆ ಸರ್, ವರ್ಷ ಲಕ್ಷಾಂತರ ಮಂದಿ ಇಂಜಿನಿಯರ್ಸ್ ಬರ್ತಿದ್ದಾರೆ ಸರ್ ಓದ್ಕೊಂಡು. AI ಬರುತ್ತಂತ ಅಪ್ಪ ಅಮ್ಮನಿಗೆ ಮುಂಚೆ ಗೊತ್ತಿರಲಿಲ್ಲ, ಎಲ್ಲರನ್ನೂ ಕಷ್ಟಪಟ್ಟು ಓದಿಸಿದ್ದಾರೆ. ಯಾರಿಗೂ ಕೆಲಸ ಇಲ್ಲ ಅಂದರೆ ಏನು ಮಾಡ್ತಾರೆ ಸರ್ ಅವರು? ಏನು ಮಾಡ್ತಾರೆ? ಹೊಲ ಗದ್ದೆ ಅಂದರೆ ಎಲ್ಲರ ಹತ್ರ ಇರಬೇಕಲ್ಲ ಜಮೀನು ಮಾಡೋದಕ್ಕೆ. ಹೋಗಲಿ, ಇವಾಗ ಜಮೀನು ತಗೊಳಕ್ಕಾಗತ್ತಾ ನಾವು? ಕೋಟ್ಯಾಂತರ ರೂಪಾಯಿ ಬೇಕು, ಎಲ್ಲಿಂದ ತಗೊಳ್ಳೋಣ? ಮಾಡೋಕ್ಕೂ ಎಷ್ಟು ಬೇಕು ಇದ್ರೂ ತಾನೇ. AI ಬರಬಾರ್ದಾಗಿತ್ತು ಸರ್. ಮುಂದಿನ ಪೀಳಿಗೆ ತುಂಬ ಕಷ್ಟ ಇದೆ. ಭಾಳ ಚೆನ್ನಾಗಿ ಹೇಳಿದ್ರಪ್ಪ. ಈಗ ಅಮೇರಿಕದಲ್ಲಿರೋ ಮಗ ಆಗಿರ್ಬೋದು. ಅಮೇರಿಕಾದಲ್ಲ, ಅವ್ರು ಬಿಡಿ ಸರ್, ಅವ್ನು ಹೋಗಿನೇ 16-17 ವರ್ಷ ಆಯಿತು. ಅವ್ರದ್ದೇನೋ ಅವರು ಮನೆಗಿನ ತಗೊಂಡು ಅವರು ಸೂಪರಾಗಿದ್ದಾರೆ, ಅವ್ರದ್ದೇನು ತೊಂದರೆ ಇಲ್ಲ. ನಾವೇನು ಇವತ್ತುವರೆಗೂ ಅವ್ರ ಹತ್ರ ಹಿಂಗೆ ಹಿಡ್ದಿಲ್ಲ. ಅವ್ರು ಚೆನ್ನಾಗಿದ್ದಾರೆ, ಅವ್ರ ಪ್ರಶ್ನೆ ಅಲ್ಲ. ಇಲ್ಲಿ ಇರೋ ಮಕ್ಕಳು ಸರ್ ಈಗಿನ್ನು ಎಂಟ್ರಿ ಕೆಲಸ ಹೋಗ್ಬಿಟ್ರೆ ಏನು ಮಾಡ್ತಾರೆ ಸರ್ ಅವರು? ಎಲ್ಲಿ ಹುಡುಕ್ತಾರೆ ಕೆಲಸ? ಎಂಥ ದೊಡ್ಡ ದಂಗೆ ಆಗುತ್ತೆ ಸಮಾಜದಲ್ಲಿ. ನಿನ್ನೆ ಯಾರೋ ನನಗೆ ಮೆಸೇಜ್ ಕಳಿಸಿದ್ದಾನೆ, 5,000 ಕಟ್ಟಿ AI ಹೇಳ್ಕೊಡ್ತೀನಿ ನಾನು, ಆಮೇಲೆ ಮನೇಲಿ ಕೂತ್ಕೊಂಡು 1 ಲಕ್ಷ ದುಡಿಬೋದು ಅಂತ. ಅವ್ನ ನಂಬರೇ ಬ್ಲಾಕ್ ಮಾಡಿದೆ ನೆನ್ನೆ ನಾನು. ನಂಗೆ ಬೇಕಾದವನು ಪ್ರಶಾಂತ್ ಶೆಣೈ ಅಂತ ಹುಡುಗ, ಬೇರೆ ನಂಬರಿಂದ ಮಾಡ್ದ. ಯಾಕಮ್ಮ ಬ್ಲಾಕ್ ಮಾಡಿಕೊಂಡೆ ನೀನು? ವಾಟ್ಸಪ್ಪಲ್ಲೆಲ್ಲ ಬ್ಲಾಕ್ ಮಾಡಿದೆ. ಯಾಕೆ ಅಂದೆ, ಈಗಲೇ ಅನ್ನ ತಿನ್ನೋಕೆ ಅನ್ನ ಇಲ್ಲ ಎಲ್ಲರಿಗೂ, ನೀನು ಬೇರೆ ಅನ್ನ ತಿನ್ನೋ ಕೆಲಸನೇ ಹೇಳ್ಕೊಡ್ತಿದ್ಯಲ್ಲ ಎಲ್ರಿಗೂ, ನಿನ್ನಂಥವ್ರ ಸಹವಾಸ ನಂಗೆ ಯಾಕೆ ಬೇಕು ಅಂದೆ. ಯಾವತ್ತೋ ಬರೋ ಮಳೆಗೆ ಅವನು ಇವತ್ತೇ ತರ್ತಾ ಇದ್ದಾನೆ, ಕೊಡೆ ಹಿಡ್ಕೊಂಬರ್ತಿದ್ದಾನೆ. ಬಟ್ ವೈದ್ಯಕೀಯವಾಗಿ ಇದು ಬಂದಿರೋದ್ರಿಂದ ಕೆಲವು ಕಾಯಿಲೆಗಳು ನಿರ್ಮೂಲನೆ ಮಾಡಲಿಕ್ಕೆ ಅಥವಾ ಹೊಸ ರೀತಿಯ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗಿರ್ಬೋದು, ತುಂಬ ಕಡೆ ಹೆಲ್ಪ್ ಆಗಿದೆ. ಅದೇ ಸರ್, ಕೆಲವೊಂದು ಮಾತ್ರ ತಗೋಬೇಕಾಗಿತ್ತು, ಎಲ್ಲ ಕ್ಷೇತ್ರಕ್ಕೂ ಬೇಡ ಇತ್ತು. ಅದೇ ಈಗ ಹೊಸ ಇನ್ವೆನ್ಷನ್ ಅಥವಾ ಒಂದು ಸಂಶೋಧನೆ ಆದಾಗ ಅದನ್ನು ಒಳ್ಳೆಯದಕ್ಕೆ ಬಳಸ್ತಾರೆ ಅನ್ನೋದು ಸುಳ್ಳು. ಈಗ ಗನ್ ಇದೆ, ಸೈನಿಕರ ಕೈಲಿದ್ರೆ ಚಂದ, ಅದು ಭಯೋತ್ಪಾದಕರ ಕೈಗೆ ಬಂದರೆ ಆಮೇಲೆ ಇದೆಲ್ಲ ಗುಪ್ತ ವಿಚಾರಗಳೇನಿದೆಯಲ್ಲ ಅದೆಲ್ಲ ಹೊರಗೆ ಬಂದ್ಬಿಡತ್ತಂತ. ಈಗ
ಏನು ಖಾಸಗಿತನ ಅನ್ನೋದೇ ಇಲ್ಲ, ಎಲ್ಲ ಬಟಾಬ ಇಲ್ಲ. ನನ್ನ ಮಗ ಅಂದರೆ ಅಮೇರಿಕದಲ್ಲಿರೋನಂದರೆ ಅವನೇ AI ಹತ್ರ ಕೆಲಸ ಮಾಡಿಸ್ತಿರೋನೀಗ. ಅದರಿಂದ ಅವನಿಗೆ ತೊಂದರೆ ಇಲ್ಲ ಸದ್ಯಕ್ಕೆ. ಅವನದು ಮಾಡ್ಕೊಂಡ್ರು. ಆಗಲಿ. ಬಟ್ ಈ ಮೂಲಕ ನಾನು ಹೇಳೋದು, ನೀವು ಹೇಳ್ದಂಗೆ ಅದಾಗಿದೆಯವ. ಹೌದಾ? ಸೊ ನೀವು ಹೇಳ್ದಂಗೆ ಈ ಕ್ಷೇತ್ರದಲ್ಲಿರುವ ಹೊಸೊಬ್ಬರು ಪರ್ಯಾಯವಾಗಿ ಒಂದು ವಿದ್ಯೆ ಕಲ್ತಿರಲಿ, ಸ್ಕಿಲ್ ಬೇರೆ ಯಾವುದೋ ಕಲ್ತಿರಲಿ, ಸಡನ್ನಾಗಿ ಅಂಥದ್ದೇನೋ ಬಂತು ಅಂದಾಗ ಏನು ಮಾಡಲಿಕ್ಕಾಗಲ್ಲ, ಜಗತ್ತಿನೊಂದಿಗೆ ಹೊಂದ್ಕೊಳ್ಬೇಕು. ಅಯ್ಯೋ ಹಿಂಗಾಯ್ತಲ್ಲ ಅಂತ ಹತ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳ್ತಾರೆ? ಆಮೇಲೆ ಇವಾಗ ಈ ಸಿನಿಮಾ ರಂಗದಲ್ಲಿ ಇದ್ದೀವಿ ಅಂದ್ಬಿಟ್ಟು ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಪಟ್ ಅಂತ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಬಂಗ್ಲೆ, ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಆ ವೆಚ್ಚದ್ದೊಂದು ವೆಚ್ಚ ಅಥವಾ ಅನಾವಶ್ಯಕ ವೆಚ್ಚ ಬೇಡ. ಹೀಗೆ ಇರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಕೂಡಿಡಿ. ಅಲ್ಲ, ನಾರ್ಮಲ್ ಜೀವನ ಬದುಕಿ ಒಂದು ಮಟ್ಟಿಗೆ. ಇವಾಗ ನಾವು ಹೆಂಗೆ ತೋರಿಸಿಕೊಳ್ಳೋ ಜೀವನ ಬೇಡ. ಯಾಕಂದರೆ ನಾಳೆ ಪಟ್ಟಂತ ನಮ್ಗೆ ಬಂದಾಗ ತಿಂಗಳು ಬರೋ ವರಮಾನ ಹಾಗೆ ಇರಲ್ವಲ್ಲ. ಆಮೇಲೆ ಗೌರ್ಮೆಂಟ್ ಕೆಲಸವಾ ಅಲ್ವಾ? ಈಗ ಆಫೀಸ್ಗಳಲ್ಲಿ ಕೆಲಸನೇ ಕಿತ್ತಾಕ್ತಿದ್ದಾರೆ ಅಂದಾಗ ಇದೆಲ್ಲ ಯಾವ ಇದಿದೆ? 4.5 ಲಕ್ಷ ದುಡಿತಿದ್ದಂತೆ ಒಂದು ಹುಡುಗ, ಮೊನ್ನೆ ಕೆಲಸ ಹೋಯ್ತು ಅವನಿಗೆ. ಅವನಿವಾಗ ಏನೋ ವ್ಯಾನ್ ಡ್ರೈವರ್ ಅಂತೆ. ನಿಜ. ನಾನು ಮೊನ್ನೆನೂ ಅದೊಂದು ಪತ್ರಿಕೆಯಲ್ಲಿ ಓದಿದೆ. ದೊಡ್ಡ ಮನೆ ತಗೊಂಡ್ಬಿಟ್ಟಿದ್ದಾನೆ, ಕಾರ್ ತಗೊಂಡ್ಬಿಟ್ಟಿದ್ದಾನೆ, ಹೆಂಡತಿಗೆ ಏನೇನೋ ಕೊಡಿಸ್ಬಿಟ್ಟಿದ್ದಾನೆ. ಸಡನ್ನಾಗಿ ಕೆಲಸ ಹೊಂಟೋಯ್ತು. ಅದೇನೋ ಸ್ವಿಗ್ಗಿನೋ ಇನ್ನೇನೋ ಡೆಲಿವರಿ ಬಾಯ್ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡಬೇಕು. ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವನು ಇದೆಲ್ಲ ಈಗ ಮಾರ್ಕೋಬೇಕು, ಎಲ್ಲ ಮಾರಬೇಕು. ಅಂದರೆ ಆ ಅಂತರಂಗದ ಆ ಸಮಯದಲ್ಲಿ ಅವನು ವ್ಯಕ್ತಿತ್ವ ಕುಸಿದೋಗ್ಬಿಡುತ್ತೆ. ಎಷ್ಟೋ ಜನ ಬದುಕೋದೇ ನಮ್ಮ ಹತ್ರ ಎಷ್ಟೇ ಇದ್ರೂ ನಾವು ಸಿಂಪಲ್ ಆಗಿ ಬದುಕೋದನ್ನು ಅಳವಡಿಸ್ಕೋಬೇಕು. ಅದೇ ಅಲ್ಟಿಮೇಟ್ ಟ್ರೂತ್. ನಮ್ಗೆ ಅವಾಗ ಏನೂ ಅನಿಸಲ್ಲ. ಎಲ್ಲ ಇದ್ದಾಗ ಏನೂ ಇಲ್ಲದಂತಿರು, ಏನೂ ಇಲ್ಲದ ಪರಿಸ್ಥಿತಿ ಬಂದರೂ ಎಲ್ಲ ಇದ್ದಂತೆ ಕಾಣ್ತೀಯ. ದೊಡ್ಡವ್ರ ಮಾತು. ನಮ್ಮಲ್ಲಿ ಸಮಸ್ಯೆ ಏನಂದರೆ ಲಾಭ ನಷ್ಟ ಅಲ್ಲ, ಲಾಭ ಬಂದಾಗ ಮೆರೆದು ಬಿಟ್ಟಿರ್ತೀವಿ. ಈ ನಷ್ಟ ಆದಾಗ ಸಾಯ್ಲಿಕ್ಕೆ ಕಾರಣ ಏನು ಅಂದರೆ ಇವನು ಜನಗಳ ಹತ್ರ ಎಲ್ಲ ತೋರಿಸ್ಕೊಂಡ್ಬಿಟ್ಟಿದ್ದ. ಜನ ಏನಂತ ಬಿಡ್ದಾರ ನಾನು ಆ ಬೈಕ್ ಅವನು ಸತ್ತೋಗ್ಬಿಡ್ತಾನೆ. ನಷ್ಟ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಬಟ್ ಲಾಭದ ಟೈಮಲ್ಲಿ ಮೆರೆದು ಬಿಟ್ಟಿರ್ತಾನಲ್ಲ, ನೋಡು ಮೆರಿತಾ ಇದ್ದ ಅಂತ ಬಾಯಿಗೊಂದು ಬಂದಂಗೆ ಮಾತಾಡ್ಬಿಡ್ತಾರೆ, ಅದನ್ನು ಸಹಿಸೋಕ್ಕಾಗಲ್ಲ, ಸತ್ತೋಗ್ಬಿಡ್ತಾನೆ. ಅದಕ್ಕೆ ನೋಡಿ ಆ ಪುನೀತ್ ಅವರ ಉದಾಹರಣೆ ತಗೊಳ್ತಾ ಇರ್ತೀನಿ ನಾನು ಆಗಾಗ. ಸರಳವಾಗಿ ಬದುಕಿದವರು. ಹೌದು, ಎಷ್ಟು ಬಂದರೂ ಏನು ಅನಿಸಿಲ್ಲ ಅವ್ರಿಗೆ. ಕಾರಣ ಇಲ್ಲ. ಇವನ್ ಅವ್ರಿಗೆ ಚಿನ್ನ ಆಗ್ತಿರ್ಲಿಲ್ಲ ಅಂದಾಗ ಅವ್ರನ್ನ ನೀವು ಹೆಂಗಾದರೂ ಅಂದ್ಕೊಳ್ಳಿ, ಪಾಪ ಏನೋ ನಷ್ಟ ಆಗಿರಬೇಕು ಅಂದ್ಕೊಳ್ಳಿ. ಇಲ್ಲಪ್ಪ ಅವ್ರು ಸರಳವಾಗಿರೋದು ಅಂತ ನೀವೇನಾದರೂ ಅಂದ್ಕೊಳ್ಳಿ, ಅವ್ರು ಇರೋದೇ ಹಾಗೆ. ಸೊ ನೀವು ಹೇಳ್ದಂಗೆ ಇದು ಅನಿಶ್ಚಿತತೆಯ ಕಾಲ, ಯಾವಾಗ ಯಾವ ಜಾಬ್ ಹೋಗುತ್ತೋ ಗೊತ್ತಿಲ್ಲ. ಸೊ ಸ್ವಲ್ಪ ಸೇವಿಂಗ್ಸ್ ಅಂತ ಇಟ್ಕೊಂಡು ಹಿತಮಿತವಾಗಿ ಬದುಕಿದ್ರೆ. ನಾನು ಸೇವಿಂಗ್ಸ್ ಅಂತಲೂ ಹೇಳಲ್ಲ ಸರ್, ಇವಾಗ ನಾವು ಡೈಲಿ ನಮ್ದು ಏನಿದೆಯಲ್ಲ ದಿನಚರಿ, ಅದನ್ನು ಸರಳವಾಗಿ ಇಟ್ಕೊಂಡ್ಬಿಡ್ಬೇಕು ನಾವು. ನಾನು ಪರ್ಸಲ್ಲಿ 2 ಲಕ್ಷ ಇಟ್ಕೊಂಡು ಓಡಾಡಿದ್ದೀನಿ, 200 ರೂಪಾಯಿ ಇಟ್ಕೊಂಡು ಓಡಾಡಿದ್ದೀನಿ. ಬಟ್ ನಂಗೆ ಏನೂ ಅನಿಸಲ್ಲ. 2 ಲಕ್ಷ ಇದ್ದಾಗಲೂ ನಾನು ನಾರ್ಮಲೇ. 4 ಜನರು ಮುಂದೆ ಅಯ್ಯೋ ಅಷ್ಟೊಂದು ದುಡ್ಡು ಇಟ್ಕೊಂಡು ನೀನು ಅಲ್ಲೆಲ್ಲ ಇಟ್ಬಿಡ್ತೀಯ ಅನ್ನೋರು. ಏನಾಗುತ್ತೆ? ಆ ದುಡ್ಡೇ ನಮ್ದಲ್ಲ, ಸ್ವಲ್ಪ ಹೊತ್ತು ನಮ್ಮ ಹತ್ರ ಇರುತ್ತಷ್ಟೇ. ಆಮೇಲೆ ಅದು ಎಲ್ಲೆಲ್ಲಿ ಹೋಗುತ್ತೆ ಹೇಳಿ ಅಲ್ವಾ? ಅದಕ್ಕೆ ಜಾಸ್ತಿ ಬಂದಾಗಲೂ ನಾವು ತಲೆ ಇದು ಮಾಡಬಾರ್ದು, ಕುಗ್ಗಲೂಬಾರ್ದು. ನಾರ್ಮಲಾಗಿ ಇದ್ದುಬಿಡಿ, ಗಂಜಿ ತಿಂದು ಅಭ್ಯಾಸ ಇಟ್ಕೊಳ್ಳಿ, ಚೆನ್ನಾಗಿ ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂದು ಮೃಷ್ಟಾನ್ನ ಇದ್ರೂ ಅನುಭವಿಸಿ, ಯಾವ್ದು ಇಟ್ಕೊ ಅನುಭವಿಸಿ. ಇವತ್ತು ಗಂಜಿ ಸಿಕ್ತಾ ಖುಷಿ ಪಡಿ, ನೆನ್ನೆ ತಿಂದಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾಳೆ ಏನೋ ಅನ್ನೋ ಭಯವೂ ಬೇಡ. ಆದರೆ ನಾಳೆಗೋಸ್ಕರ ಒಂದು ಮೂಟೆ ಅಕ್ಕಿ ತಂದಿಟ್ಟಿರಿ ಮನೇಲಿ. ಸಂತೋಷ. ಭಾಳ ಒಳ್ಳೆ ಮಾತು ಹೇಳಿದ್ರಿ. ಮತ್ತು ಎಲ್ಲ ಇಂಡಸ್ಟ್ರಿಯಲ್ಲೂ ಒಂದು ಡಾರ್ಕ್ ಸೈಡ್ ಅಂತ ಇರುತ್ತೆ. ರಾಜಕಾರಣದಲ್ಲಿ ಒಂದು ಜನಸೇವೆ ಒಂದು ಸೈಡ್ ಆದರೆ, ಭ್ರಷ್ಟಾಚಾರ ಇನ್ನೊಂದು ಸೈಡ್, ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಡಾರ್ಕ್ ಸೈಡ್. ಸೊ ನಿಮ್ಮ ಇಂಡಸ್ಟ್ರಿಯಲ್ಲಿ, ವಾಯ್ಸ್ ಓವರ್ ಇಂಡಸ್ಟ್ರಿಯಲ್ಲಿ ಒಂದು ಕರಾಳ ಮುಖ ಅಂತ ಏನಾದರೂ ಇದೆಯಾ? ಸೊ ಅಲ್ಲಿ ಏನು ತಾರತಮ್ಯಗಳಿರ್ತವೆ ಅಥವಾ ಅಲ್ಲಿ ಏನು ಒಳ ರಾಜಕೀಯ? ಅವಾಗಲೇ ಹೇಳಿದೆ, ರಾಜಕೀಯ ಅಂದರೆ ಇದೇ ರಾಜಕೀಯ. ಇವಾಗ ಒಬ್ರು ಚೆನ್ನಾಗಿ ಡಬ್ಬಿಂಗ್ ಮಾಡ್ತಾ ಇರ್ತಾರೆ, ಅವ್ರು ಚೆನ್ನಾಗಿ ದುಡ್ಡು ತೊಗೋತಾ ಇರ್ತಾರೆ, ಅವ್ರ ಹತ್ರ ಮಾತಾಡೋಕ್ಕೂ ಬಿಡಲ್ಲ. ಅವ್ರು ಬರಲ್ಲ ರೀ, ಅವರು ಬ್ಯುಸಿ ಇದ್ದಾರೆ, ಅವರು ಊರಲ್ಲಿ ಇರಲ್ಲ, ಅವ್ರ ಬಗ್ಗೆ ಗೊತ್ತೇ ಇರಲ್ಲ. ಇವಾಗ ನನ್ನ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ, ಈಗ ಮಾತಾಡಿದ್ಮೇಲೆ ಗೊತ್ತು ಆಶಮ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಅವ್ರಿಗೆ ಏನು ಗೊತ್ತಾಗುತ್ತೆ? ರಾಜಕೀಯ ಅಂದರೆ ಎಲ್ಲಿಲ್ಲ ರಾಜಕೀಯ, ನಮ್ಮಲ್ಲಿ ತುಂಬ ಇದೆ ರಾಜಕೀಯ.
ಅವ್ರ ಧ್ವನಿ ಸರಿಗಿಲ್ಲ, ಅವ್ರು ಹೇಳ್ಬಿಡ್ತಾರೆ. ಅವರೇ ಹೇಳ್ಬಿಡ್ತಾರೆ. ನನಗಂತೂ ದುಡ್ಡಿನ ಬಗ್ಗೆ ಅಂತೂ ತುಂಬ ಹಬ್ಸಿಟ್ಟಿದ್ದಾರೆ ಸರ್. ನನ್ನ ಹತ್ರ ಅವ್ರು ಮಾತಾಡೋಕ್ಕೆ ಬಿಡಲ್ಲ. ಉದಾಹರಣೆಗೆ ಕನ್ವಿನ್ಸ್ ಜಾಸ್ತಿ ಕೇಳ್ತಾರೆ. ಹೌದು, ನಾನು ಕೇಳ್ತೀನಿ. ಯಾಕಂದರೆ ನಾನು ಬರೋದು ನಿಮ್ಮ ಕೆಲಸಕ್ಕೆ. ನಾನು ಈ ಏಜಲ್ಲಿ ನಾನು BTS ಬಸ್ಸಲ್ಲಿ ಓಡಾಡೋಕ್ಕಾಗುತ್ತಾ? ಕಾಲದಿಂದನೇ ಓಡಾಡಿಲ್ಲ ನಾವು. ಒಂದೇ ಕಾರಲ್ಲಿ ಬರ್ತೀನಿ, ಇಲ್ಲ ನಾನು ಆಟೋಲ್ಲಿ ಬರ್ತೀನಿ. ಯಾಕಂದರೆ ನನಗೆ ಆಟೋಲ್ಲಿ ಬಂದರೆ ಗಾಳಿ ಆಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ನನಗೆ ಫ್ರೆಶ್ ಗಾಳಿ ಬೇಕು. AC ಎಲ್ಲ ನಂಗೆ ಆಗಲ್ಲ. ನನ್ನ ದುಡ್ಡು ಹಾಕ್ಕೊಂಡು ನಾನು ಯಾಕೆ ಬರಲಿ ನಿಮ್ಮ ಕೆಲಸಕ್ಕೆ? ನಾನೇನು ಜಾಸ್ತಿ ಕೇಳಲ್ಲ. ನಂದು ಏನಾಗಿದೆಯೋ ಅದನ್ನು ಕೊಡಿ ಅಂತೀನಿ. ಇವರೇ ಸುಳ್ಳು ಹೇಳ್ಬಿಡೋದು. ಅಮ್ಮ ಜಾಸ್ತಿ ಕೇಳ್ತಾರೆ, ಪೇಮೆಂಟ್ ಕೇಳ್ದಂಗೆ ಕೇಳ್ತಾರೆ. ಓಕೆ, ಹಾಗೆ ಅಂತೀರಾ? ಸರಿ ಬಿಡಿ, ತಿರ್ಗಾ ನೀವು ನನ್ನ ಹತ್ರನೇ ಬರ್ತೀರಾ. ಸುತ್ತಿ ಬಳಸಿ ಯಾರ ಹತ್ರನೂ ಆಗದಿದ್ರೆ ನೀವು ನನ್ನ ಹತ್ರನೇ ಬರ್ತೀರಾ, ಅದೇ ದುಡ್ಡೇ ಕೊಟ್ಟು ಕೆಲಸ ಮಾಡಿಸ್ತೀರಾ. ಆಮೇಲೆ ಇವರೇ ಹೇಳ್ಬಿಡೋದು, ಅವರು ಪೇಮೆಂಟ್ ಜಾಸ್ತಿ, ಅವರು ನಾನು ಕೊಡ್ತೀನಿ ರೀ, ಒಳ್ಳೆ ಆರ್ಟಿಸ್ಟ್ನ ನಾನು ಕೊಡ್ತೀನಿ ರೀ. ಹೇಳಕ್ಕೆ ಹೋಗಲ್ಲ, ನಾನು ಹೆಸರು ಹೇಳಲ್ಲ. ಮೊನ್ನೆ ಒಂದು ಧಾರಾವಾಹಿಗೆ ನನಗೆ ಹಾಗೆ ಆಯಿತು. ಕಾಲದಿಂದನೂ ಅವ್ರಿಗೆ ನಾನೇ ಮಾತಾಡ್ತಾ ಇದ್ದಿದ್ದು. ನನ್ನ ಪೇಮೆಂಟು ಓಕೆ ಆಯಿತು, ಎಲ್ಲ ಮಾಡಿದ್ರು. 6 ತಿಂಗಳು ನಾನು ಕೆಲಸನೂ ಮಾಡಿಕೊಟ್ಟೆ. ಟೆಲಿಕಾಸ್ಟ್ ಆಗಿರಲಿಲ್ಲ, ಒಂದಷ್ಟು ಮಾಡಿ ಇಟ್ಕೊಂಡ್ರು. ಏಕ್ದಮ್ ಟೆಲಿಕಾಸ್ಟಲ್ಲಿ ಬೇರೆಯವ್ರ ವಾಯ್ಸ್ ಇದೆ. ನಿಮ್ಮ ಅಮೌಂಟ್ ಎಲ್ಲ ನಿಮಗೆ ಕೊಟ್ಟಿದ್ದರು. ಇನ್ನೂ ನನಗೆ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಬರಬೇಕು. ನಾನು ಮಾತಾಡಿ ಇಟ್ಟಿದ್ದೀನಿ. ಬಟ್ ಧ್ವನಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಟೆಲಿಕಾಸ್ಟ್ ಆಗಿರಲಿಲ್ಲ, ಒಂದಷ್ಟು ಮಾಡಿ ಬ್ಯಾಂಕಿಂಗ್ ಮಾಡಿ ಇಟ್ಕೊಂಡಿದ್ರು. ಅವ್ರಿಗೆ ನಾನೇ ಧ್ವನಿ ಕೊಡೋದು ಯಾವಾಗ್ಲೂ. ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವ್ರು ಯಾರೋ ಕಮ್ಮಿಗೆ ಒಪ್ಕೊಂಡ್ರು, ಇವ್ರು ಯಾರೋ ಮಾಡ್ತಾಯಿದ್ದಾರೆ ಇವಾಗ. ಅಲ್ಲಿ ಇನ್ನೂ ಬೇರೆ ಆರ್ಟಿಸ್ಟು ನನ್ನನ್ನು ಬೇಕು ಅಂತ ಕೇಳಿದ್ರಂತೆ. ಆರ್ಟಿಸ್ಟಿಗೆ ನನ್ನ ಬಗ್ಗೆ ಏನೇನು ಹೇಳ್ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಹಿಂಗೂ ಮಾಡೋರಿದ್ದಾರೆ. ಬಟ್ ನನ್ನ ಕೆಲಸನೇ. ಬೇರೆ ಯಾರ್ದೋ ವಾಯ್ಸ್ ಕೊಟ್ಟರೆ ಅದು ನೋಡೋರಿಗೆ ಗೊತ್ತಾಗತ್ತಲ್ವಾ. ಮಾಡಲಿ ಬಿಡಿ. ತುಂಬ ಇದೆ ಸರ್ ರಾಜಕೀಯ ಇಲ್ಲ ನಮ್ಮಲ್ಲಿ. ದುಡ್ಡಿನ ವಿಷಯದಲ್ಲೇ ಇದೆ, ಬೇರೆದ್ರಲ್ಲಿಲ್ಲ. ಈಗ 10 ರೂಪಾಯಿಗೆ ಸಿಗುತ್ತೆ ಅಂದರೆ 1 ರೂಪಾಯಿಗೆ ಮಾಡೋಕ್ಕೆ ರೆಡಿ ಇದ್ದಾರೆ ಬೇರೆಯವರು. ಅವ್ರು ಯಾಕೆ ಹಂಗಿರ್ತಾರೆ? ಅವ್ರಿಗೆ ಕೆಲಸ ಬೇಕು. ಕಡಿಮೆ ಹಣ ಆದರೂ ಪರವಾಗಿಲ್ಲ. ತೋರಿಸ್ಕೊಬೇಕು. ಡೈಲಿ 10 ಕಡೆ ಓಡಾಡಿದ್ವಿ ನಾವು ಅಂತ ಹೇಳ್ಕೋಬೇಕು. ಕಮ್ಮಿ ಕೊಟ್ಟರೆ 10 ಕಡೆನೂ ಕರೀತಾರೆ, 50 ಕಡೆನೂ ಕರೀತಾರೆ. ಓಕೆ ಅಲ್ವಾ? ಉದಾಹರಣೆಗೆ 100 ರೂಪಾಯಿಗೂ ಸೀರೆ ಸಿಕ್ಕುತ್ತೆ, 10,000 ರೂಪಾಯಿಗೂ ಸೀರೆ ಸಿಗುತ್ತೆ. 100 ರೂಪಾಯಿದು 100 ರೂಪಾಯಿ, 10,000 10,000. ಆದರೆ ಅದು ಯಾರಿಗೂ ಬೇಡ, ಕ್ವಾಲಿಟಿ ಯಾರಿಗೂ ಬೇಡ ಇವಾಗ. ಫ್ಯಾನ್ಸಿ ಚಿನ್ನದ ಥರ ಆಗೋಗ್ಬಿಟ್ಟಿದೆ ಕೆಲಸಗಳು. ಅದು ಇದೆ. ಎಲ್ಲರೂ ಆ ಥರ ಇಲ್ಲ. ಕೆಲವ್ರಿಗೆ ನಮ್ಗೆ ಇದೇ ಬೇಕು ಅಂತಲೇ ಇರೋರು ಇದ್ದಾರೆ. ಇವರೇ ಬೇಕು ಅಂತಲೇ ಇದ್ದಾರೆ ಅಲ್ವಾ? ಇವಾಗ ಸುದೀಪ್ ಸಾರೇ. ಬೇರೆ ಯಾರೋ ಜೂನಿಯರ್ ಆರ್ಟಿಸ್ಟ್ನ ಕರೆಸ್ಬಿಟ್ಟು ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಅಲ್ವಾ? ಈಗ ಅಲ್ಲ, ಅಲ್ಲ. ಇವಾಗ ಎಲ್ಲರೂ ನಾವೇ ದೊಡ್ಡವರು ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ದಾರೆ. ಇವಾಗ ಅವರೇ ಪ್ರಚಾರ ಮಾಡ್ಕೊತಾರೆ. ಯಾರು ಪ್ರಚಾರ ಮಾಡ್ಕೋತಾರೋ ಅವ್ರ ಜನಕ್ಕೆ ಗೊತ್ತಾಗ್ತಾ ಇದ್ದಾರೆ ಅಷ್ಟೇ. ಸೊ ರಿಯಲ್ ಟ್ಯಾಲೆಂಟ್ ಅದು ಹಳಬ್ರಿಗೆ ಮಾತ್ರ ಗೊತ್ತು. ಹಳೆ ನಿರ್ದೇಶಕರು ಯಾರು ಇತ್ತೀಚಿನವ್ರನ್ನ ಒಪ್ಕೊಳ್ಳೋದೇ ಇಲ್ಲ. ಅದು ಅವ್ರ ಕೆಲಸ ತೆಗೆದು ಗೊತ್ತಲ್ವ. ಮತ್ತು ಅವ್ರ ಹತ್ರ ಇವ್ರು ಯಾರೂ ಕೆಲಸ ಮಾಡೋಕ್ಕೂ ಆಗಲ್ಲ. ಹೊಸಬ್ರು ಅಷ್ಟು ತಾಳ್ಮೆ ಬೇಕಲ್ಲ, ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕಲ್ಲ. 9 ಗಂಟೆಗೆ ಮೈಕ್ ಮುಂದೆ ಇರಬೇಕಂದ್ರೆ 8 ಗಂಟೆಗೆ ಇರಬೇಕು ಸ್ಟುಡಿಯೋದಲ್ಲಿ. 8:15 ಒಳಗಡೆ ಟಿಫನ್ ಆಗಬೇಕು. 8:40 ಒಳಗಡೆ ಹೋಗ್ಬಿಡ್ಬೇಕು. ಎಲ್ಲರೂ ಶಿಸ್ತಿತ್ತು ಆ ಥರ. ಸೊ ನೀವು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಇವರೆಲ್ಲರ ಜೊತೆಗಿನ ಒಂದು ಒಡನಾಟ ಇದೆ. ಸೊ ನಿಮಗೆ ಆಶಮ್ಮ ಅಂತ ಹೆಸರಿಟ್ಟಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅನ್ನೋದು ನನಗೆ ಗೊತ್ತಿರೋದು. ಸೊ ಅವ್ರ ಒಡನಾಟ ಹೇಗಿತ್ತು ಅಥವಾ ಅವ್ರ ಬೆಂಬಲ ಎಲ್ಲ ಹೇಗಿತ್ತು? ಅಪ್ಪಾಜಿ ಅವ್ರ ಜೊತೆಲಿ ನಾನು ಸುಮಾರು ಪಿಕ್ಚರ್ ಡಬ್ ಮಾಡಿದ್ದೀನಿ. ಆಶಮ್ಮ ಅಂತ ಹೆಸರು ಬಂದಿದ್ದಾರೆ. ನಾಗಕಾಳ ಭೈರವ ಅಂತ ಒಂದು ಪಿಕ್ಚರು. ಅದರಲ್ಲಿ ಪುಟ್ಟ ವಿಷ್ಣು ಸಾರ್ಗೆ ಇನ್ನೊಂದು ಯಾರೋ ಮಾತಾಡ್ತಿದ್ರು, ಪುಟ್ಟ ಮಗುಗೆ ನಾನು ಮಾತಾಡ್ತಿದ್ದೆ. ಅವ್ರಿಗೊಂದು ಫ್ಲ್ಯಾಶ್ ಬ್ಯಾಕಲ್ಲಿ ವಿಷ್ಣು ಸಾರು ನಾನು ಒಟ್ಟಿಗೆ ಡಬ್ಬಿಂಗ್ ಮಾಡೋದಿತ್ತು. ಅವತ್ತು ನನಗೆ ಸ್ಕೂಲಲ್ಲಿ ಎಕ್ಸಾಮ್ ಇತ್ತು. ತುಂಬ ಚಿಕ್ಕವಳು ನಾನು, 1ನೇ ಕ್ಲಾಸೋ 2ನೇ ಕ್ಲಾಸೋ ಇರಬೇಕು. ಇವ್ರು ಅವತ್ತು ನನಗೋಸ್ಕರ 3 ಅವರ್ ಕಾದಿದ್ದಾರೆ ಆ ಸೀನ್ ಡಬ್ಬಿಂಗ್ ಮಾಡೋಕ್ಕೆ. ಅವರೇ ಎತ್ಕೊಳ್ಳೋದು. ಅವ್ರ ಮೈಕು ನನ್ನ ಮೈಕು ಒಟ್ಟಿಗೆ ಇರಬೇಕಲ್ಲ, ಆ ಮೈಕಿಗೆ ನಾನು ಇದಾಗಬೇಕಲ್ಲ, ಅವ್ರು ನನ್ನ ಕಂಕ್ಳಿಗೆ ಹಾಕೊಂಡ್ಬಿಡೋದು.
ಎತ್ಕೊಳ್ತಿದ್ರ? ಕಂಕ್ಳಲ್ಲಿ ನಾನು ಕಂಕ್ಳಲ್ಲೇ ಕೂತ್ಕೋತಾ ಇದ್ದಿದ್ದು. ಕೆಳಗಡೆಲ್ಲ ನಾನು ಕೂತ್ಕೋತಾ ಡಬ್ಬಿಂಗೇ ಮಾಡ್ತಿರ್ಲಿಲ್ಲ. ಇಷ್ಟು ಸಾರಿ ಇದ್ರೆ ಕಂಕ್ಳೆ ನಾನು ಹಿಂಗೆ ಹಿಂಗೆ ಕಾಲು ಹಿಂಗೆ ಹಾಕೊಂಡು ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಡೋದು. ಇವ್ರು ಟೇಕ್ ಹೋಗೋದು, ನಾನು ಒನ್ ಟೇಕ್ ಆರ್ಟಿಸ್ಟ್ ನಾನು. ನಾನು ಒಂದೇ ಟೇಕ್ ನಂದು, ಇವ್ರು 2-3 ಟೇಕ್ ತೊಗೊಂಬಿಡೋರು. ಬಟ್ ನೀವು 2-3 ಸಲಿನೇ ಮಾತಾಡ್ಬೇಕು. ಆಮೇಲೆ ನಾನು ಹಿಂಗೆ ನೋಡ್ತಾ ಇದ್ದೆ, ಹಿಂಗೇ ನೋಡೋದು ನಾನು. ಅವಾಗ ಇವಳು ನೋಡ್ತಾ ಇದ್ರೆ ನಮ್ಮಮ್ಮ ನೋಡ್ದಂಗೆ ಆಗುತ್ತೆ ನನ್ನನ್ನು ಅನ್ನೋದು. ಆಮೇಲೆ ಇಟ್ಕೊಂಡು ಗಿಲ್ಲೋದು ನನ್ನನ್ನು ಮಧ್ಯದಲ್ಲಿ, ಟೇಕ್ ಜಾಸ್ತಿ ಹೋಗ್ಲಿ ಅಂತ. ಇವ್ರು ಟೇಕ್ ತೊಗೊಂಬಿಟ್ಟಿರ್ತಾರಲ್ಲ. ಆಮೇಲೆ ಎಲ್ರಿಗೂ ಹೇಳಿದ್ರು, ಯಾಕೋ ನನಗೆ ಈ ಮಗುನ ನೋಡಿದ್ರೆ ಅಮ್ಮನ ನೋಡ್ದಂಗೆ ಆಗುತ್ತೆ, ಇನ್ಮೇಲೆ ಯಾರೂ ಆಶಾ ಅಂತ ಬೇಬಿ ಆಶಾ ಅಂತ ಕರಿಕೊಡ್ದು, ಈ ಮಗು ಇರೋ ತನಕನೂ ಇದನ್ನು ಅಮ್ಮ ಅಂತ, ಆಶಮ್ಮ ಅಂತಲೇ ಎಲ್ಲರೂ ಕರಿಬೇಕು ಅಂತ. ಅವತ್ತಿಂದ ಎಲ್ಲರೂ ಆಶಮ್ಮನೇ. ಎಲ್ಲರೂ ಆಶಾ ಅಂದರೆ ಗಾಂಧಿನಗರದಲ್ಲಿ ಗೊತ್ತೇ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಆಶಮ್ಮವ್ರ ಅಂತಾರೆ. ಸೊ ವಿಷ್ಣು ಸರ್ ಇಟ್ಟಿದ್ದ ಹೆಸರು ಆಶಮ್ಮವ್ರು. ಆಮೇಲೆ ಅಂಬರೀಷ್ ಅಣ್ಣ, ದಿಗ್ಗಜರು ತನಕನೂ ಕೂಡ ನನಗೆ ಗೌರಿ ಹಬ್ಬಕ್ಕೆ ಬಳೆಗೆ ದುಡ್ಡು ಬರೋದು ಕೊಡೋದು. ಅಂಬರೀಷ್ ಅವ್ರು ಕಳಿಸ್ತಾ ಇದ್ರು. ನಮ್ಮಪ್ಪ ಬಂದು ಹೆಸರು ಹೇಳಲ್ಲ, ಅವರು ಎಲ್ಲರಿಗೂ ಆತ್ಮೀಯರು ಜಾಸ್ತಿ. ಎಲ್ಲ ಅವಳು ಮಗಳು ಬಂದಿಲ್ವಾ ಅನ್ನೋದು. ಆಮೇಲೆ ಎಲ್ಲಿರ್ತೀವೋ, ನಾವು ಯಾವ ಸ್ಟುಡಿಯೋದಲ್ಲಿ ಇರ್ತೀನೋ, ತುಂಬ ಬ್ಯುಸಿ ಆವಾಗ ನಾವು. ಈಗ ಅದೇ ದಿಗ್ಗಜರೆಲ್ಲ ಬಂದಿದ್ದು ಇತ್ತೀಚೆಗೆ, ಅಲ್ಲಿ ದಿಗ್ಗಜರು ತನಕನೂ ನನಗೆ ಬಳೆಗೆ ದುಡ್ಡು ಬಂದಿದೆ. ಬಂದು ಹುಡುಕಿ ಬಂದು ಕೊಟ್ಬಿಟ್ಟು ಹೋಗೋರು. ಆ ದಿನಗಳೆಲ್ಲ ತುಂಬ ಚೆಂದ ಇತ್ತು. ಶಂಕರ್ ನಾಗ್ ಸಾರು, ಅವ್ರ ಜೊತೆಲಂದು ಅದೆಷ್ಟು ಪಿಕ್ಚರ್ ಡಬ್ಬಿಂಗ್ ಮಾಡಿದ್ದೀನೋ, ಎಷ್ಟು ಪಿಕ್ಚರ್ ಡಬ್ಬಿಂಗ್ ಮಾಡಿದ್ದೀನೋ. ಅವಾಗೆಲ್ಲ ನೈಟೆಲ್ಲ ಡಬ್ಬಿಂಗ್ ಮಾಡ್ತಾಯಿದ್ವಿ ಅವ್ರ ಪಿಕ್ಚರ್ ಅಂದರೆ. ಅವರಿಗೆ ಹಗಲೊತ್ತಷ್ಟು ಮೂಡು ಡಬ್ಬಿಂಗಲ್ಲಿ ಅನ್ನಿಸ್ತಿರ್ಲಿಲ್ಲ. ಅವಾಗೂ ಎಲ್ಲ ಲೂಪ್ ಸಿಸ್ಟಮ್ಮೇ. ಅಂಬರೀಷ್ ಅಣ್ಣ, ಅಯ್ಯೋ ಶಂಕರ್ ನಾಗ್ ಸಾರು, ಅನಂತ್ ನಾಗ್ ಸಾರು, ಅದೆಲ್ಲ ಹೇಳ್ತೀನಲ್ಲ, ಇಂಥವ್ರು ಇಲ್ಲ ಅನ್ನಂಗೆ ಇಲ್ಲ. ನೆನಪಿನ ಬುತ್ತಿಲಿ ತುಂಬ ಜನ ಇದ್ದಾರೆ. ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. ಅಂದರೆ ಫೈನಲಿ ನಿಮ್ಮ ಕುಟುಂಬದ ಬೆಂಬಲ ಅಥವಾ ಕಲಾವಿದ್ರ ಕುಟುಂಬವೇ ಆಗಿತ್ತು ನಿಮ್ಮದು, ಬಟ್ ನಿಮ್ಮ ಕುರಿತಾಗಿ ಅವರ ಬೆಂಬಲ ಹೇಗಿರ್ತಿತ್ತು? ಅಥವಾ ನಿಮ್ಮನ್ನು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು? ಇಲ್ಲ, ಆಗೆಲ್ಲ ಸ್ಟುಡಿಯೋದಿಂದನೇ ಮ್ಯಾನೇಜರ್ಸೇ ಬಂದ್ಬಿಡೋರು, ಕಾರ್ ತೊಗೊಂಬಂದ್ಬಿಡೋರು. ನಾವು ಹೇಳಕ್ಕೆ ಮುಂಚೆ ಮನೆ ಮುಂದೆ ಕಾರ್ ಇರೋದು. ನಾವೆದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹೋಗೋವರೆಗೂ ಕಾಯೋರು, ನಮ್ಮನ್ನು ಕರ್ಕೊಂಡೋಗಿ ತಂದು ಬಿಡೋರು. ಅದು ಆಮೇಲೆ ಅದೇ ಹೇಳಿದೆ, ನನಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದು. ಮದುವೆ ಆದಮೇಲೂ ನಾನು ಒಂದು ದೊಡ್ಡ ಮಗ ಹುಟ್ಟಿದ ಮೇಲೂ ನಾನೊಂದು 3-4 ವರ್ಷ ಡಬ್ಬಿಂಗ್ 3 ವರ್ಷ ಮತ್ತೆ ಮಾಡಿದೆ, ಚಿಕ್ಕ ಮಗ ಹುಟ್ಟೋವರೆಗೂ. ಅದಾದಮೇಲೆ ಒಂದು 7-8 ವರ್ಷ ಬ್ರೇಕ್ ತೊಗೊಂಡೆ. ಮನೇಲಿ, ನಮ್ಮ ಮನೇಲಿ ಎಲ್ಲರೂ ಕೂಡ, ನನ್ನ ಮಕ್ಕಳಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಕೆಲಸಕ್ಕೆ ತುಂಬ ಗೌರವ ಕೊಡ್ತಾರೆ. ತುಂಬ ಅಂದರೆ ನನ್ನ ಜೊತೆಯಲ್ಲಿ ಬೆಂಬಲವಾಗಿ ನಿಂತಿರೋದೇ ಅವರು. ಅವ್ರದ್ದು. ಆಮೇಲೆ ಈಗ ನನ್ನ ದೊಡ್ಡ ಮಗನಿಗೆ ಮದುವೆ ಆಯಿತು, ಅವ್ರ ಫ್ಯಾಮಿಲಿಯವರು, ನನ್ನ ಸೊಸೆ, ಅವಳು ಸೊಸೆ ಅಂತ ನಾನು ಹೇಳಲ್ಲ, ನನ್ನ ಮಗಳೇ ಕೂಡ, ಅವಳು ಕೂಡ. ಎಲ್ರಿಗೂ ತುಂಬ ಗೌರವ ಇದೆ ನನ್ನ ಕೆಲಸದ ಬಗ್ಗೆ. ನನಗಿಂತ ತುಂಬ ಒಲವಿದೆ ಅವ್ರಿಗೆ, ಪ್ರೌಡ್ ಇದೆ. ಆಮೇಲೆ ನಾನು ಇವತ್ತು ಮೈಕ್ ಮುಂದೆ ಕೂತ್ರೆ ನಾಳೆ ಬೆಳಗ್ಗೆ 7 ಗಂಟೆವರೆಗೂ ಡಬ್ಬಿಂಗ್ ಮಾಡಿರೋ ದಿನಗಳಿದೆ. ಬಂದರು ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಎದ್ದು ಇವ್ರಿಗೆ ಇಡೀ ದಿನ ಅಡುಗೆ ಎಲ್ಲ ಮಾಡಿಟ್ಟು ಎಲ್ಲ ಕೆಲಸ ಮಾಡಿ ಮತ್ತೆ 7 ಗಂಟೆ ಕಾಲ್ ಶೀಟ್ಗೆ ಹೋಗ್ತಾಯಿದ್ದೆ ನಾನು. ನಿದ್ದೆ ಇಲ್ಲದೆ ಸತತವಾಗಿ ಕೆಲಸ ಮಾಡಿರೋ ದಿನಗಳು ಉಂಟು. ಅಷ್ಟು ಬೆಂಬಲ ಇತ್ತು. ಎಷ್ಟು ಮುಖ್ಯವಾಗುತ್ತೆ ಅದೆಲ್ಲ ಅವಾಗ ನಮ್ಗೆ ಸಣ್ಣ ವಯಸ್ಸು. ಆವಾಗ ಕಲಾವಿದರಿಗೆ ಅಷ್ಟು ಮುಖ್ಯವಾಗುತ್ತೆ ಮನೆಯವ್ರ ಬೆಂಬಲ. ಖಂಡಿತ ಆಗುತ್ತೆ. ಕೊಂಕು ಮಾತಾಡೋರಾದರೆ ಅದಿದ್ದರೆ ನಮಗೆ ಮೈಕ್ ಮುಂದೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅದರಲ್ಲೂ ಒಂದು ಹೆಣ್ಮಗಳಿಗೆ ಇವತ್ತಿನ ಕಾಲಕ್ಕೆ ಭಾಳ ಆಪಾದನೆಗಳಿರ್ತವೆ. ಹೌದು, ಅದು ಸಿನಿಮಾ ರಂಗ ಅಲ್ಲ. ನಾವು ಇವತ್ತು ಹೋಗಿ ರಾತ್ರಿ ಮನೆಗೂ ಬರೋದಿಲ್ಲ, ನಾವು ಎಲ್ಲಿರ್ತೀವಿ ಏನಿರ್ತೀವಿ ಅಂತ ನಮಗೆ ಗೊತ್ತಿರುತ್ತದು. ಆದರೆ ನಮ್ಮ ಮನೆಗಳಲ್ಲಿ ಅಷ್ಟು ಒಂದು ಫೋನ್ ಆಗಲಿ ಮಾಡಿ ತೊಂದರೆ ಕೊಡೋದಾಗಲಿ, ಎಲ್ಲಿದೆಯಾ ಅಂತ ಕೇಳೋದಾಗಲಿ ಇವತ್ತುವರೆಗೂ ಯಾರೂ ಇಲ್ಲ. ಈಗ ನಾನು ನಿಮ್ಮಲ್ಲಿಗೆ ಬಂದು ಎಷ್ಟೊತ್ತಾಗಿದೆ, ನಂಗೆ ಮನೆಯಿಂದ ಒಂದು ಫೋನ್ ಬಂದಿದೆಯಾ? ಬಂದಿಲ್ಲ. ಯಾಕಂದರೆ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಅದು. ಅವತ್ತಿಂದ ನಾವು ಇವತ್ತುವರೆಗೂ ಏನಾಗಿರ್ತೀವೋ, ಆಮೇಲೆ ಯಾರೇ ಫೋನ್ ಮಾಡಿದ್ರು ಆಶಮ್ಮ ಇದ್ದಾರಾ, ಅಮ್ಮ ಇದ್ದಾರಾ ಅಂತಲೇ ಕೇಳ್ತಾರಲ್ಲ ಎಲ್ಲರೂ. ಇವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಆ ಮಟ್ಟಿನ ಸ್ವಾತಂತ್ರ್ಯ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಸೊ ಅದಕ್ಕೆ ನಾನಾ ಕಾರಣಗಳಿರ್ಬೋದು, ಬಟ್ ಇವನ್ ಅದು ಕೆಲವೊಮ್ಮೆ ಸತ್ಯ ಕೂಡ, ದುರಂತ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಮಕ್ಕಳಾಗಲಿ ಯಾರೇ ಆಗಲಿ ಈಗ ಬರೋರೆಲ್ಲ ಮಕ್ಕಳು ಧೈರ್ಯವಾಗಿದ್ದಾರೆ.
ಜೋರಾಗಿದ್ದಾರೆ. ಆಮಿಷಗಳಿಗೆ ಯಾರೂ ಬಲಿಯಾಗಬಾರ್ದು ಅಷ್ಟೇ. ಆಮಿಷಗಳಿಗೆ ಒಡ್ಡವರು ಇದ್ದಾರೆ. ಆಮಿಷನ ಯಾರೂ ತೊಗೊಳಕ್ಕೆ ಹೋಗಬಾರ್ದು ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು. ನಾನೇನು ಹೇಳ್ತೀನಿ ಅಂದರೆ, ಬೇರೆ ಯಾವುದೋ ಕೆಲಸ ಮಾಡೋದು ಉತ್ತಮ. ಸಿನಿಮಾ ರಂಗಕ್ಕೆ ಇವಾಗ ತುಂಬ ಕಷ್ಟ ಇದೆ. ಆಮೇಲೆ ಯಾರಿಗೂ ಇದರಲ್ಲಿ ಲಾಂಗ್ ಲೈಫ್ ಸಿಗ್ತಾ ಇಲ್ಲ. 1 ವರ್ಷ 2 ವರ್ಷ 1 ವರ್ಷ 2 ವರ್ಷ ತುಂಬ ಇದಾಗ್ತಾಯಿದೆ. ಆದ್ದರಿಂದ ತುಂಬ ನೋಡಿ ಮಾಡಿ ಅವ್ರಿಗೆ ಗೊತ್ತಿರೋರು, ಆಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಮಾಡಿ, ಆಮೇಲೆ ಇದಕ್ಕೋಸ್ಕರ ಬಂದು ಜೀವನ ಹಾಳು ಮಾಡ್ಕೊ ತುಂಬ ಜನ ಇದ್ದಾರೆ ಈಗ. ಅತಿ ಆಸೆ ಬೇಡ. ನಿಮ್ಮ ಜೋಳಿಗೆಗೆ ಏನು ಬರುತ್ತೆ ಅದನ್ನು ಸ್ವೀಕರಿಸುವಷ್ಟು ಇರಬೇಕು. ಅದು ಬಿಟ್ಟು ಎಜುಕೇಟೆಡ್ ಇದ್ದರೆ ಅವ್ರಿಗೆ ಆ ಎಜುಕೇಷನ್ಗೆ ಏನು ತಕ್ಕಿದ ಏನಾದ್ರು ಕೆಲಸ ಇದ್ದರೆ ಅದನ್ನು ಮಾಡ್ಕೊಂಡಿರೋದು ಬೆಸ್ಟ್. ಸಿನಿಮಾ ರಂಗ ಅಂದರೆ ಒಂದು ಕಾಲದಲ್ಲಿ ಅದೊಂದು ಹೆಮ್ಮೆ. ಬಟ್ ಇವತ್ತಿಗೆ ಅದು ಅನುಮಾನಗಳು ಅಥವಾ ಸರಿ ಇರ್ತಾರೆ, ಆದರೂ ಹಳೆಯ ಯಾವುದೋ ಘಟನೆಗಳ ಆಧಾರದ ಮೇಲೆ ನಮ್ಮ ಒಂದು ಕಂಠದಾನ ಇದರಲ್ಲಿ ನಾವು ನೋಡಿದ ಹಾಗೆ ನಮ್ಮಲ್ಲೇನಂಥ ಭಯ ನಮ್ಗೆ ಯಾವತ್ತೂ ಆಗಿಲ್ಲ. ಆ್ಯಕ್ಟಿಂಗಲ್ಲಿ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಎಲ್ಲರೂ ಇಲ್ಲ, ಎಲ್ಲೂ ಕೆಟ್ಟವರಿಲ್ಲ, ಎಲ್ಲ ಕಡೆ ಒಳ್ಳೆಯದು ಕೆಟ್ಟದಿದೆ. ಆಮೇಲೆ ಒಂದು ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ, ನಾವು ಅದನ್ನು ಫಸ್ಟಿಂದನೂ ಅಳವಡಿಸ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಸೊ ನಾವು ಹೆಂಗೋ ಅವ್ರು ನಮ್ಮೊಂದಿಗೆ ಹಾಗೆ ವರ್ತಿಸೋ ಪ್ರಯತ್ನ ಮಾಡ್ತಾರೆ. ಹೌದು. ಸೊ ನೀವೇ ಶಿಸ್ತು ಅನ್ನೋದಾದರೆ ನಾವೇ ಗಟ್ಟಿ ಇದ್ದು ಬಿಟ್ರೆ ನಮ್ಮನ್ನ ಯಾರೂ ಅಲ್ಲಾಡ್ಸೋದಿಲ್ಲ. ಭಾಳ ಸಂತೋಷ. ಅಂತಿಮವಾಗಿ ಇವತ್ತಿಗೆ ಹೇಗಿದೆ ನಿಮ್ಮ ಜೀವನ? ಖುಷಿ ಇದೆಯಾ? ತೃಪ್ತಿ ಇದೆಯಾ? ತುಂಬ ತೃಪ್ತಿ ಇದೆ. ತುಂಬ ಅಂದರೆ ನನಗೆ ನನ್ನ ಕನ್ನಡ ಚಿತ್ರರಂಗ ತುಂಬ ಕೊಟ್ಟಿದೆ. ಮಕ್ಕಳು ಚೆನ್ನಾಗಿ ಓದಿದ್ದಾರೆ. ಬೆಂಗಳೂರಲ್ಲೊಂದು ಪುಟ್ಟ ಗೂಡು ಮಾಡ್ಕೊಂಡಿದ್ದೀವಿ ಎಲ್ಲರೂ ಶ್ರಮದಿಂದ. ಆಮೇಲೆ ಊರಲ್ಲಿ ನಮ್ಮ ಯಜಮಾನರು ಮನೆ ಕಡೆ ಅವರು ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ನನ್ನ ಸೊಸೆ ಮಗು ಎಲ್ಲ ಅಮೇರಿಕಾದಲ್ಲಿದ್ದಾರೆ. ಇಷ್ಟು ಮಟ್ಟಿಗೆ ಒಂದು ಎಜುಕೇಷನ್ ಎಲ್ಲ ಮಾಡಿ ಇವತ್ತು ನಾವು ಒಂದು ತುಂಬ ದುಡ್ಡಂತೂ ಇಲ್ಲ, ಸಂತೃಪ್ತಿಯ ಜೀವನ ನಡೆಸ್ತಾ ಇದ್ದೀವಿ, ನೆಮ್ಮದಿ ಜೀವನ ನಡೆಸ್ತಾ ಇದ್ದೀವಿ. ಅದೇ ಮುಖ್ಯ. ಇಷ್ಟೆಲ್ಲ ಕೊಟ್ಟಿರೋದು ನನ್ನ ಈ ಚಿತ್ರರಂಗನೇ. ನಾನು ಯಾವತ್ತೂ ಹೇಳ್ತೀನಲ್ಲ, ನಮ್ಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಯಾರಾದರೂ ಹೇಳಿದ್ರೆ ನೀವೇನು ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ನೀವೇನು ಕೊಟ್ಟಿದ್ದೀರಾ ನಮ್ಗೆ? ಅವ್ರು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂದರೆ ನೀವು ಯಾರಿಗೇನು ಮಾಡಿದ್ದೀರಾ? ನಾವು ಯಾರನ್ನೂ ದೂಷಿಸಬಾರ್ದು. ಏನು ನಾವು ಕೆಲಸ ಮಾಡಿದ್ದೀವಿ, ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಒಳ್ಳೆ ಬದುಕುದು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ಫಸ್ಟ್ ಎಲ್ಲರೂ ಇದನ್ನು ಅಳವಡಿಸ್ಕೊಂಡ್ರೆ ಸಾಕು. ಯಾರು ನಮಗೇನು ಮಾಡಿದ್ದಾರೆ ಅನ್ನೋದನ್ನು ನಾವು ತಗೊಳ್ಳೇಬಾರ್ದು. ನಾವು ಯಾರಿಗೇನು ಮಾಡಿದ್ದೀವಿ? ನಾನು ತುಂಬ ಕಲಾಶಾರದೆನ ನಂಬಿ ಅವಳ ಸೇವೆ ತುಂಬ ಮಾಡಿದ್ದೀನಿ. ಅವಳು ಇವತ್ತು ನನಗೆ ಈ ಪಟ್ಟಿಗೆ ಇಲ್ಲಿ ಕೂತ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ ಅಂತ ನನ್ನ ಹತ್ರ ಹೇಳಿಸ್ತಾ ಇದ್ದಾಳೆ ಅಂದರೆ ಇದಕ್ಕೆಲ್ಲ ಕಾರಣ ಕಲಾಶಾರದೆ. ಅವಳನ್ನು ಬಿಟ್ಟಂತೂ ನಾನು ಬದುಕಲ್ಲ. ಭಾಳ ಸಂತೋಷ. ಒಟ್ಟಾರೆ ನಿಮ್ಮ ಬದುಕಿನ ಅನುಭವ ಜೊತೆಗೆ ಈ ಸಂದರ್ಶನದಲ್ಲಿ, ಈ ಪಾಡ್ಕ್ಯಾಸ್ಟಲ್ಲಿ ಹೊಸೊಬ್ಬರಿಗೆ ತುಂಬ ಕಿವಿ ಮಾತು ಹೇಳಿದ್ದೀರಿ, ಬುದ್ಧಿ ಮಾತು ಹೇಳಿದ್ದೀರಿ, ಆ್ಯಂಡ್ ತುಂಬ ಸಾರ್ಥಕವಾಗಿ ಬದುಕಿದ್ದೀರಿ. ಸ್ಕ್ರೀನ್ ಮೇಲೆ ಕಾಣೋ ಎಷ್ಟೋ ಕಲಾವಿದರು ಅವರಿವತ್ತು ತಮ್ಮ ಆ ಆ್ಯಕ್ಟಿಂಗ್ ಅಥವಾ ತಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಖುಷಿಯಿಂದ ಇದ್ದಾರೆ ಅಂದರೆ ಅದಕ್ಕೆ ನೀವು ಕೂಡ ಕಾರಣರಾಗಿದ್ದೀರಿ. ಸೊ ಅಲ್ಟಿಮೇಟ್ಲಿ ಭಗವಂತನ ದೃಷ್ಟಿಯಲ್ಲಿ ನೀವು ನಿಮಗೆ ಸಿಕ್ಕ ಕೆಲಸವನ್ನು 100% ಅದ್ಭುತವಾಗಿ ಮಾಡಿದ್ದೀರಿ. ಸೊ ಆ ಬಗ್ಗೆ ನಿಮಗೆ ಖುಷಿ ಇದೆ, ತೃಪ್ತಿ ಇದೆ, ಆ್ಯಂಡ್ ನಿಮ್ಮ ಕುಟುಂಬದ ಬೆಂಬಲ ಕೂಡ ಇದಕ್ಕೆಲ್ಲ ಕಾರಣ ಅಂತ ಅವರನ್ನೂ ಕೂಡ ಈ ಸಮಯದಲ್ಲಿ ಸ್ಮರಣೆ ಮಾಡಿಕೊಂಡಿದ್ದೀರಿ. ಥ್ಯಾಂಕ್ ಯು. ನನಗೆ ವೈಯಕ್ತಿಕವಾಗಿ ಬಹಳ ಖುಷಿ. ಆ್ಯಂಡ್ ನಾನು ಬಹಳ ಚಿಕ್ಕವ ನಿಮ್ಮ ಮುಂದೆ ತಗೊಂಡ್ರೆ, ಬಟ್ ನಾನು ಕೇಳಿಕೊಂಡಾಗ ನೀವು ಬಂದಿದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಷ್ಟು ಖುಷಿ ಹೊಂದಿದ್ದೀರಿ ಅಥವಾ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದೀರಿ, ಅದಕ್ಕೆ ನಾನು ಸದಾ ಒಂದು ಮಾತು ಹೇಳಿದ್ರಿ, ನಾನು ತುಂಬ ಚಿಕ್ಕವನು ಅಂತ ಹೇಳಿದ್ರೆ ಖಂಡಿತ ಅಲ್ಲ. ನಾನೊಂದು ನಿಜವಾದ ಹೇಳಬೇಕಂದ್ರೆ ಒಂದು ಜ್ಞಾನ ಭಂಡಾರ ನೀವು. ಇದೆಲ್ಲ ಹೇಗೆ ಬಂತೇನೋ ಅಮ್ಮನ ಕೂಡ ಕೇಳಿದೆ ನಾನು. ಎಲ್ಲಾದರೂ ಹೋಗಿದ್ರ ಕ್ಲಾಸ್ಗಳಿಗೆ ಮುಂಚೆ ಗುರುಕುಲಕ್ಕೆಲ್ಲರೂ ಸೇರಿಸಿದ್ರ? ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಎಲ್ಲ ಅರಿತು, ನಾನು ಇದನ್ನು ಹೇಳ್ತೀನಿ ಅಂತ ನಿಮ್ಮನ್ನೇನು ಮೆಚ್ಚಿಸ್ಬೇಕಾಗಿಲ್ಲ. ನಾನು ಎಲ್ಲರ ಬಾಯಲ್ಲಿ ಒಂದು ಗುರು
ದೇವರಾಗೋದು ಯಾರಿಗೂ ಸಾಧ್ಯ ಇಲ್ಲ. ಇದು ಅಷ್ಟೂ ಆ ಪರಮಾತ್ಮ ನಿಮಗೆ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ನೋಡಬೇಕು ಅಂತಲೇ ನನಗೆ ಆಸೆ ಇದ್ದಿತ್ತು. ಖಂಡಿತ ಒಮ್ಮೆ ಭೇಟಿ ಆಗಬೇಕು. ನಾನು ತುಂಬ ಪ್ರಯತ್ನ ಕೂಡ ಪಟ್ಟೆ, ಹಾಗೆ ಭೇಟಿ ಆಗಿಬಿಡೋಣ ಕಲಾವಿದೆ ಅಂತಲ್ಲ ಅಂತಾನೆ ಅಂತ ಆಗೋಣ. ಕೊನೆಗೆ ಈ ಮುಖಾಂತರ ನಿಮ್ಮನ್ನು ಭೇಟಿ ಆಗಂಗಾಯ್ತು. ಇದು ನನ್ನ ಒಂದು ಪುಣ್ಯ ಅಂತಲೇ ಹೇಳ್ಬೋದು, ಅದೃಷ್ಟ. ದೇವರ ಅನುಗ್ರಹ ನೋಡಿ ನನ್ನನ್ನು ನೋಡೋದು ಅದು ಬೇರೆ ಆಯಾಮ. ಆದರೆ ಇಲ್ಲಿ ಬಂದು ಇಷ್ಟೊತ್ತು ಅವಕಾಶ ಅಥವಾ ಒಂದಷ್ಟು ಸಮಯ ಕಳೆದಿದ್ದೀರಿ. ಆ್ಯಂಡ್ ಈ ಭೇಟಿ ರೆಕಾರ್ಡ್ ಆಗಿದೆ ಆ್ಯಂಡ್ ಭಾಳ ಶಾಶ್ವತವಾಗಿ ಉಳಿಯುತ್ತೆ. ಸೊ ನಿಜವಾಗ್ಲೂ ಸಾರ್ಥಕತೆ ಅಂದರೆ ನಾವಿಲ್ಲಿ ಇದ್ರ ಬಗ್ಗೆ ನಿಮ್ಮ ವೃತ್ತಿ ಅಥವಾ ನಿಮ್ಮ ಪ್ರಯಾಣ, ಯಾಕಂದರೆ ನನಗೆ ಪ್ರತಿಯೊಂದು ಕತೆ ಕೂಡ ಒಂದು ಪುಸ್ತಕ ಓದ್ದಂಗೆ. ಸೊ ಅಲ್ಲಿ ನಾನು ಜನಕ್ಕೆ ಏನೋ ಹೇಳಬೇಕಂದ್ರೆ ನಾನು ಕೇಳಿರಬೇಕಲ್ಲ. ಸೊ ನೀವೇ ಹೇಳ್ದಂಗೆ ಯಾರು ಹೆಚ್ಚು ಕೇಳಿಸ್ಕೊಳ್ತಾರೋ ಅವನಲ್ಲಿ ವಿಷಯ ಸಂಗ್ರಹ ಆಗುತ್ತೆ. ನಾವು ಮನೆ ಮೇಲೆ ಯಾಕೆ ಟ್ಯಾಂಕ್ ಇಡ್ತೀವಿ, ಅಲ್ಲಿ ತುಂಬಿದ್ರೆ ನಮಗೆ ಬೇಕಾದ ನಲ್ಲಿಗೆ ಬಿಡ್ಬೋದು. ಇಲ್ಲಿಟ್ಬಿಟ್ಟು ನಾವು ಎಲ್ಲಿ ಮೇಲೆ ಬಿಡ್ತೀರಾ? ಸೊ ಹಾಗೆ ಯಾರೋ ದೊಡ್ಡವರು ಹೇಳಿದ್ದು, ಅಲ್ಲಿ ಸಂಗ್ರಹಿಸು, ಇಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕ್ಯಾಶುವಲ್ ಕನೆಕ್ಟ್ ವಿತ್ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ, ನಿಮ್ಮ ಕಥೆಯನ್ನು ಹಂಚಿಕೊಂಡಿದ್ದಕ್ಕೆ. ಮತ್ತೆ ಅವಕಾಶ ಸಿಕ್ಕರೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿರಿ. ನಿಮ್ಮ ಅನುಭವ, ನಿಮ್ಮ ಯಾವುದೋ ಜೀವನದ ಕಥೆಯನ್ನು ಹಂಚ್ಕೊಳ್ತಾ ಇರಿ. ಅಲ್ಲ, ಕಾರ್ಯಕ್ರಮಕ್ಕೆ ಬರೋದು ಇನ್ನೊಂದು ಇದು, ಆಶ್ರಮಕ್ಕಂತೂ ಬರ್ತಾ ಇರ್ತೀನಿ, ನೀವು ಬೇಡ ಅಂದರೂ ಬರ್ತೀನಿ. ಥ್ಯಾಂಕ್ ಯು ಇಷ್ಟೊತ್ತು ಈ ಪಾಡ್ಕಾಸ್ಟ್ನ ನೋಡಿದ್ದಕ್ಕೆ. ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ವೆದರ್ ಇಟ್ ಈಸ್ ಏನೇ ಒಳ್ಳೆಯದಿರ್ಬೋದು ಅಥವಾ ತಪ್ಪಿರ್ಬೋದು, ದಯವಿಟ್ಟು ತಿಳಿಸಿ. ಖಂಡಿತ ನಾನು ತಿದ್ದುಕೊಳ್ತೀನಿ. ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನಮಸ್ಕಾರ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಮೇಕ್ ಶ್ಯೂರ್, ಖಚಿತಪಡಿಸ್ಕೊಳ್ಳಿ. ದಯವಿಟ್ಟು ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.